ಎಲ್ಲ ಆತ್ಮೀಯ ಪತ್ರಿಕಾ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ನಾಳೆ ಜಯಭಾರತಿ ಶಾಲೆಯ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ನ ಕೆಲವು ಮಿತ್ರರು ಇವತ್ತು ಬಿಜೆಪಿಯವರ ಆಡಳಿತದಲ್ಲಿ ತುಂಬ ಭ್ರಷ್ಟಾಚಾರ ಆಗಿದೆ ಅನ್ನೋ ಒಂದು ಆರೋಪಗಳು ಮಾಡ್ತಾ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಮತದಾರರನ್ನ ದಾರಿ ತಪ್ಪಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಂಕ್ಷಿಪ್ತವಾಗಿ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ಜನತೆ ಮುಂದಿಡಬೇಕು, ಮತದಾರರಿಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. 1951ರಲ್ಲಿ ಜಯಭಾರತಿ ಪ್ರೌಢಶಾಲೆ ಪ್ರಾರಂಭ ಆಯಿತು. ಊರಿನ ಹಿರಿಯರು ಎಲ್ಲರೂ ಸೇರಿ ಸುತ್ತಮುತ್ತಲ ಪ್ರದೇಶದ ಜನರಿಗೆ ಅನುಕೂಲ ಆಗಲಿ ಈ ಒಂದು ಶಾಲೆಯಲ್ಲಿ, ಯಾಕೆ ಪ್ರಾಥಮಿಕ ಶಾಲೆ ಎಲ್ಲ ಊರುಗಳಲ್ಲಿ ಇತ್ತು, ಪ್ರೌಢಶಾಲೆ ಆಗಲಿ ಅನ್ನೋ ಉದ್ದೇಶದಿಂದ ಶಾಲೆ ಪ್ರಾರಂಭಿಸಿದರು. 1954ರಿಂದ 2008ವರೆಗೂ ಕಾಂಗ್ರೆಸ್ ಆಡಳಿತ ಇತ್ತು. 2008-09ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಬಿಜೆಪಿಗೆ 4 ಜನಕ್ಕೆ ಅವಕಾಶ ಸಿಕ್ತು. ಅಲ್ಲಿ ನಾವು ಹೋದ್ವಿ. ನಾನು ಸಹ 2008-09ನೇ ಸಾಲಿನಿಂದ 12-13ನೇ ಸಾಲಿನವರೆಗೂ 2.5 ವರ್ಷಗಳ ಕಾಲ ಜಯಭಾರತಿ ಶಿಕ್ಷಣ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕನಾಗಿ, ತದನಂತರ ಜಯಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೆ. ಆವತ್ತು ಕಾಂಗ್ರೆಸ್ ಬಿಜೆಪಿ ಇಬ್ಬರು ಜೊತೆಯಲ್ಲಿದ್ವಿ. 2012-13ನೇ ಸಾಲಿನಲ್ಲಿ, ಯಾಕಂದರೆ 2008-09ನೇ ಸಾಲಿನಲ್ಲಿ ನಾವು ಹೋದಾಗ ಆರ್ಥಿಕ ಪರಿಸ್ಥಿತಿ ತುಂಬ ತೊಂದರೆಯಲ್ಲಿತ್ತು. ಶಾಲೆ ಸುಮಾರು ಒಂದು 20 ಎಕರೆ ಜಮೀನು 1954ರಲ್ಲಿ ಹಲವಾರು ದಾನಿಗಳು ವಿದ್ಯಾದಾನ ಭೂದಾನ ಅಂತ ಆಂದೋಲನದಲ್ಲಿ ಸುಮಾರು 20 ಎಕರೆಗೂ ಹೆಚ್ಚು ಜಮೀನು ಜಯಭಾರತಿ ಶಾಲೆ ಕೊಟ್ಟಿದ್ರು. ಅದ್ರ ಬಗ್ಗೆ ಹೋರಾಟ ಮಾಡೋದಕ್ಕೆ ನಮ್ಮಲ್ಲಿ ಹಣಕಾಸಿನ ತೊಂದರೆ ಇತ್ತು. ಯಾಕಂದರೆ ಕೋರ್ಟ್ಗಳು JMFC ಕೋರ್ಟಲ್ಲಿತ್ತು, ಹೈಕೋರ್ಟಲ್ಲಿತ್ತು, AC ಕೋರ್ಟಲ್ಲಿತ್ತು, DC ಕೋರ್ಟಲ್ಲಿತ್ತು, ಕೆಲವು ತಹಸೀಲ್ದಾರ್ ಕೋರ್ಟಲ್ಲಿತ್ತು. ಎಲ್ಲ ಕೇಸುಗಳು ಸಹ ಇದ್ದಿದ್ದರಿಂದ ತುಂಬ ತೊಂದರೆ ಇತ್ತು. ಅದರಿಂದ ನಾನು 2012-13ರಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಆ ಅವಧಿನಲ್ಲಿ ನಾವು ಯೋಚನೆ ಮಾಡಿದ್ವಿ ಎಲ್ಲರೂ ಸೇರಿ, ಈ ಒಳ್ಳೆ ಕಮರ್ಷಿಯಲ್ ಜಾಗದಲ್ಲಿದೆ, ಶಾಲೆಗೆ ಅನುಕೂಲ ಆಗಬೇಕು, ಶಾಲೆನೂ ನಡೆಸಬೇಕು, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ವಾಣಿಜ್ಯ ಮಳಿಗೆ ಕಟ್ಟೋದಕ್ಕೆ ಎಲ್ಲರೂ ತೀರ್ಮಾನ ತಗೊಂಡ್ವಿ. ಆವತ್ತು ನಮ್ಮ ಜೊತೆಯಲ್ಲಿ ಈಗ ಮಾಜಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಚಂದ್ರಣ್ಣವರಿದ್ದರು, ಮಾಜಿ ರವಿಯವರಿದ್ದರು, ಮತ್ತು ವೆಂಕಟೇಶ್ ಅವರಿದ್ದರು, ಮತ್ತು ಅನಿತಾ ಅವರಿದ್ದರು, ನಮ್ಮ ಓಡಿಯವರವರ ಮಗಳು. 4 ಜನ ಎಲ್ಲೂ ಬಿಜೆಪಿಯವರು ಕಾಂಗ್ರೆಸ್ಸವರೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಒಟ್ಟಿಗೆ ತೀರ್ಮಾನ ತಗೊಂಡ್ವಿ. ಒಟ್ಟಿಗೆ ತೀರ್ಮಾನ ತಗೊಂಡು ವಾಣಿಜ್ಯ ಮಳಿಗೆಗಳು ಕಟ್ಟಬೇಕನ್ನಾಗ ಆ ಒಂದು ಸಂಸ್ಥೆನಲ್ಲಿ ಯಾವುದೇ ₹1 ದುಡ್ಡಿರಲಿಲ್ಲ. ಆ ಸಂಸ್ಥೆಗೆ ಹಣ ಕ್ರೋಢೀಕರಿಸಬೇಕು ಅನ್ನೋ ಉದ್ದೇಶದಿಂದ ಅವ್ರು ಹೇಳ್ತಾ ಇದ್ದಾರೆ ಯಾವುದು ಎಲ್ಲೂ ಪರ್ಮಿಷನ್ ತಗೊಂಡಿಲ್ಲ ಅಂತ. ಇವತ್ತು ಚೀಫ್ ಇಂಜಿನಿಯರ್ ಹತ್ರ ನಾವು ಪರ್ಮಿಷನ್ ತಗೊಂಡಿದ್ದೀವಿ PDO ಬಡ್ಡಿನಲ್ಲಿ, ಮತ್ತು ಅತ್ತಿಬೆಲೆ ಗ್ರಾಮ ಪಂಚಾಯತಿ ಲೈಸೆನ್ಸ್ ತಗೊಂಡಿದ್ದೀವಿ, ಅತ್ತಿಬೆಲೆ ಗ್ರಾಮ ಪಂಚಾಯತಿನಲ್ಲಿ ಪ್ಲಾನ್ ಅಪ್ರೂವಲ್ ಮಾಡ್ಕೊಂಡಿದ್ದೀವಿ, ಮತ್ತು ಎಲ್ಲ ಈ ಥರ ಕಾಂಪ್ಲೆಕ್ಸ್ ಬರುತ್ತೆ ಅಂತೇಳಿ ಜನರಿಗೆ ತಿಳಿಸಿ ಟೆಂಡರ್ ಕರೆಯೋ ಉದ್ದೇಶದಿಂದ ಇವತ್ತು ಈ ಕೆಲಸ ಮಾಡಿದ್ದೀವಿ. ಇವತ್ತು ಕೋಆಪರೇಟಿವ್ನಲ್ಲಿ ನಾವು ಡಿಪಾರ್ಟ್ಮೆಂಟ್ನ ಪರ್ಮಿಷನ್ ತಗೊಂಡಿಲ್ಲ. ಅದರಲ್ಲಿ ಕಾನೂನಲ್ಲಿ ಅವಕಾಶ ಇದೆ. ನಮಗೆ ಶಾಲೆಯ ಒಂದು ಸಂಸ್ಥೆಯ ದುಡ್ಡು ನಾವು ಖರ್ಚು ಮಾಡೋಂಗಿದ್ರೆ ನಾವು ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತಗೊಬೇಕು. ಇಲ್ಲಿ ಸಂಪನ್ಮೂಲ ಕ್ರೋಢೀಕರಿಸೋ ಉದ್ದೇಶದಿಂದ ಆ ಕಾನೂನಲ್ಲಿ ಅವಕಾಶ ಇರೋದ್ರಿಂದ ನಾವು ಈ ಕೆಲಸ ಮಾಡಿದ್ದೀವಿ. ಇವತ್ತು ನಿಷ್ಕಳಂಕವಾಗಿ, ಯಾಕಂದರೆ ಇದಕ್ಕೆ ಎಷ್ಟು 25 mm ಕಂಬಿ ಹಾಕಿದ್ದೀವಿ. ಆಗಿನ ಕಾಲದಲ್ಲಿ ಕಂಬಿ ರೇಟ್ ಏನಿತ್ತು, ಸಿಮೆಂಟ್ ರೇಟ್ ಏನಿತ್ತು ಎಲ್ಲರಿಗೂ ಗೊತ್ತಿರೋ ವಿಚಾರ ಸಿಗುತ್ತೆ. 12-13ನೇ ಇಸ್ವಿನಲ್ಲಿ ಏನು ರೇಟ್ ಇತ್ತು ಅಂತ. ಒಂದು ಚದರ ನಾವು ಅವತ್ತು 80,000ಕ್ಕೆ ನಾವು ಫಿನಿಷ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ₹1 ಭ್ರಷ್ಟಾಚಾರ ನಡೆದಿಲ್ಲ. ಮತ್ತು ಅಂಗಡಿಗಳು ಟೆಂಡರ್ ಬಿಟ್ವಿ. ಒಂದು ಅಂಗಡಿಗೆ ₹10 ಲಕ್ಷ ಅಡ್ವಾನ್ಸ್ ಮಾಡಿದ್ವಿ. ಅಲ್ಲಿ ಒಂದು ಬೇಕ್ರಿ ಬರುತ್ತೆ ಕಾರ್ನರಲ್ಲಿ, ಅದಕ್ಕೆ 25 ಲಕ್ಷ ಮಾಡಿದ್ವಿ. ಆ ಟೈಮಲ್ಲಿ ಯಾರೂ ಅಂಗಡಿಗಳು ತಗೊಂಡೋರೇ ಇರಲಿಲ್ಲ, ಅಂಥ ಒಂದು ಪರಿಸ್ಥಿತಿ ಇತ್ತು. ಆದರೂ ಸಹ ಅಲ್ಲೂ ನಮ್ಮ ಸ್ನೇಹಿತರೆಲ್ಲರೂ ಕನ್ವಿನ್ಸ್ ಮಾಡಿದ್ದಾರೆ ಸಂಸ್ಥೆ ದೃಷ್ಟಿಯಿಂದ. ಯಾಕಂದರೆ ₹1 ಹಣ ಇಲ್ಲ ಸಂಸ್ಥೆನಲ್ಲಿ. ಅಲ್ಲಿ ಅಡ್ವಾನ್ಸ್ಗಳು ಬರೋ ಹಣದಲ್ಲೇ ಆ ಕಾಂಪ್ಲೆಕ್ಸು ಫಿನಿಶ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ
ಅವತ್ತು ಟೆಂಡ್ರ್ ಬಿಟ್ವಿ. ಟೆಂಡ್ರನ್ನು ನಾವು ಎಲ್ಲ ಕಾನೂನು ವಿರುದ್ಧವಾಗಿ ಏನು ಬಿಟ್ಟಿಲ್ಲ, ಕಾನೂನಿನಲ್ಲಿ ಏನಿದೆಯೋ ಅದೇ ರೀತಿ ನಾವು ಟೆಂಡ್ರ್ ಬಿಟ್ಟು ಇವತ್ತು ಅಂಗಡಿಗಳು ಅಲರ್ಟ್ ಮಾಡಿದ್ವಿ. ಅದೇನಾದರೂ ಟೆಂಡ್ರ್ಗಳಲ್ಲಿ ಹೆಚ್ಚು ಕಮ್ಮಿ ಇದ್ದಿದ್ರೆ ಅವತ್ತು ಕಾಂಗ್ರೆಸ್ ಅವ್ರು ನಮ್ಮ ಜೊತೆಲಿ ಇದ್ರಲ್ಲ, ಅವತ್ತು ಅಬ್ಜೆಕ್ಷನ್ ಮಾಡ್ಬೋದಾಗಿತ್ತು. ಅವರು ಅವತ್ತು ಅಬ್ಜೆಕ್ಷನ್ ಮಾಡಿಲ್ಲ. ಇವತ್ತು ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಇವತ್ತಿನವರೆಗೆ 4 ಕೋಟಿಗೆ ಹೆಚ್ಚು ಬಾಡಿಗೆ ಬಂದಿದೆ. ಆ ಬಾಡಿಗೆ ನನ್ನ ಮನೆಗೆ ಬಂದಿಲ್ಲ, ಇಲ್ಲ BJP ಪಾರ್ಟಿ ಫಂಡಿಗೆ ಬಂದಿಲ್ಲ. ಇವತ್ತು ಆ ಸಂಸ್ಥೆಗೆ ಹಣ ಹೋಗಿದೆ. ಇವತ್ತು 50 ಲಕ್ಷ ರೂಪಾಯಿಗೂ ಹೆಚ್ಚು ಬಾಡಿಗೆ ಇವತ್ತು ಒಂದು ವರ್ಷಕ್ಕೆ ಇವತ್ತು ಸಂಸ್ಥೆಗೆ ಹೋಗ್ತಾ ಇದೆ. ಇವತ್ತೇನಾದರೂ ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಲ್ಲ ಅಂತಿದ್ರೆ ಯಾವುದೇ ದಾವೆಗಳು ನಡೆಸೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಆ ಸ್ಕೂಲ್ನಲ್ಲಿ ಬಡ ಮಕ್ಕಳಿಗೆ ಇವತ್ತು ಶಿಕ್ಷಣ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಈ ಒಂದು ಕೆಲಸನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದೊಂದು ದೊಡ್ಡ ಆಪಾದನೆ ಅಂತ ಹೇಳ್ತಾರೆ. ಇದಕ್ಕೆ ತಕ್ಕ ಉತ್ತರ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಅವ್ರಿಗೆ ನ್ಯಾಯಾಲಯದಲ್ಲೇ ಇದನ್ನು ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ನ್ಯಾಯಾಲಯದಲ್ಲಿ ನಾವು ನಮ್ಮ ನ್ಯಾಯ ದೊರಕಿಸ್ತಾ ನಾವು ಅದನ್ನು ಕಾನೂನಿನಲ್ಲಿ ನಾವು ಹೋರಾಟ ಮಾಡ್ತೀವಿ. ಅವರು ತಪ್ಪು ಸಂದೇಶ ರವಾನಿಸಿ ಇವ್ರು BJP ಅವ್ರು ಮಾಡಿದ್ದಾರೆ. BJP ಅವ್ರು ಮಾಡಿದ್ರೆ ಕಾಂಗ್ರೆಸ್ ಅವ್ರ ಜೊತೆಯಲ್ಲಿದ್ದರು, ಆವತ್ತೇ ಅದನ್ನು ಅಡ್ಡ ಹಾಕ್ಬೋದಾಗಿತ್ತು. ಮತ್ತೆ 13-14ನೇ ಸಾಲಿನಲ್ಲಿ BJP ಕಾಂಗ್ರೆಸ್ ಇಬ್ಬರು ಅಲಯನ್ಸ್ ಆಗಿ ಆಡಳಿತ ನಡೆಸಿದ 5 ವರ್ಷ. ಆವಾಗೂ ಇಲ್ಲ. ಚುನಾವಣೆಗಳನ್ನು ನಡೆಸು BJP ಅವರೇ ಪೂರ್ತಿ ಅಲ್ಲಿ ಅಧಿಕಾರಕ್ಕೆ ಬಂದಾಗ ಇವ್ರದ್ದು ಅಬ್ಜೆಕ್ಷನ್ ಎಲ್ಲ ಆಗಿದೆ ಅಂತ. ಅವ್ರ ಜೊತೆಲಿದ್ದಾಗ ಅಬ್ಜೆಕ್ಷನ್ ಇಲ್ಲ. ಈ ಥರ ನಡೆದಿದೆ. ಮತ್ತೆ ಈ ಒಂದು ಪ್ರೈಮರಿ ಸ್ಕೂಲ್ ಇದೆ, ಅಲ್ಲೊಂದು ಪ್ರೈಮರಿ ಸ್ಕೂಲ್ ನಡೀತಾ ಇತ್ತು. ಅದು ಒಂದೇ ಫ್ಲೋರ್ ಇದ್ದಿದ್ದು. ಸುಮಾರು 2 ಫ್ಲೋರು 110 ಚದರ ಬಿಲ್ಡಿಂಗು. ಎಲ್ಲ ನನ್ನ ಸ್ನೇಹಿತರ ಹತ್ರ, ನಮ್ಮ ದಾನಿಗಳ ಹತ್ರ ಇವತ್ತು ಅಲ್ಲಿ ಒಂದು ರೂಮ್ಗೆ 4 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದ್ದೀವಿ. ಒಂದು ರೂಮ್ಗೆ ಅಷ್ಟು ಖರ್ಚು ಬರುತ್ತೆ. 20 ರೂಮ್ ಕಟ್ಟಿದ್ದೀವಿ. 20 ರೂಮಲ್ಲೂ ಎಲ್ಲ ರೂಮ್ ಮೇಲೆ ಯಾರು ದಾನಿಗಳಿದ್ದಾರೋ ಅವ್ರ ಹೆಸರು ಹಾಕಿದ್ದೀವಿ. ಅಲ್ಲಿ ನೀವೆಲ್ಲರೂ ಪತ್ರಿಕಾ ಮಿತ್ರರು ಅಲ್ಲಿ ಆ ದಾನಿಗಳದ್ದು ಎಲ್ಲ ನಮ್ಮ ಲೋಕಲಲ್ಲಿರೋರೆ. ಅವ್ರು ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ. ಅವ್ರು ಫೋನ್ ಮಾಡಿಬಿಟ್ಟು ನಿಮ್ಗೆ ಯಾರು ಅಪ್ರೋಚ್ ಮಾಡಿದ್ರು, ನೀವು ಯಾರು ದುಡ್ಡು ಕೊಟ್ವಿ, ನಿಮ್ಮನ್ನು ಕೇಳಿದ್ದು ಯಾರು ಅಂತ ಕೇಳಿ ನಿಮಗೆ ಗೊತ್ತಾಗುತ್ತೆ. ಕಾಂಗ್ರೆಸ್ನ ಕೊಡುಗೆ ಏನು ಆ ಬಿಲ್ಡಿಂಗ್ಗೆ? ಅವತ್ತು ದಾನಿಗಳಿಂದ 110 ಚದರ ಕಟ್ಟಿದ್ದು ಅದು ಲೆಕ್ಕ ಇಲ್ಲ. ಅದು ಇವತ್ತೇನೆಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇವತ್ತು ತೋರಿಸ್ತಾ ಇದ್ದೀರಾ. ನಾವು ರಾತ್ರಿ ಆಗಲು ಕಷ್ಟಪಟ್ಟು, ನಾವು ಆ ಸಂಸ್ಥೆಯಲ್ಲಿ ಓದಿರೋರು, ನಾವು ರಾತ್ರಿ ಆಗಲು ಕಷ್ಟಪಟ್ಟು ಆ ಸಂಸ್ಥೆನ ಉಳಿಸೋ ಅಂಥ ಕೆಲಸ ಮಾಡ್ಕೊಂಬಂದಿದ್ದೀವಿ. ಮತ್ತು 62 ಲಕ್ಷ ರೂಪಾಯಿ ಸುಪ್ರೀಂ ಕೋರ್ಟಿಗೆ ಖರ್ಚಾಗಿದೆ. ಉಪಕಾರ ಲೇಔಟಲ್ಲಿ ಸುಮಾರು 4.5 ಎಕರೆ ಪ್ರಾಪರ್ಟಿ ಇವತ್ತಿನ ಮಾರುಕಟ್ಟೆ ಬೆಲೆ 30 ಕೋಟಿಗೆ ಹೋಗುತ್ತೆ. ಅದನ್ನು 1954ರಿಂದ ಇವ್ರು ಕೈ ಬಿಟ್ಟಿದ್ರು. ಆಯಿತು, ನಾವು ಅಧಿಕಾರಿಗೆ ಬಂದ ಮೇಲೆ ಅದು ಹೈಕೋರ್ಟು ಡಬಲ್ ಬೆಂಚಲ್ಲಿತ್ತು. ಡಬಲ್ ಬೆಂಚಲ್ಲಿ ಹೋರಾಟ ಮಾಡಿ ನಮ್ಮ ಪರವಾಗಿ ಆಯಿತು. ಅದಾದಮೇಲೆ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಅವ್ರು ಹೋದಾಗ ನಮ್ಮ ಶಾಲೆ ಆಸ್ತಿ ನಾವು ಬಿಡೋದಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ಗೆ ನಾವು ಹೋಗೋದಕ್ಕೆ ತೀರ್ಮಾನ ಮಾಡಿದ್ವಿ. ಅವತ್ತು ಸುಪ್ರೀಂ ಕೋರ್ಟ್ಗೆ ಫಸ್ಟ್ ಕೇಸ್ಗೆ ಹೋದಾಗ ಯಾರಾದರೂ ಬರೋಂಗಿದ್ರೆ ಸದಸ್ಯರು ಬರ್ಬೋದು, ಅವ್ರ ಸ್ವಂತ ಹಣದಲ್ಲಿ ಖರ್ಚು ಮಾಡ್ಕೊಂಡು ಬರಬೇಕಂತ ತೀರ್ಮಾನ ತೊಗೊಂಡ್ವಿ. ಇದೇ ಮಾಜಿ ರವಿಯವರು ನನ್ನ ಜೊತೆಲಿ ಬಂದಿದ್ದರು. ನಾನು ಮಾಜಿ ರವಿಯವರಿಬ್ಬರೂ ಅಲ್ಲಿ ಹೋಗಿ ನ್ಯಾಯಾಧೀಶರ ಚಟರ್ಜಿ ಅನ್ನೋರನ್ನ ನಾವು ಮಾತಾಡಿ ಒಂದು ಈರಂಗೆ 3.5 ಲಕ್ಷ ಮಾತಾಡಿದ್ದು. ಇಲ್ಲಿ ಹೈಕೋರ್ಟ್ ಲಾಯರ್ ಬರ್ತಾರೆ, ಅವ್ರಿಗೆ ಫೀಸ್ ಕೊಡಬೇಕು, ಮತ್ತು ಸೆಕ್ರೆಟ್ರಿಗೆ ಲಾಯರ್ಗೆ ಫ್ಲೈಟ್ ಟಿಕೆಟು ರೂಮ್ ಚಾರ್ಜ್ ಕೊಡಬೇಕು. ಸುಮಾರು ಒಂದು ಈರಂಗೆ 4 ಲಕ್ಷ ರೂಪಾಯಿ. ಇದೇ ಮಾಜಿ ರವಿಯವ್ರು ನನ್ನ ಜೊತೆಲಿ ಬಂದು ಮಾತಾಡಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಇದೇ ಗ್ರಾಮ ದೇವತೆ ಪಟಲಮ್ಮನ ದೇವಸ್ಥಾನದಲ್ಲಿ ನನ್ನ ಎದುರಿಗೆ ಅವ್ರು ಪ್ರಮಾಣ ಮಾಡಲಿ, ನಾನು ಬಸವರಾಜರ ಜೊತೆ ಹೋಗಿಲ್ಲ, ಮಾತಾಡಿಲ್ಲ ಅಂದ್ಬಿಟ್ಟು. ಕಾಂಗ್ರೆಸ್ ನೇತೃತ್ವ ಕರ್ಕೊಂಡೋಗಿದ್ದೀವಿ, ಮಾತಾಡಿದ್ದೀವಿ. ಆ ಅವಧಿನಲ್ಲಿ ಸುಮಾರು ನನ್ನ ಅವಧಿನಲ್ಲಿ 30 ಲಕ್ಷ ರೂಪಾಯಿ ಸುಪ್ರೀಂ ಕೋರ್ಟ್ಗೆ ಫೀಸ್ ಕೊಟ್ಟಿದ್ದೀವಿ. ನಿಮಗೆಲ್ಲ ಗೊತ್ತಿರೋದೆ, ಯಾವುದೇ ಲಾಯರ್ಗೆ ನಾವು ಫೀಸ್ ಕೊಟ್ಟು ರಸೀದಿ ಕೊಡೋದಿಲ್ಲ. ಅದು ಆಯಿತು. ನನ್ನ ಅವಧಿ ಆದಮೇಲೆ ಕಾಂಗ್ರೆಸ್ನ ದೇವರಾಜಣ್ಣವ್ರು ಇವತ್ತು ಅಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಬಿದ್ರಗುಪ್ಪೆ ಸತ್ಯಪ್ಪಣ್ಣವ್ರು ಅಲ್ಲಿ ಕೆಲಸ ಮಾಡಿದ್ರು. ಅವ್ರು ಕೊಟ್ಟಿದ್ದಾರಲ್ಲ, ಅವ್ರು ಯಾಕೆ ಕೊಟ್ಟರು? ಅವರು ಕೇಳ್ಬೋದಾಗಿತ್ತಲ್ಲ, ಇದು ಏನು ಕೊಡಬೇಕು, ಯಾಕೆ ಕೊಡಬೇಕಂತ. ಅವ್ರ ಅಧ್ಯಕ್ಷರಾಗಿದ್ದಾಗ ಅವರು ಕೊಟ್ಟಿದ್ದಾರೆ. ಮತ್ತು ಗೋಪಾಲ್ ಅವರು ಅಧ್ಯಕ್ಷ ಆದಮೇಲೆ ಅವರು ಕೊಟ್ಟಿದ್ದಾರೆ. ನಿರಂತರವಾಗಿ ಎಲ್ಲರೂ ಸಹ ಅದನ್ನು ಹೋರಾಟ ಮಾಡಿ ಇವತ್ತು ಆ ಜಮೀನು ಸುಪ್ರೀಂ ಕೋರ್ಟಲ್ಲಿ ಗೆದ್ಕೊಂಡ್ಬಂದಿದ್ದೀವಿ. ಈಗ JMFC ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ದೀವಿ. ಈಗ ಅದನ್ನು ಪೊಸಿಷನ್ನು ತೊಗೊತೀವಿ. 30 ಕೋಟಿ ರೂಪಾಯಿ ಪ್ರಾಪರ್ಟಿ ಇವತ್ತು ಬಸವರಾಜ್ ಅವರು ಮನೆಗೆ ಬರೋದಿಲ್ಲ. ಇಲ್ಲ, ಬಸವರಾಜರ ಹೆಂಡತಿ ಮಕ್ಕಳಿಗೆ ಆಗೋದಿಲ್ಲ, ಅದು ಜಯಭಾರತಿ ಶಾಲೆಗೆ ಆಗೋದು. ಆದ್ದರಿಂದ ಮಿತ್ರರೇ, ಕಾಂಗ್ರೆಸ್ ಅವರು ತುಂಬ ಮತದಾರನ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅತ್ತಿಬೆಲೆ ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ನಾವು ರಾಜಕೀಯ ಬೇಡ, ಊರಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲ ಅನ್ಯೂನ್ಯವಾಗೋಣ ಅನ್ನೋ ದೃಷ್ಟಿಯಿಂದ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆದಾಗ ಇದೇ
ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದ ರಘುಪತಿ ರೆಡ್ಡಿ ಅವರೇ ಬಂದು ಕೇಳಿದ್ರು. ಬಂದು ಕೇಳಿದಾಗ ಆಯಿತು ನಾವೆಲ್ಲರೂ ಕೂತು ಪ್ರಮುಖರೆಲ್ಲ ಕೂತು ಮಾತಾಡಿಕೊಂಡು ಈ ಸಂಸ್ಥೆಗಳಲ್ಲಿ ಏನು ಬೇಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ಅವ್ರಿಗೆ 4 ಸೀಟ್ ಬಿಟ್ಕೊಟ್ವಿ. 4 ಸೀಟ್ ಬಿಟ್ಕೊಟ್ಟು ಸ್ಕೂಲಲ್ಲಿ ಎಲ್ಲ ಕಡೆ ಇದು ಮಾಡ್ಕೊಳ್ಳೋಣ ಅಂತ ಮಾತಾಡಿದ್ದು. ದಯವಿಟ್ಟು ಯಾಕಂದರೆ ರಘುಪತಿ ರೆಡ್ಡಿ ಅವರು ನನಗೆ ಆತ್ಮೀಯರೇ, ನನಗೆ ತುಂಬ ಅವ್ರ ಮೇಲೆ ಗೌರವ ಇದೆ. ಅವ್ರ ಮುಖಾಮುಖಿ ಬಂದು ನನ್ನ ಹತ್ರ ಹೇಳಿ ನಾನು ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಅದಾದ ಒಂದು 10 ದಿನಕ್ಕೆ ಚುನಾವಣೆ 10 ದಿನಕ್ಕೆ ಸ್ಕೂಲಲ್ಲಿ BJP ಇದ್ದಂಥ ಆಡಳಿತ ಮಂಡಳಿ ಸೂಪರ್ಸೈಡ್ ಮಾಡಿಸಿದ್ರು, ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕಿದ್ರು. ಅದಾದಮೇಲೆ ಅತ್ತಿಬೆಲೆ ಹಾಲು ಉತ್ಪಾದನಾ ಸಹಕಾರ ಸಂಘದ ಚುನಾವಣೆ ಬಂತು. ಚುನಾವಣೆಯಲ್ಲಿ ನಾವು ದಿಟ್ಟವಾಗಿ ಎದುರಿಸೋಣ ಏನಾಗುತ್ತೋ ಆಗಲಿ ಅಂತಂದ್ಬಿಟ್ಟು ಚುನಾವಣೆಗೆ ಹೋದ್ವಿ. 13 ಸೀಟಲ್ಲಿ ಒಂದು ಕಾಂಗ್ರೆಸ್ ಒಂದು BJP ಅವಿರೋಧವಾಗಿ ಆಯ್ಕೆ ಆದರು. 11 ಸೀಟ್ಗೆ ಚುನಾವಣೆ ನಡೀತು. 11 ಸೀಟಲ್ಲಿ 10 ಜನ BJP ಅವ್ರು ಗೆದ್ದರು. ಇವತ್ತು ಆ ಸಹಕಾರ ಸಂಘದ ಸದಸ್ಯರು ಇವತ್ತು BJP ಪರವಾಗಿ ಮತ ಕೊಟ್ಟರು. 1972ರಲ್ಲಿ ಡೈರಿ ಓಪನ್ ಆದಾಗ್ಲಿಂದ ಮೊನ್ನೆವರೆಗೂ ಸಹ ಕಾಂಗ್ರೆಸ್ಸರ ಆಡಳಿತ ನಡೆಸ್ತಾ ಇದ್ರು, ಕಾಂಗ್ರೆಸ್ಸರ ಅಧ್ಯಕ್ಷರಾಗಿದ್ದರು. ಇವತ್ತು ಆ ಚುನಾವಣೆಯಲ್ಲಿ ಸೋತರು ಅವರು, ಅದ್ರ ಬಗ್ಗೆ ಅವ್ರ ಚಕಾರ ಇಲ್ಲ. ಇವತ್ತು ಬ್ಯಾಂಕಲ್ಲಿ ಅಲಯನ್ಸ್ ಮಾಡಿಕೊಂಡ್ರು ಅವ್ರು ನಮ್ಮ ಸೂಪರ್ಸೈಡ್ ಮಾಡಿದ್ರು. ಇವತ್ತು ಅತಿಬೆಲೆ ಇತಿಹಾಸದಲ್ಲಿ ಇವತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲೂ ಭಾರತೀಯ ಜನತಾ ಪಾರ್ಟಿನೇ ಇದೆ. ಡೈರಿನಲ್ಲಿ ಒಂದರಲ್ಲಿ ಇರಲಿಲ್ಲ, ಇವತ್ತು ಡೈರಿನಲ್ಲೂ BJP ಅವರೇ ಅಧಿಕಾರ ಮಾಡ್ತಾ ಇದ್ದಾರೆ. ಇವತ್ತು ಪುರಸಭೆಯಲ್ಲಿ ಇರ್ಬೋದು, ಪುರಸಭೆಯಲ್ಲಿ BJP ಅಧಿಕಾರ ಮಾಡ್ತಾ ಇದೆ. ಆದ್ದರಿಂದ ಇವತ್ತು ಕಾಂಗ್ರೆಸ್ ಅವರು ಏನೇ ಆಸೆ ಆಮಿಷಗಳು ಒದ್ರೂ ಸಹ ನಮ್ಮ ಮೇಲೆ ಏನೇ ಆಪಾದನೆಗಳು ಮಾಡಿದ್ರು ಸಹ ಬೇಕಾದರೆ ಅವ್ರಿಗೆ ಇನ್ನೊಂದು ಸವಾಲು ಹಾಕ್ತೀನಿ ಕಾಂಗ್ರೆಸ್ ನಾಯಕರಿಗೆ. ನಾವು ಕುತ್ಕೊಂತೀವಿ, ನೀವು ಎದುರುಗಡೆ ಕುತ್ಕೊಳ್ಳಿ, ಮುಖಾಮುಖಿ ಅದೇನಿದೆಯೋ ನೀವು ಹೇಳಿ, ನಾವೇನೇನು ಮಾಡಿದ್ದೀವಿ ಅಂದ್ಬಿಟ್ಟು ನಾವು ಆನ್ಸರ್ ಕೊಡ್ತೀವಿ. ನಾವೇನು ಅಭಿವೃದ್ಧಿ ಮಾಡಿದ್ದೀವಿ, ನಾವು ಯಾವ ರೀತಿ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅಂತಂದ್ಬಿಟ್ಟು ಅವ್ರ ಮುಖಾಮುಖಿ ಕುತ್ಕೊಂಡ್ರೆ ಇವತ್ತು ನಾವು ಅದನ್ನ ಬರೋದಕ್ಕೆ ಅವರು ಎದುರಿಗೆ ರೆಡಿ ಇದ್ದೀವಿ. ನಿಮ್ಮ ಪತ್ರಿಕೆ ಅವರ ಮುಖಾಂತರ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಈ ಒಂದು ಕಳೆದ 9 ವರ್ಷದಿಂದ ರೀಟೆಂಡರ್ ಬಿಡಿಲ್ಲ ಯಾಕೆ ಅಂತ. ಕಳೆದ 9 ವರ್ಷ BJP ಅದನ್ನ ತಗೊಂಡಿದ್ದಾರೆ, ಆಮೇಲೆ ಕಡಿಮೆ ತಗೊಂಡು ಜಾಸ್ತಿ ಬಾಡಿಗೆ ಕೊಟ್ಟಿದ್ದಾರೆ. ಅಂಗಡಿ ಮಾಡ್ಕೊಂಡು ನೀವೇ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟರೆ ಅಲ್ಲಲ್ಲ ಈಗ ₹10 ಕೊಟ್ಟು ನೀವೇ ಅಲ್ಲ ಹೇಳ್ತಾ ಇದ್ದೀನಿ. ಈಗ ಟೆಂಡರ್ ಹಾಕಿ ಟೆಂಡರಲ್ಲಿ ಅವ್ರು ತಗೊಂಡಿದ್ದಾರೆ. ಈಗೇನಾದರೂ ನಾವು ಅವ್ರು ಖಾಲಿ ಮಾಡಿಸ್ಬೇಕಂದ್ರೆ ಅವರು 1.25 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. 1.25 ಕೋಟಿ ನಾವು ಕ್ಲಿಯರ್ ಮಾಡಿದ್ರೆ ಅವ್ರನ್ನ ಖಾಲಿ ಮಾಡಿಸ್ಬೋದು. ಇವಾಗ ಅಷ್ಟು ದುಡ್ಡು ಸಂಸ್ಥೆನಲ್ಲಿ ಇಲ್ಲ. ಅದು ಮಾಜಿ ಇತ್ತಲ್ಲ ಯಾರ್ದು ಈಗ ಇದು ಪಟಾಲಮ್ಮನ್ ಕಾಂಪ್ಲೆಕ್ಸ್ ಇದೆ. ಪಟಾಲಮ್ಮನ್ ಕಾಂಪ್ಲೆಕ್ಸ್ ಅಲ್ಲಿ ಇವತ್ತು ಅಂಗಡಿಗಳು ಕೊಟ್ಟಿದ್ದಾರೆ. ಅಲ್ಲಿ ಗೋಪಾಲಕೃಷ್ಣ ಅವರವರೇ ಅಧ್ಯಕ್ಷರಾಗಿ ಇವತ್ತು ಪಟಾಲಮ್ಮನ ಸಮಿತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇವತ್ತು ಅಂಗಡಿ ತಗೊಂಡರೆ ಅಂಗಡಿ ಇಟ್ಕೊಂಡಿದ್ದಾರ. ಗ್ರಾಮ ಪಂಚಾಯತಿನಲ್ಲಿ ಸುಮಾರು ಒಂದು 100 ಅಂಗಡಿಗಳಿಗೂ ಹೆಚ್ಚು ಅಂಗಡಿ ಕೊಟ್ಟಿದ್ದಾರೆ. ಅಲ್ಲಿ ಅಂಗಡಿಗಳು ತಗೊಂಡ್ರೆ ಅಂಗಡಿಗಳು ಇಟ್ಕೊಂಡಿದ್ದಾರ. ನಾವು ಅದಕ್ಕೆ ಕಂಡೀಷನ್ ಮಾಡೋದಕ್ಕಾಗಲ್ಲ. ಇವಾಗ ಯಾರಾದರೂ 1.25 ಕೋಟಿ ಕಾಂಗ್ರೆಸ್ ಅವ್ರು ಕೊಟ್ಬಿಟ್ಟು ಸಂಸ್ಥೆ ಕೊಡ್ಲಿ, ಅವ್ರು ಡೊನೇಷನ್ ಮಾಡಲಿ, ನಾವು ಖಾಲಿ ಮಾಡಿಸ್ಕೊಡ್ತೀವಿ. ಆಮೇಲೆ ಅವ್ರ ಮುಖಾಂತರ ಅಂಗಡಿಗಳು ಕೊಟ್ಬಿಟ್ಟು ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಡ್ತೀವಿ. ಕಮರ್ಷಿಯಲ್ ಮಾಡೋದು ಬೇಡ ಅಂತ ಹೇಳಿ ಅವರೇ ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ ಸರ್. ಯಾರಿಗೆ ಹೇಳಿದ್ರು? ಅವ್ರು ಈಗಲ್ಲ ಹೇಳೋದು, ಆಯ್ತು ಆಗ ಅಡ್ಡ ಹಾಕ್ಬೋದಾಗಿತ್ತಲ್ಲ. ಅವರೇ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರಲ್ಲ, ಸ್ಥಾಯಿ ಸಮಿತಿ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ರಲ್ಲ, ಅವತ್ತು ಅಡ್ಡ ಹಾಕ್ಬೋದಾಗಿತ್ತಲ್ಲ. ಅವತ್ತು ಯಾಕೆ ಅಡ್ಡ ಹಾಕಿಲ್ಲ? ಆಯ್ತು, ಇದು 12-13 ಅಂಗಡಿ ಕಟ್ಟರಲ್ಲ. 12-13 ಆದ್ಮೇಲೆ ಮತ್ತೆ 5 ವರ್ಷ ಇಬ್ರು BJP ಕಾಂಗ್ರೆಸ್ ಅಲಯನ್ಸ್ ಅಲ್ಲಿ ಬಂದಾರಲ್ಲ, ಅವಾಗೇನು ಬಾಯಿ ಮುಚ್ಕೊಂಡಿದ್ರು? ಅವತ್ತು ಹೇಳ್ಬೋದಾಗಿತ್ತಲ್ಲ. ಯಾವುದೇ ಬಿಜೆಪಿ ಕೂಡ ಮುಂಗಡವಾಗಿ ಒಂದು 7 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕಾಯ್ದಿರಿಸ್ಬಿಟ್ಟು ಈಗ ಕಾಂಗ್ರೆಸ್ನವರು ಕೂಡ ಆರೋಪ ಮಾಡ್ತಿದ್ದಾರೆ. ಅಂದ್ರೆ ವಾಮಮಾರ್ಗದಲ್ಲಿ ಹೋಗ್ತಿದ್ದಾರೆ ಬಿಜೆಪಿ ಅವರು ಅಂತ. ಏನಕ್ಕೆ ಚುನಾವಣೆ ಗೆಲ್ಲೋದಕ್ಕೆ 7 ಲಕ್ಷ ರೂಪಾಯಿ ಈಗಲೇ ಕಾಯ್ದಿರಿಸಿದ್ದಾರೆ. ಅಲ್ಲರಿ ಹೇಳ್ತಾರ್ರಿ, ಅದು ಏನ್ರಿ ಅದು ಅರ್ಥ ಇದೆ ಏನ್ರಿ? ಅದು ಅವ್ರು ಹೇಳ್ತಾರೆ ಅಂತ ನಾವು ಕೇಳಕ್ಕಾಗುತ್ತೇನ್ರಿ? ಯಾರ್ರಿ ಈಗ ಇಲ್ಲಿ ಇದ್ದಾರೆ ಅಭ್ಯರ್ಥಿಗಳಾಗಿರೋರು, ಯಾರು ಕೊಟ್ಟಿದ್ದಾರೆ? 7 ಲಕ್ಷ ರೂಪಾಯಿ ಕಾಯ್ದಿರಿಸಿದ್ದಾರೆ, ವಾಮ ಮಾರ್ಗದಲ್ಲಿ ಹೋಗ್ತಿದ್ದಾರೆ ಅನ್ನೋ ಆರೋಪ ಸಹ ಕೇಳ್ತಾರೆ. ಈಗ ದಯವಿಟ್ಟು ಆರೋಪಗಳಿಗೆಲ್ಲ ಉತ್ತರ ಕೊಡ್ತಾ ಇದ್ದೀವಿ. ಆ 7 ಲಕ್ಷ ರೂಪಾಯಿ ನಾವು ಯಾರ ಹತ್ರ ಕೇಳಿದ್ರೆ, ಈ ತರ 7 ಲಕ್ಷ ಕೊಡಿ ನಿಮ್ಮನ್ನ ಡೈರೆಕ್ಟರ್ ಮಾಡ್ತೀವಿ ಅಂತೇನು ಕೇಳಿದ್ರೆ ಅದು ಸಾಕ್ಷಿ ಸಮೇತ ಬಂದು ಹೇಳಿ. ಇಲ್ಲಾಂದ್ರೆ ಈಗ ನಿಂತಿರೋಂಥ ಸದಸ್ಯರು ಯಾರಾದರೂ ಈ ಥರ ನಮ್ಮ ಹತ್ರ ಈ ಥರ BJP ನಾಯಕರು ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾರೆ ಅಂತ ಹೇಳಿ ಅವ್ರು ಆರೋಪ ಮಾಡ್ತಾರೆ ಅಂದ್ರೆ ನಾವೆಲ್ಲದಕ್ಕೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಮತ್ತೆ ಅಕ್ರಮವಾಗಿ ವೋಟ್ ಅನ್ನ ಮಾಡ್ಕೊಂತಿದ್ದಾರೆ. ತಮಿಳುನಾಡಿಂದ ಕರ್ಕೊಂಡ್ಬಂದು ಇಲ್ಲಿ ಅಕ್ರಮವಾಗಿ 870 ವೋಟ್ ಇಲ್ಲಿದ್ದಾರೆ. ಈ ಭಾಗದಲ್ಲಿ ಯಾರು ಕೂಡ ವೋಟ್ಗಳಿಲ್ಲ. ತಮಿಳುನಾಡಿಂದ ಕರ್ಕೊಂಡ್ಬಂದು ಈಗ ಅಲ್ಲ, ಮತದಾರರ ಪಟ್ಟಿಯಲ್ಲಿ ಆ ಶಾಲೆಯಲ್ಲಿ ಯಾರು ಓದ್ತಾ ಇದ್ದಾರೆ ಅವರು ವೋಟರ್ಸ್ ಆಗಿರ್ತಾರೆ.
ಇವತ್ತು 1954 ಆ ಮತದಾರರ ಪಟ್ಟಿ ತಗೊಂಬಂದ್ಬಿಡ್ಲಿ. 2012-13ವರೆಗೂ ಚರ್ಚೆ ಮಾಡೋಣ. ನಾನು ಅದಕ್ಕೆ ಕರೆದಿದ್ದು, ಮುಖಾಮುಖಿ ಬಂದುಬಿಡ್ಲಿ, ಎಲ್ಲ ದಾಖಲೆ ಇದೆ ತಗೊಂಬರ್ತೀನಿ, ನಾನು ಮಾತಾಡ್ತೀನಿ ಅಂದ್ಬಿಟ್ಟು. ಯಾರ ಅವಧಿನಲ್ಲಿ ಯಾರ್ಯಾರು ವೋಟರ್ಸ್ ಆಗಿದ್ರು ಅವ್ರ ಈ ಶಾಲೆಯಲ್ಲಿ ಓದಿದ್ರ? ನೀವು ಹೆಣ್ಣು ಕೊಟ್ಟರೋರು ಓಟು ಎಲ್ಲಿ ಯಾವ ಊರು ಕೊಡ್ತೀರಿ ಅವರು ವೋಟರ್ಸೇ. ನೀವು ಎಲ್ಲಿ ತಗೊಂಬರ್ತೀರಿ ಅವರು ವೋಟರ್. ನಮ್ಮ ಹತ್ರ ಇದೆ, ನಾವು ದಾಖಲೆ ಕೊಡ್ತೀವಿ. ನಾವು ಇವತ್ತು AR ಆಫೀಸಲ್ಲಿ DR ಆಫೀಸಲ್ಲಿ ಎಲ್ಲರೂ ಇವರು ಅರ್ಜಿಗಳು ಕೊಟ್ಟಿದ್ದಾರೆ. ಅವರೇ ಬಂದು ಎಲ್ಲ ತನಿಖೆ ಮಾಡಿದ್ದಾರೆ. ತನಿಖೆ ಮಾಡಿ ಇವತ್ತು ವೋಟರ್ ಲಿಸ್ಟ್ ಫೈನಲ್ ಮಾಡಿದ್ದಾರೆ. ಇವತ್ತು ಅಕ್ರಮವಾಗಿ ಕಟ್ಟಡಕ್ಕೆ ಕಟ್ಟಡಗಳಿದ್ದಾವೆ, ಕಾಂಗ್ರೆಸ್ನವ್ರು 2 ಬಿಟ್ಟು ಮಿಕ್ಕಿದವರೆಲ್ಲ ಬಿಜೆಪಿ ಅವ್ರೆ ಅಂತೆಲ್ಲ ಮಾತಾಡ್ತಾರೆ. ಎಲ್ಲಿ ಅಲ್ಲೇ ಮಾತಾಡ್ತೀರಾ? ನೀವೊಂದು ಕೆಲಸ ಮಾಡಿ. ಅಂಗಡಿಗಳು ಅಲ್ಲ, ನೀವು ಅವರು ಆರೋಪ ಮಾಡ್ತಾರೆ. ಅವ್ರು ಆರೋಪ ಮಾಡ್ತಾರೆ. ನೀವು ಒಂದು ಕೆಲಸ ಮಾಡಿ, ಆ ಅಂಗಡಿಗಳ ಹತ್ರ ಹೋಗಿ ಲಿಸ್ಟ್ ತಗೊಳ್ಳಿ. ಯಾರ್ಯಾರ ಅಂಗಡಿಗಳಿಗಾಗಿದೆ ಲಿಸ್ಟ್ ತಗೊಳ್ಳಿ. ಲಿಸ್ಟ್ ತಗೊಂಡು ನೀವು ಪರಿಶೀಲನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲ ಸರ್, ಈಗ ಕಟ್ಟಡ ಕಮರ್ಷಿಯಲ್ ಆಗ್ಬೇಕಂತ ಆ ಬಗ್ಗೆ ಬೇಡ ಅಂತ ಇದು ಮಾಡಿದ್ರು, ಲೋಕಲ್ ಇದು ಮಾಡಿದ್ರ? ಯಾವುದೇ ಕಾರಣಕ್ಕೂ ಇಲ್ಲ ರೀ. ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಅವತ್ತು ಚಂದ್ರಣ್ಣವ್ರು ಇದ್ರು, ಮಾಜಿ ರವಿಯವರು ಇದ್ರು, ವೆಂಕಟೇಶ್ ಅವರು ಇದ್ರು. ಅವರು ಅಬ್ಜೆಕ್ಷನ್ ಮಾಡ್ಬೋದಾಗಿತ್ತಲ್ಲ. ಆಡಳಿತ ಮಂಡಳಿನಲ್ಲಿ ಇರೋರ್ನ ವಿರೋಧ ಕಟ್ಕೊಂಡು ಏನಾದ್ರು ಕೆಲಸ ಮಾಡೋಕ್ಕಾಗುತ್ತಾ? ವಿರೋಧ ಮಾಡ್ಬೇಕಾಗಿತ್ತಲ್ಲ. ಆಮೇಲೆ 12-13 ಆದ್ಮೇಲೆ ಮತ್ತೆ 5 ವರ್ಷ ಇಬ್ರು BJP ಕಾಂಗ್ರೆಸ್ ಇಬ್ರು ಆಡಳಿತ ಮಾಡಿದ್ರಲ್ಲ, ಆಗ ಆರೋಪ ಮಾಡ್ಬೋದಾಗಿತ್ತಲ್ಲ. ಕೇಳಬೇಕ್ರಿ ಅವ್ನು ಯಾವ ಪಕ್ಷ. ಅಲ್ಲ, ನಾನು ಹೇಳ್ತಾ ಇರೋದು, ನೀವೇ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರಿ, ನೀವೇ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ರಿ. ನೀವು ಅಡ್ಡ ಹಾಕ್ಬೋದಾಗಿತ್ತಲ್ಲ. ಇವತ್ತು ಕಾನೂನುಬದ್ಧವಾಗಿ ನಾವು ಮಾಡಿಲ್ಲ ಅಂತ ನಿಲ್ಲಿಸ್ಬೋದಾಗಿತ್ತಲ್ಲ. ಸರ್, ಈಗ ಕಾರ್ಯದರ್ಶಿಯಲ್ಲಿ ನಟರಾಜನ್ ಅನ್ನೋನು ಕೂಡ, ಸೊ ಅಲ್ಲಿ ವೋಟಿಂಗ್ ಹೈಡ್ರಿಗೆ ಯಾರು ಸೇರಿಸಬೇಕು ಯಾರು ಮಾಡಬಾರ್ದು ಅನ್ನೋದು ಕೂಡ ಬಿಜೆಪಿ ಒಂದು ನಿಮಿಷ ಮುಕ್ತವಾಗಿ ಈಗ ಒಬ್ಬೊಬ್ರು ಮಾತಾಡೋಣ. ಜನರಲ್ ಬಾಡಿನಲ್ಲಿ ಯಾವುದೇ ಒಂದು ಕೋಆಪರೇಟಿವ್ ಸೊಸೈಟಿನಲ್ಲಿ ಜನರಲ್ ಬಾಡಿ 5 ಜನರಲ್ ಬಾಡಿನಲ್ಲಿ 2 ಜನರಲ್ ಬಾಡಿಗೆ ಸೈನ್ ಹಾಕಿದರೆ ಅವರು ವೋಟರ್ ಆಗಿರ್ತಾರೆ. ಇವತ್ತು ಹತ್ತಿಬೆಲೆ ಡೈರಿನಲ್ಲಿ 480 ಜನ ವೋಟರ್ಸ್ ಇದ್ರು, ಇವಾಗ 85 ಜನಕ್ಕೆ ಇಳಿದಿದ್ದಾರೆ. ಅದನ್ನ ನಾವು ಕ್ವಶನ್ ಮಾಡೋಕ್ಕಾಗುತ್ತಾ? ಯಾರು ಹಾಲ್ ಹಾಕ್ತಾರೆ ಅವ್ರು ಮಾತ್ರ ವೋಟರ್ಸ್ ಆಗಿದ್ದಾರೆ. ಅಲ್ಲಿ ಇದ್ದಿದ್ದು 72 ವರ್ಷದ 1972ರಿಂದ ಅವರೇ ಅಧಿಕಾರದಲ್ಲಿದ್ರು. ನಾವು ಅದನ್ನ ಕ್ವಶನ್ ಮಾಡೋಕ್ಕಾಗುತ್ತಾ? ಅದು ಸಹಕಾರ ಸಂಘದಲ್ಲಿ ಏನ್ ರೂಲ್ಸ್ ಇದೆಯೋ ಆ ರೂಲ್ಸ್ ಪ್ರಕಾರ ಸಸ್ಪೆಂಡ್ ಆಗಿರೋ ವ್ಯಕ್ತಿ ಮತ್ತೆ ಯಾಕೆ ಎಲ್ಲಿದ್ದಾರೆ? ಎಲ್ಲಿ ಮಾಡ್ತಾ ಇದ್ದಾರೆ? ಬಿಜೆಪಿ ಅವ್ರನ್ನೇ ಕಾರ್ಯದರ್ಶಿ ಮಾಡ್ಕೊಂಡು ಎಲ್ಲಾ ಗೋಲ್ಮಾಲು ಮಾಡ್ತಾ ಇದ್ದಾರೆ ಅನ್ನೋದು. ಈಗ ಕಾರ್ಯದರ್ಶಿ ಏನು ಅಂದ್ರೆ ಆ ವ್ಯಕ್ತಿನ ಪುರಸಭೆಯಲ್ಲಿ ನಾಮನಿರ್ದೇಶಿತ ಸಸ್ಪೆಂಡ್ ಆಗಿ 3 ತಿಂಗಳಾದ್ರೂ ಕೂಡ ಯಾಕೆ ಬೇರೆಯವ್ರಿಗೆ ಪ್ರಭಾರ ಕೊಡಿಲ್ಲ ಅಂತ. ಸಸ್ಪೆಂಡ್ ಆಗಿ ನಟರಾಜ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಇಲ್ಲ, ಸಸ್ಪೆಂಡ್ ಆಗಿದ್ದು 1 ವಾರ ಆಯ್ತು. ಇಲ್ಲ, ಆಗಿತ್ತು ಸಸ್ಪೆಂಡ್ ಆಗಿದ್ದಾರೆ ಅಂತ 3 ತಿಂಗಳಾದ್ರೂ ಕೂಡ ಯಾಕೆ? ಇಲ್ಲ, 3 ತಿಂಗಳಾಗಿಲ್ಲ, 1 ವಾರ ಆಗಿದೆ ಸಸ್ಪೆಂಡ್ ಆಗಿ. ಈಗ ನಾವು ಏನಕ್ಕೆ ಅದು ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ, ನಟರಾಜ್ ಅವ್ರನ್ನ ಇಟ್ಕೊಂಡು ಇವ್ರು ಗೆಲ್ತಾರೆ ಅಂತ. ಇವಾಗ ಬೇಡ, ಇವಾಗ ಅವರೇ ಇಟ್ಕೊಂಡಿದ್ದಾರೆ. ಅವರೇ ಇಟ್ಕೊಂಡಿದ್ದಾರೆ. ಅಲ್ಲ, ಅವ್ರಿಗೆ ಯಾರು ಬೇಕೋ ಅವ್ರನ್ನ ಆಯ್ಕೆ ಪ್ರಭಾರ ಕಾರ್ಯದರ್ಶಿ ಮಾಡ್ಕೊಂಡು ಅದೇ ಸಂಸ್ಥೆನಲ್ಲಿ ಕೆಲಸ ಹಸ್ತಾಂತರ ಮಾಡ್ಲಿಲ್ಲ ಅಂತ ಅಲ್ಲ, ಒಂದ್ ನಿಮಿಷ, ಅದನ್ನ ಕೇಳ್ಬೇಕಾಗಿರೋದು AR DR. ಅದು ನಾವು ಕೇಳ್ಬೇಕಾಗಿರೋದಲ್ಲ. ಬಿಜೆಪಿ ಅವರು, ಕಾಂಗ್ರೆಸ್ ಅವರು, ಮೀಡಿಯಾದವ್ರು ಮಾಡೋ ಕೆಲಸ ಅಲ್ಲ ಅದು. ಅಲ್ಲ, ಸೂಪರ್ ಸೈಟ್ ಆಗಿರೋದಕ್ಕೆ ಕೋರ್ಟ್ ಅಲ್ಲಿ ಸ್ಟೇ ಸಿಕ್ಕಿದೆ. ಮತ್ತೆ ನ್ಯಾಯಾಲಯ ಅಕ್ರಮ ಆಗಿದ್ರೆ ಹ್ಯಾಕ್ ಸ್ಟೇ ಕೊಡ್ತೈತೆ? ಸರ್, ಈಗ ಏನ್ ಪ್ರಶ್ನೆ ಅಂತಂದ್ರೆ, ನಟರಾಜ್ ಕೂಡ ಏನೊಂದು ಡಿಫಾಲ್ಟ್ ಆಗಿತ್ತಲ್ಲ. ಈಗ ನೀವು ಅವರು ನಿಮ್ ಪರ ಅಂತ ಹೇಳ್ತಿದ್ರೆ, ನೀವು ಅವ್ರ ಪರ ಅಂತ ಹೇಳ್ತೀರಿ, ಯಾರು ನಂಬೋದು ಅಂತ ಹೇಳಿ? ಸೆಕ್ರೆಟರಿ ಕೆಲಸ ಮಾಡ್ತಾರೆ. ಸಂಸ್ಥೆ ಕಾಂಗ್ರೆಸ್ ಅಂತ ಆಮೇಲೆ ಬಿಜೆಪಿ ಆಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಹೌದು, ಅವ್ರ ಜೊತೆನಲ್ಲಿರೋ ತನಕ ಅವ್ರು ಚೆನ್ನಾಗಿದ್ರು. ಇರ್ಲಿ ಬಿಡಿ. ಈಗ ಆಯ್ತು, 1 ನಿಮಿಷ. ನಟರಾಜರ್ನ ಸ್ಕೂಲ್ ಕರ್ಕೊಂಡ್ಬಂದು ಸೆಕ್ರೆಟರಿ ಮಾಡಿದ್ಯಾರು? ಮಾಡಿದ್ಯಾರು? ನಟರಾಜು ಕಾಂಗ್ರೆಸ್ ಜೊತೆಲಿ ಗುರ್ಸ್ಕೊಂಡಿದ್ದಾಗ ಒಳ್ಳೆಯವನು. ಹೈಜಾಕ್ ಮಾಡ್ಕೊಂಡ್ಬಿಟ್ರೆ ಅಂಜನಾಪ್ಪ ಅವ್ರು ಹೈಜಾಕ್ ಮಾಡ್ಕೊಂಡ್ರೆ ಸರ್, ತಿನ್ಸಿ ಇರ್ಲಿ. ಇನ್ನು ಮಾತಾಡೋದು ಜಾಸ್ತಿ ಜನ ಇದ್ದಾರೆ. ಅಲ್ಲ, ಈಗ ಅನುದಾನ ರಹಿತ ಏನು ಶಾಲೆ ಇದೆ ಅದನ್ನ ಖಾಸಗೀಕರಣಗೊಳಿಸಕ್ ಹೊರಟ್ರು. ಅದನ್ನ ಮಾತಾಡ್ತೀನಿ. ಮಾತಾಡ್ತಾರೆ. ಅಲ್ಲ, ಗೋಡನ್ ಮಾಡ್ಬಿಟ್ಟಿದ್ದಾರೆ ಅಂತ ಎಲ್ರು ಈಗ ಮಾಡಿದ್ದಾರೆ ಅಂತ ಒಬ್ಬರೇ ಮಾತಾಡೋಕ. ನಾವು 10 ನಿಮಿಷ 7 ರಿಂದ 8 ನಿಮಿಷ 5 ಜನ ಮಾತಾಡೋದು ಡಿಸೈಡ್ ಮಾಡ್ಕೊಂಡಿದ್ವಿ. ಮಾತಾಡ್ತಾರೆ, ಎಲ್ಲ ವಿಚಾರ ತಿಳಿಸ್ತಾರೆ. ಎಲ್ಲ ಈ ಒಂದು ಮಾಧ್ಯಮದ ಮುಖಾಂತರ ಜೈ ಭಾರತಿ ಕೋಆಪರೇಟಿವ್ ಸೊಸೈಟಿಯ ಮತದಾರ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಭಾರತೀಯ ಜನತಾ ಪಾರ್ಟಿ ಬೆಂಬಲಿತರಾಗಿ ಸಾಮಾನ್ಯ ವರ್ಗದಲ್ಲಿ
BG ಆಂಜಿನಪ್ಪ, ಮುರಳಿ ಮೋಹನ್ ರೆಡ್ಡಿ, ರಘು HL, ರಂಗಸ್ವಾಮಿ, ವೆಂಕಟೇಶ್ V, ಶಿವಕುಮಾರ್, C ಸುರೇಶ್ ರವರು ಸಾಮಾನ್ಯ ಸ್ಥಾನದಲ್ಲಿ ನಿಂತಿದ್ದಾರೆ. ಈ ಒಂದು ಸಾಮಾನ್ಯ ಸ್ಥಾನಕ್ಕೆ 7 ಓಟ್ ಹಾಕ್ಬೇಕು ಒಬ್ರು. ದಯವಿಟ್ಟು ಇವರಿಗೆ ಮತದಾನ ಮಾಡ್ಬೇಕಂತ ಹೇಳಿ ಕೇಳ್ಕೊಂತೀನಿ. ಮತ್ತೆ ಸಾಮಾನ್ಯ ಮಹಿಳೆ ಸ್ಥಾನದಲ್ಲಿ ದೀಪಾ ಮುನ್ರತ್ನರವರು ಸ್ಪರ್ಧಿಸಿದ್ದಾರೆ. ಮತ್ತೆ SC-ನಲ್ಲಿ P ನಾರಾಯಣಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಇವರ 10 ಜನಕ್ಕೂ ಸಹ ತಾವೆಲ್ಲರೂ ಅಮೂಲ್ಯವಾದ ಮತ ನೀಡಿ ಆ ಒಂದು ಜಯಭಾರತಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹೆಚ್ಚಿನ ಒಂದು ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ಅಲ್ಲ, ಇನ್ನೊಂದು ನಾನು ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಾನು ಇವತ್ತು ಕಾಂಗ್ರೆಸ್ ಅವ್ರು ಇಷ್ಟು ಹೇಳ್ತಾರಲ್ರಿ, 13 ಜನ ಕ್ಯಾಂಡಿಡೇಟ್ ಆಗಕ್ಕಾಗಿಲ್ರಿ ಅವ್ರ ಕೈನಲ್ಲಿ. ಇವತ್ತು ಅವಿರೋಧವಾಗಿ BJP ಅವರು 3 ಜನ ಆಯ್ಕೆ ಆಗಿದ್ದಾರೆ. BCM B-ನಲ್ಲಿ ಅವ್ರು ಕ್ಯಾಂಡಿಡೇಟ್ ಹಾಕಿಲ್ಲ, BCM A-ನಲ್ಲಿ ವಾಪಸ್ ತಗೊಂಡಿದ್ದಾರೆ. ನಿಮ್ ಬಿಜೆಪಿ ವಿರೋಧ ಆಗಿರಲ್ಲ ಸರ್, ಸಫಾಯಿ ಕ್ರಮ ಇರ್ಬೋದು, NML ವಿರೋಧ ಹಾಕಿದ್ರಲ್ಲ. ಅಲ್ಲ, ಇಲ್ಲಿ ಅದು ಅವ್ರ ವೈಯಕ್ತಿಕ ವಿಚಾರ. ನಾವು ಬಿಜೆಪಿ ಅವರಲ್ಲ ಸರ್. ಅಲ್ಲ, BJP ಅವರೇ ಪರವಾಗಿದ್ದೀರಿ ಅಂತ ಹೇಳಿ ನೋಡಿ, ನಾವು ಹತ್ರ ಅದನ್ನ ಎಷ್ಟು ಪ್ರಬಲವಾಗಿದ್ದೀರ ಅವರು. ನಮ್ಮಲ್ಲಿ ಅವರಲ್ಲಿ ಕ್ಯಾಂಡಿಡೇಟ್ ಇಲ್ಲ, ನಮ್ಮಲ್ಲಿ ಜಾಸ್ತಿ ಇದ್ದಾರೆ. ಜಿಲ್ಲಾ ಪಂಚಾಯತ್ ಇರ್ಲಿ ನಮ್ಮ ಅಲ್ಲ, ಇವತ್ತು NMR ಮಂಜು ಅವರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಅವರು ಹಾಕಿದ್ದಾರೆ. ಅಂದ್ರೆ BJP-ನಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅಲ್ಲಿ ಇವತ್ತು 13 ಜನ ಹಾಕೋದಕ್ಕೆ ಅವ್ರ ಕೈಲಾಗಿಲ್ಲ. ಜನರಲ್ ಅಲ್ಲಿ 5 ಜನ ಆಗಿದ್ದಾರೆ. ಜನರಲ್ ಲೇಡಿನಲ್ಲಿ 2 ಇರೋದು 1 ಹಾಕಿದ್ದಾರೆ. SC-ನಲ್ಲಿ 1 ಹಾಕಿದ್ದಾರೆ. ಮುಂದೆ ನೆಕ್ಸ್ಟ್ ಸರ್ಕಾರ ಸ್ವಲ್ಪ ಪ್ರದರ್ಶನ ವಿಜೇತರು ಸರ್. ವಾಪಸ್ ಕೊಡ್ಬೇಕಂತ ಏನೇನು ಬೇಕಾಗಿಲ್ಲ. ಗೌರವಾನ್ವಿತ ಆಗಮಿಸಿರುವ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಸ್ವಾಗತ ಕೋರ್ತಾ, ಈ ಒಂದು ಸಮಸ್ಯೆ 1951ರಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆಗೋದಕ್ಕೆ ಕಾರಣ ಪುರುಷರು ಸಾವುಕಾರ ಶರ್ಮಣ್ಣವರು, ವೈರಾಮಯ್ಯ ಅವರು, ಚೆನ್ನಪ್ಪ ಅವರು ಪಾಪ ಅವತ್ತು ದಾನ ರೂಪದಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಅದು. ಆವತ್ತು ಇಡೀ ತಾಲೂಕಿನಲ್ಲಿ 4 ಇದ್ದಿದ್ದು ಪ್ರೌಢಶಾಲೆಗಳು. ನಾನು ಸಹ ಅದೇ ಶಾಲೆಯಲ್ಲಿ ಓದಿದ್ದು. 1977ರಲ್ಲಿ ಈ ಸ್ಟ್ಯಾಂಡರ್ಡ್ಗೆ ಬಂದಿದ್ದು. ಆಗ ಈ ಸುತ್ತಮುತ್ತ ಎಲ್ಲೂ ಇರಲಿಲ್ಲ ಪ್ರೌಢಶಾಲೆಗಳು. ಎಲ್ಲ ಊರುಗಳಿಂದ 3 ಕಿಲೋಮೀಟರ್ 4 ಕಿಲೋಮೀಟರ್ಗಳಿಂದ ನಡ್ಕೊಂಡು ಬರ್ತಾ ಇದ್ರಿ. ಒಂದೊಂದು 8ಗೆ ಒಂದು 5 ಸೆಕ್ಷನ್, ಒಂದೊಂದು ಸೆಕ್ಷನಲ್ಲಿ 80 ಜನ ಇರ್ತಾ ಇದ್ರಿ. ಅದು ನಂತರ ರಿಸಲ್ಟು ಆಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಬರ್ತಾ ಇತ್ತು. ನಾನು ಮೊದಲನೇದಾಗೆ ಹೇಳಿದೆ, ದಾನ ಯಾರು ಕೊಟ್ಟಿದ್ದಾರೆ ಅವ್ರನ್ನ ಸ್ಮರಣೆ ಮಾಡಬೇಕು. ನಾವು ಆಡಳಿತ ಮಂಡಳಿ ಬರೋವರೆಗೂ ಯಾರ್ಯಾರು ಅಲ್ಲಿ ಅಧ್ಯಕ್ಷರು, MD, ಖಜಾಂಚಿಯಾಗಿ, ನಿರ್ದೇಶಕರಾಗಿ ಸೇವೆ ಮಾಡಿದ್ರು ಅವ್ರಿಗೆಲ್ಲನೂ ನಾನು ಸ್ವಾಗತ ಕೋರ್ತೀನಿ. ನಂತರ ಅಲ್ಲಿ ಯಾರ್ಯಾರು ಟೀಚರ್ಸ್ ಕೆಲಸ ಮಾಡಿ ಇವತ್ತೇನು ಆಚೆ ಹೋಗಿದ್ದಾರೆ ಅವ್ರಿಗೂ ಸಹ ನಾನು ಸ್ಮರಣೆ ಮಾಡ್ಕೊಬೇಕು. ಯಾಕಂದರೆ ಅವರು ಸೇವೆ ಅಮೋಘ. ಏನಿರ್ಬೋದು ತುಂಬ ಜನ ಮೇಷ್ಟ್ರು. ಅದ ನಂತರ ಮೊದಲಿಂದನೂ 1951 ಅವ್ರದ್ದು ಆಡಳಿತ ಇತ್ತು. ನಂತರ ಒಂದು 5 ವರ್ಷದ ಹಿಂದ್ಗಡೆ ಒಂದು 3 ಸಾರಿ BJP, ದಳ, ಕಾಂಗ್ರೆಸ್ ಅಲಯನ್ಸ್ ಮಾಡಿಕೊಂಡು ಅಲ್ಲಿ ಆಡಳಿತ ನಡೆಸ್ಕೊಂಡು ಬರ್ತಾ ಇದ್ರು. ಬಹಳ ಹೆಮ್ಮೆ ವಿಚಾರ ಅಂದರೆ ಆ ಶಾಲೆಯಲ್ಲಿ ಬಹಳ ಗೌರವ ಇತ್ತು, ನಾವು ಓದಿರೋ ಶಾಲೆ. ಅದ ನಂತರ ಏನಾಯಿತು, ನಮ್ಮ ಮೇಲೆ ಕೆಲವು ಆರೋಪಗಳನ್ನು ಮಾಡಿದ್ರು. ಈಗ ಬಿಲ್ಡಿಂಗಿಗೆ ಹೇಳ್ಬಿಟ್ಟಿದ್ದಾರೆ ಬಸವರಾಜ್, ಬಿಲ್ಡಿಂಗ್ ಕಟ್ಟಿದ್ರಿಂದ ಏನು ಇದಾಯಿತು ಅನ್ನೋದು. ನಂತರ 62 ಲಕ್ಷದ್ದು ಹೇಳ್ಬಿಟ್ಟಿದ್ದಾರೆ ಅವರು. ಎಲ್ಲ ಅವ್ರಿಗೆ ಪೀರಿಯಡಲ್ಲೇ ಕೊಟ್ಟಿದ್ದು, ಯಾರು ಬಿಲ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದೊಂದು 64 ಎನ್ಕ್ವೈರಿ. ಬಿಲ್ಡಿಂಗು ಪರ್ಮಿಷನ್ ತೆಗೆದುಕೊಂಡು ಅದು ಒಂದು 64 ಎನ್ಕ್ವೈರಿ. ಇವೆಲ್ಲ ಕಟ್ಟಿದ್ದು ಯಾವಾಗ? 64 ಎನ್ಕ್ವೈರಿಗೆ ಆಗಿರೋದು ಯಾವಾಗ? ಈಗ ಹಾಕಿರೋದು, ಮೊದಲಿಂದ ಹಾಕಿಲ್ಲ. ನಂತರ ಇವತ್ತು ಆ ಬಿಲ್ಡಿಂಗ್ ಇಲ್ಲ ಅಂದ್ರೆ ಸಂಸ್ಥೆಗೆ ವೇತನ ಕೊಡೋಕ್ಕಾಗ್ತಾ ಇರಲಿಲ್ಲ. ಬಸವರಾಜ್ ಅವ್ರೇನ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿಲ್ಲ ಅಂದ್ರೆ ಸಂಸ್ಥೆಗೆ ವೇತನ ಕೊಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದ್ರೆ ಈಗ ಏಡೆಡ್ ಸ್ಕೂಲ್ ಮೊದಲಿದ್ದು, ಅವರೇ ಹೇಳ್ತಾ ಇದ್ರು ಏಡೆಡ್ ಇತ್ತು. ಈಗ ಏಡೆಡಲ್ಲಿ ಎಲ್ಲ ರಿಟೈರ್ಡ್ ಆಗಿ ಹೋಗೋದ್ರು, ಇನ್ನಿರೋದಿಬ್ರೆ. ಆವಾಗ ಏನು ರಿಟೈರ್ಡ್ ಆದ್ಮೇಲೆ ನಾವು ತುಂಬ್ಕೊಬೇಕಲ್ಲ, ನಾವು ಪ್ರೈವೇಟ್ ಆಗಿ ತುಂಬಿಕೊಂಡು ನಾವು 20,000 25,000 ಕೊಟ್ಟು ನಡೆಸ್ತಾ ಇದ್ದೀವಿ. ಇವತ್ತು 1200 ಜನ ಇದ್ರು, ಇವತ್ತು 300 ಜನಕ್ಕೆ ಬಂದಿದ್ದಾರೆ ಅಂದ್ರೆ ಇವತ್ತು 13 ಶಾಲೆ ಐತೆ ಹತ್ತಿಬೆಲೆಯಲ್ಲಿ. ಇವತ್ತು ಎಲ್ಲ ಕೂಲಿ ಮಾಡೋರು ನನ್ನ ಮಗ ಇಂಗ್ಲಿಷ್ ಮೀಡಿಯಂಲ್ಲಿ ಹೋಗ್ಬೇಕು ಅಂತಾರೆ. ಎಲ್ಲ ಏನ್ ಮಾಡಿದ್ರು ಇಂಗ್ಲಿಷ್ ಮೀಡಿಯಂಗೆ ಹೋದ್ರು. ಲಾಸ್ಟ್ಗೆ ಇದು 100-150 ಜನಕ್ಕೆ ಬಂದ್ಬಿಟ್ರು. ಆಗ ಆಡಳಿತ ಮಂಡಳಿಯವರು, ಒಡೆಯರ್ ಇರ್ಬೋದು, ಗೋಪಾಲ್ ಇರ್ಬೋದು, ಮುನ್ಸಾಮ್ ರೆಡ್ಡಿ ಅವರು ಇರ್ಬೋದು, ಸತ್ಯಪ್ಪ ಅವರು ಇರ್ಬೋದು, ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಿದ್ರು.
ಪ್ರಾರಂಭ ಮಾಡಿದ್ಮೇಲೆ ಇವತ್ತು 4 ಸಾರಿ ಇವತ್ತು ವರ್ಷಕ್ಕೆ ರಿಸಲ್ಟ್ ಬಂದೈತೆ. SLC ಇಡೀ ಜಿಲ್ಲೆಯಲ್ಲೇ ಮೊದಲನೇ ಸ್ಥಾನದಲ್ಲೈತೆ. 100% ರಿಸಲ್ಟ್ 624, 625, 24 ಬಂದೈತೆ. ಇವತ್ತು ಫೀಸ್ ತೆಗೆದುಕೊಂತ ಇರೋದು ಹೇಳಿದ್ರು, ಪಾಪ ಬಡವರು 20,000 ತೆಗೆದುಕೊಂತಾರೆ ಅಂದ್ರೆ. ಆ ಬಡವ್ರ ಮಕ್ಕಳಿಗೆ ಅದು ಎಷ್ಟು ದಿವಸ ಬಂದು ಫೀಸ್ ಕಟ್ಟಿದಾರೋ, ಅದೆಷ್ಟು ಜನ ದಿವಸಕ್ಕೆ ಒಂದ್ ದಿವಸ ಒಂದು ಚಾಕ್ಲೇಟ್ ತಂದು ಕೊಟ್ಟಿಲ್ಲ ರೀ. ಒಂದು ಮಗುಗೆ ಅವ್ರು ಮಾತಾಡ್ರಲ್ಲೇನ್ರಿ, ಅವರು ಆ ಮಾತಾಡಿರೋದ್ರಲ್ಲಿ ಒಂದು 3 ಜನ ಇವತ್ತು ಸ್ಕೂಲ್ಗೆ ಒಂದು ಚಾಕ್ಲೇಟ್ ತಂದು ಕೊಟ್ಟಿಲ್ಲ. ನಾವು ಇವತ್ತು SLC ಪಾಸ್ ಆಗಿರೋರಿಗೆ ವೈಯಕ್ತಿಕ 5,000 ರೂಪಾಯಿ 85% ಬಂದವ್ರು ಕೊಟ್ಟಿದ್ದೀರಿ ಯಾರಿಗೆ ಅಲ್ಲಿ. ಆ ಓದಂತ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಿರೋರು ಇವತ್ತು ಇಷ್ಟೆಲ್ಲ ಮಾತಾಡ್ತಾರೆ. 20,000 ಇಡೀ ಕರ್ನಾಟಕದಲ್ಲೇ ಕಡಿಮೆ ನಾವು ತೆಗೆದುಕೊಂತಾ ಇರೋದು. ಅದ್ರಲ್ಲಿ 10,000 ವಾಪಸ್ಸು, 2 ಜೊತೆ ಬಟ್ಟೆ, 2 ಜೊತೆ ಶೂ, ಬುಕ್ಸ್ ಎಲ್ಲ ಫ್ರೀ ಕೊಡ್ತೀರಿ. 10,000 ನಡೆಸ್ತಾ ಇದ್ದೀರಿ. ಈ ಕಡೆ ಏಡೆಡ್ ಸ್ಕೂಲಲ್ಲಿ ಕೇವಲ 5,000 ಯಾರಾದ್ರೂ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿರೋ ತೋರಿಸಿ 5,000. ಅದು ಆಮೇಲೆ ಇನ್ನೊಂದು ಆಪಾದನೆ, ಶೇರು ಕಟ್ಟಿಸ್ಬಿಟ್ಟಿದ್ದಾರೆ. ನಮ್ದು ಎಲ್ಲಿ ಕಟ್ಟೋದು 1,000 ರೂಪಾಯಿ ಇಡೀ ಇದು ನಾವು ಕಟ್ಟಿಸ್ತಾ ಇರೋದಲ್ಲ ರೀ, ಸರ್ಕಾರ ಆದೇಶ ಮಾಡುತ್ತೆ. ಇವತ್ತು ಮಿಲ್ಕ್ ಸೊಸೈಟಿಯಲ್ಲಿ 11 ರೂಪಾಯಿ ಇತ್ತು, ಆಮೇಲೆ 110 ರೂಪಾಯಿ ಇತ್ತು, ಈಗ 500 ರೂಪಾಯಿ ಆಗುತ್ತೆ. ಈಗ ಜಿಲ್ಲೆಯಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಸರ್ಕಾರ ಆದೇಶ ಮಾಡುತ್ತೆ. ಇವತ್ತು TAPMS 1,500 ಇತ್ತು, PLD ಬ್ಯಾಂಕಲ್ಲಿ 500 ಇತ್ತು, 1,000 ಆಯ್ತು. ಇವತ್ತು ಇಲ್ಲಿನೂ 1,000 ಆಗೈತೆ. ಎಲ್ರಿಗೂ ಸಮಾನತೆ ತೆಗೆದುಕೊಂತ ಇದ್ದಾರೆ. ಅದಕ್ಕೆ ನಾವು ನೋಟಿಸ್ ಕೊಟ್ಟಿದ್ದೀರಿ. ಆ ಸ್ಕೂಲಲ್ಲಿ ಈಗ ಮುಚ್ಚಿಬಿಡ್ತಾ ಇದ್ದಾರೆ. ಆ ಸ್ಕೂಲಲ್ಲಿರೋ ಟೀಚರ್ಸ್ನೆಲ್ಲ ಇಲ್ಲಿ ತೆಗೆದುಕೊಂತ ಇದ್ದಾರೆ. ಅಲ್ಲ ರೀ, ಆ ಸ್ಕೂಲಲ್ಲಿ ಏಡೆಡ್ ಸ್ಕೂಲ್ಗೆ 70,000, 80,000 ಅದನ್ನ ಬಿಟ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಬರ್ತಾರೆ 20,000ಕ್ಕೆ. ಯಾರು ಬಂದಿದ್ದಾರೆ? ಒಬ್ಬರನ್ನ ತೋರಿಸಲಿ. ಎಲ್ಲ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡೋರ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಎಲ್ಲ ಏಡೆಡ್ ಅಲ್ಲಿ ಅವಾಗಿದ್ರು, ಎಲ್ಲ 60 ವರ್ಷ ಆಯ್ತು, ರಿಟೈರ್ಡ್ ಆಗಿ ಹೋಗಿದ್ದಾರೆ. ಸರ್ಕಾರಕ್ಕೆ ನಾವು ಬರ್ದಿದ್ದೀರಿ, ಕಳಿಸಿಲ್ಲ. ಟೀಚರ್ಸ್ ಕಮ್ಮಿ ಇದ್ದಾರೆ. ಅವಾಗ ನಾವೇನ್ ಮಾಡ್ಬೇಕು? ಪ್ರೈವೇಟ್ ಅಲ್ಲಿ ಕರ್ಕೊಂಡು ಟೀಚಿಂಗ್ ಮಾಡಿಸ್ತಾ ಇದ್ದೀರಿ. ಇವತ್ತು 280 ಜನ ಇದ್ದಾರೆ ಅಲ್ಲಿ. ಇವತ್ತು ಕಾಲೇಜು ಐತೆ. ಕಾಲೇಜಲ್ಲಿ ಸೋಮದಲ್ಲಿ ಮೊದಲು ಯಾರು ಕಾಲೇಜ್ ಕಟ್ಟಿರೋದು? ನಾವು ಕಟ್ಟಿರೋದು. ಅದೇ ಕಾಲೇಜಲ್ಲಿ ಇವತ್ತೆಲ್ಲ ಬಿದ್ದೋಗ್ತೈತೆ. ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀರಿ. ಅಲ್ಲಿ ಒಂದು ಟಾಯ್ಲೆಟ್ ಇರಲ್ಲ, ಟಾಯ್ಲೆಟ್ ರೆಡಿ ಮಾಡಿ ಕೊಟ್ಟಿದ್ದೀರಿ. ಅವ್ರು ಮಾತಾಡಿದ್ರೆ ಇದು ಮುಚ್ಚಿಬಿಟ್ಟಿದ್ರು, ಅದು ಮುಚ್ಚಿಬಿಟ್ಟಿದ್ರು. ಮೆಂಬರ್ಶಿಪ್ ಜಾಸ್ತಿ ಮಾಡಿಬಿಟ್ರು, 1,000 ರೂಪಾಯಿ ಮಾಡಿಬಿಟ್ರು. ಫೀಸ್ 20,000 ರೂಪಾಯಿ ತೆಗೆದುಕೊಂತಾರೆ. ಎಲ್ಲ ರೋಡ್ಗಳು ಮಾಡ್ತಾ ಇದ್ದಾರೆ. 2 ಕೋಟಿ ಹಗರಣ ತೋರಿಸ್ರಿ, ಯಾವ್ದಾರ ಒಂದು ಹಗರಣ ತೋರಿಸ್ರಿ. ಈಗ ನಾನು 5 ವರ್ಷದಲ್ಲಿ ಹೋದಾಗ ಇದೇ ನಟರಾಜು, ನಮ್ಮ ಬಸವರಾಜ್ ಎಲ್ಲ ಸ್ನೇಹಿತರು ಬಂದು, ಬೇರೆ ಬೇರೆ ಕಡೆ ಇದೆಯಾ ನೀನು, ಇದು ಓದಿನ ಸ್ಕೂಲು, ನೀನು ಇಲ್ಲಿ ಅಧ್ಯಕ್ಷ ಆಗಬೇಕು, ಇಲ್ಲಿ ಡೆವಲಪ್ಮೆಂಟ್ ಮಾಡಬೇಕು, ಇಲ್ಲಿ ಬರಲೇಬೇಕು ಅಂದ್ಬಿಟ್ಟು ಕೇಳ್ಕೊಂಡಿದ್ದು ಬಂದಿದ ತಕ್ಷಣ ನಮ್ಮ ಬಸವರಾಜ್ ಅವರು ಎಲ್ಲ ಡೈರೆಕ್ಟರ್ಗಳು 20 ತಿಂಗಳಿಗೆ ಕೊಟ್ಟರು, ಅಧ್ಯಕ್ಷರಾಗಿರ್ಬೇಕು ಇಂಥವ್ರು ಖಜಾಂಚಿ ಅಂದ್ಬಿಟ್ಟು. 20 ತಿಂಗಳಾಗಿದ ತಕ್ಷಣ ನಾನು ರಾಜೀನಾಮೆ ಕೊಟ್ಟೆ. ನಮ್ಮ ಆಡಳಿತ ಮಂಡಳಿ 13 ಜನ 12 ಜನ ಒಪ್ಪಿಲ್ಲ, ಇಲ್ಲ ನೀನೇ ಇರಬೇಕು ಅಂದ್ರು. ಇನ್ನ 20 ತಿಂಗಳು, ತಿರ್ಗಾ 40 ತಿಂಗಳಾದ್ಮೇಲೆ ರಾಜೀನಾಮೆ ಕೊಟ್ಟೆ. ತಿರ್ಗಾ ಇಲ್ಲ ನೀನೇ ಇರಬೇಕು ಅಂದ್ರು. ಎಷ್ಟು 60 ತಿಂಗಳು, 5 ವರ್ಷ. ನಾವು ಹೋಗಿದ್ದ ದಿವಸ ಫಸ್ಟ್ ಮೀಟಿಂಗ್ ಅಲ್ಲಿ ನಮ್ಮ ನಟರಾಜ್ ಅವರು ಸಂಬಳ ಇಲ್ಲ ಕೊಡೋದಕ್ಕೆ ಅಂದ್ರು. ಎಷ್ಟು? ಟೀಚರ್ಸ್ಗೆ ಸಂಬಳ ಇಲ್ಲ ಅಂದ್ರು. ಯಾಕೆ ಅಂದೆ ನಾನು, ಇಲ್ಲಿ ಇದು ಕೊಡ್ತಾ ಇಲ್ಲ, ಬಾಡಿಗೆ ಬರ್ತಾ ಇಲ್ಲ, 35 ಲಕ್ಷ ಐತೆ, ಒಬ್ಬೊಬ್ರದ್ದು 10 ತಿಂಗಳು, 20 ತಿಂಗಳು, 30 ತಿಂಗಳು ಐತೆ ಅಂದ್ರು. ನೋಟಿಸ್ ಕೊಡೋದ್ರಿ, ಕೊಟ್ರಿ. 2ನೇ ಸಾರಿ ನೋಟಿಸ್ ಕೊಟ್ರಿ, ಬಂದಿಲ್ಲ. 3ನೇ ಸಾರಿ ಬೀಗ ತರಿಸ್ದೆ, 30 ಬೀಗ ತರಿಸ್ದೆ, 30 ಅಂಗಡಿಗೂ ಬೀಗ ಹಾಕ್ಸ್ದೆ. 3 ದಿವಸಕ್ಕೆ ಬಂತ ಎಲ್ಲ 35 ಲಕ್ಷ. ನಮ್ಮನೆಗ ಬಂತು. ಒಬ್ಬೊಬ್ಬ ಇವತ್ತು ಮಾತಾಡ್ತಾರಲ್ಲ, ಅದೇನೋ ಎಲ್ಲ ಅಂಗಡಿಗಳು ಅವರೇ ಇಟ್ಕೊಂಡ್ಬಿಟ್ಟು ಯಾರ್ದು ಐತೆ? ನಾವೀಗ 13 ಜನ ಡೈರೆಕ್ಟ್ಗಳಿದ್ದೀರಲ್ಲ, ಒಬ್ರದ್ದೇ ನನ್ನ ಅಂಗಡಿ ಐತೇನ್ರಿ? ಐತೆ ಅಂಗಡಿ. ಈಗ ಯಾರು ಮಾತಾಡ್ತಾರೋ ಅವರೇ ಅಂಗಡಿ ತೆಗೆದುಕೊಳ್ಳೋದು, ಅವರೇ 5,000 ತೆಗೆದುಕೊಳ್ಳೋದು, 15,000ಗೆ ಬಾಡಿಗೆ ಕೊಡೋದು, ಅದನ್ನೂ ಕಟ್ಟೋದಿಲ್ಲ. ಇವರು ಮಾತಾಡೋರು ತೋರಿಸ್ಲಿ 13 ಜನ ಯಾರ್ದನ್ನ ನಮ್ಮ ಡೈರೆಕ್ಟ್ಗಳಿಗೆ ಇಷ್ಟು ಜನ ಇದ್ದೀರಲ್ಲ, ಯಾರ್ದನ್ನ ಒಬ್ರದ್ದು ಅಂಗಡಿ ಐತೇನೋ, ನಾವು ಅದ್ರಲ್ಲಿ ಜೀವನ ಮಾಡ್ಬೇಕು. ಅದೊಂದು ಆಪಾದನೆ. ಅಂಗಡಿಗಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನ ಅವಾಗ್ಲೇನೆ ಹೇಳಿದ್ರು ಬಸವರಾಜ್ ಅವರು, 1,75 ಲಕ್ಷ ಕೊಟ್ರೆ ಹರಾಜ್ ಬಿಡ್ಬೋದು ಅಂದ್ಬಿಟ್ಟು. ಎಲ್ಲೈತೆ 1,75 ಲಕ್ಷ? ಸಂಬಳನೇ ಇರಲಿಲ್ಲ. ಇವತ್ತು ಇಡೀ ಸೊಸೈಟಿ ಹುಡ್ದನಿಂದ ಲಾಭ ಅನ್ನೋದೇ ನೋಡಿರಲ್ಲ. ಈಗ 4-5 ವರ್ಷದಲ್ಲಿ ನಿವ್ವಳ ಲಾಭ, ಪ್ರತಿ ವರ್ಷ ಆಡಿಟ್ ರಿಪೋರ್ಟ್ ಅಲ್ಲಿ ನಿವ್ವಳ ಲಾಭ. ಒಂದು ವರ್ಷನೂ ಫಿಕ್ಸೆಡ್ ಇಕ್ಕಿರಲ್ಲ. ಇವತ್ತು 30 ಲಕ್ಷ ಫಿಕ್ಸೆಡ್ ಇಕ್ಕಿದ್ದೀರಿ. ಒಂದು ಬ್ಯಾಂಕ್ ಅಲ್ಲಿ 30 ಲಕ್ಷ ಫಿಕ್ಸೆಡ್ ಐತೆ, 1.5 ಲಕ್ಷ ಎಲ್ಲ ಬ್ಯಾಂಕ್ ಅಲ್ಲಿ ಕ್ಯಾಶ್ ಐತೆ. ಇವತ್ತು ರಿಸಲ್ಟ್ 100% ಬರ್ತಾ ಐತೆ. ಇವತ್ತು 1000 ಜನ ಇದ್ದವರು 1,750 ಜನ ಆಗಿದ್ದಾರೆ. ಯಾಕೆ? ಅಲ್ಲಿ ರಿಸಲ್ಟ್ ಬರುತ್ತೆ. ಈ ಖಾಸಗಿ ಅವರೆಲ್ಲ 80,000 90,000 ರಿಸಲ್ಟ್ ಬರೋ TC ತೆಗೆದುಕೊಂಡು ಮುಂದೆ ಸೇರ್ತಾ ಇದ್ದಾರೆ. ನಮ್ಗೆ ರೂಮ್ಗಳು ಸಾಲ್ತಾ ಇಲ್ಲ. ಅವ್ರ ಪೀರಿಯಡ್ ಅಲ್ಲಿ ಹೇಳಿದ್ರಲ್ಲ, ಬಸವರಾಜ್ ಅವ್ರ ಪೀರಿಯಡ್ ಅಲ್ಲಿ ಕೊಟ್ಟಾಗ ನನಗೂ ಹೇಳಿದ್ರು, ನಿಂದೊಂದು ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು ಮನೆ ಇದು ಕೊಠಡಿ ಅಂದ್ರು. ಕಟ್ಟಿಕೊಟ್ಟಿದ್ದೀನಿ. ನಂತರ ನಮ್ಮ ಗೋಪಾಲ ಮುನ್ಸಾಮರೆಡ್ಡಿ ಅವರ ಅಧ್ಯಕ್ಷ ಆದಾಗ ಕೇಳಿದ್ರು, ಅಲ್ಲೊಂದು ಕೊಠಡಿ ಕಟ್ಟಿಸ್ಕೊಟ್ಟಿದ್ದೀರಿ. ನಂತರ ಇಲ್ಲಿ ಬಂದ ಮೇಲೆ ಚೇರ್ಸ್ ಇಲ್ಲ ಅಂದ್ರು, ಚೇರ್ಸ್ ತೆಗೆದುಕೊಟ್ಟಿದ್ದೀರಿ. ಕಂಪ್ಯೂಟರ್ ಇಲ್ಲ ಅಂದ್ರು, ಕಂಪ್ಯೂಟರ್ ತೆಗೆದುಕೊಟ್ಟಿದ್ದೀರಿ. ವಾಟರ್ ನೀರು ಕುಡಿಯೋದಕ್ಕೆ ದಿವಸಕ್ಕೆ 100 ಕ್ಯಾನ್ ಕೊಂಡ್ಕೊಳ್ತಾ ಇದ್ರು. ವಾಟರ್ ಮಿನರಲ್ ವಾಟರ್ 3 ಲಕ್ಷ ಕೊಟ್ಟು ಮಾಡಿಸ್ಕೊಟ್ರಿ. ಬಿಸಿಲಲ್ಲಿ ಒಡಗ್ತಾ ಇದ್ರಿ ಮಕ್ಕಳು, ಕೆಳಗಡೆ ಮಣ್ಣು. 2 ಸಾರಿ ಹೋಗಿದ್ದೀನಿ ನಾನು, ನೋವಾಗುತ್ತೆ. ಮಳೆಯಲ್ಲಿ ನೆನ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಸ್ಟಾರ್ಟ್ ಆದ್ಮೇಲೆ ನಿಲ್ಸಕ್ಕಿಲ್ಲ. ಇನ್ನೊಂದು ದಿವಸ ಹೋದಿನಿ, 3 ಜನ ಬಿದ್ದೋದ್ರು ಬಿಸಿಲಿಗೆ. ನಂತರ ಹಂಗೆ
ಶೆಡ್ ಹಾಕ್ಸ್ರಿ 27 ಲಕ್ಷ ಕೊಟ್ಟು ಎಲ್ಲ ಏನು ಮುಚ್ಚಿಬಿಟ್ಟವ್ರೆ. ಫೀಲ್ಡ್ ಇರಿಲ್ಲ, ಮುಚ್ಚಿಬಿಟ್ಟಿದ್ದಾರೆ. ಏನು ಮುಚ್ಚಿಬಿಟ್ಟಿರೋದು? ಮಕ್ಕಳು ನೆನೀತಾ ಇದ್ರು. ಇದು ನಾವು ಮಾಡಿದ ಅಪರಾಧನ. ಸೊಸೈಟಿಯಲ್ಲಿ 10 ಲಕ್ಷ, ಸೊಸೈಟಿಯಲ್ಲಿ ಲಾಭದಲ್ಲಿ ಐತಾರೆ. ದಾನ ಧರ್ಮ ನಿಧಿಯಲ್ಲಿ 10 ಲಕ್ಷ ನಮ್ದೇ ಆಡಳಿತ ಮಂಡಳಿ ಇತ್ತು, ತಂದು ಕೊಟ್ಟಿದ್ದೀರಿ. ಮೇಲ್ಗಡೆ ಆಡಿಟೋರಿಯಂ 1000 ಜನ ಕುತ್ಕೊಬಹುದು, ಕಟ್ಸಿದ್ದೀರಿ. ಮೇಲ್ಗಡೆ ಎಲ್ಲ ದಾನಿಗಳಿಂದ ತಂದಿರೋದೆ. ಇವತ್ತು 12 ರೂಮ್ ಕಟ್ಸ್ತಾ ಇದ್ದಾರೆ ಕುಪೇಂದ್ರ ರೆಡ್ಡಿ ಅವರು. 1,20,00,000 ಲಕ್ಷ ನಮ್ಮಲ್ಲೇ ಇತ್ತು ಸೈಟು, ಅದು ಮಾರ್ಬಿಟ್ಟು ಇಲ್ಲಿ ಕೊಟ್ಟರು. ಅವರು ಬೇರೆ ಯಾವುದೋ ಒಂದು ಅನಾಥಾಶ್ರಮ ಕೊಡ್ಬೇಕನ್ಬಿಟ್ಟು ನಮ್ಮ ಮನೇಲಿ ಹೇಳಿದ್ರು. ಇಲ್ಲ, ನಾನು ಓದಿರೋ ಸ್ಕೂಲ್, ಅಲ್ಲಿ ನನ್ನ ಅಧ್ಯಕ್ಷ, ನನ್ನ ಸ್ಕೂಲ್ಗೆ ಬೇಕು ಆ ದುಡ್ಡು ಅಂದೆ. ಸರಿ ಆಯ್ತು, ಮಾರ್ಬಿಟ್ಟು ಕೊಡು ಅಂದ್ರು. 85 ಲಕ್ಷ ಕೊಟ್ಟಿದ್ದಾರೆ. ನಾನು 15 ಲಕ್ಷ ಕೊಟ್ಟಿದ್ದೀನಿ. ಇವತ್ತು 1 ಕೋಟಿ ರೂಪಾಯಿ ಶಾಲಾ ದುಡ್ಡ ಮುಟ್ಟಿದ್ದೀರಿ. ನಾವು ಶೆಡ್ ಹಾಕೋದಕ್ಕೆ ಶಾಲಾ ದುಡ್ಡ ಮುಟ್ಟಿದ್ದೀರಿ, ವಾಟರ್ ಫಿಲ್ಟರ್ಗೆ ಶಾಲೆ ದುಡ್ಡ ಮುಟ್ಟಿದ್ದೀರಿ. ಮಕ್ಕಳ ದುಡ್ಡು ಏನಾರ ಮುಟ್ಟಿದ್ದೀರಾ? 10% ಡೆವಲಪ್ಮೆಂಟೇ, 95% ತಿನ್ಕೊಂಡ್ಬಿಡೋದಂತೆ. ಮನೆ ಹಾಳಾಗುತ್ತದೆ. ಆ ಸಂಸ್ಥೆಗೆ ಮೋಸ ಮಾಡಿದವರು, ಆ ಸಂಸ್ಥೆಯಲ್ಲಿ ದುಡ್ಡು ತಿಂದಿರೋರು ಈಗೇನು ಮಾತಾಡ್ತಾರಲ್ಲ. ನಮ್ಮ ಶಂಕರ್ ರೆಡ್ಡಿ ಅವರು, ಇನ್ನೊಬ್ರು ಯಾರೋ ವೇಣು ಅವರು, ಮಾರಪ್ಪ ಅವರು, ರೀ ನಿನ್ನ ಯೋಗ್ಯತೆಗ ನಿನ್ನೂರಲ್ಲಿ 2 ರೂಪಾಯಿ ದುಡ್ಡು ಕೊಟ್ಟಿಲ್ಲ ರೈತರಿಗೆ. ಸೊಸೈಟಿ ಮುಚ್ಚೋಯ್ತು, ಮುಚ್ಚಿಬಿಟ್ರು. ತಿರ್ಗಾ ಆಮೇಲೆ ಪಾಪ ಪುಣ್ಯಾತ್ಮರು ಯಾರೋ ಬಂದ್ರು ಊರವರು, ನಮ್ಗೆ ಸೊಸೈಟಿ ಬೇಕಂತ ಮಾಡ್ಕೊಟ್ಟಿದ್ದೀನಿ. ನಿನ್ನ ಕೈಯಲ್ಲಿ ಒಂದು ಸೊಸೈಟಿ ನಡ್ಸಕ್ಕಾಗಿಲ್ಲ. ನೀನು ಮಾತಾಡ್ತೀಯ ಒಂದು ರೆಕಾರ್ಡ್ಸ್ ಒಂದಿಷ್ಟು ಜಾಗ ಎತ್ಕೊಂಡು. ಇದಕ್ಕೆ ಬಂದ್ರಿ ತೋರ್ಸ್ರಿ. ಅದೇನೋ ಸಹಕಾರ ರತ್ನ ಕಾಸು ಕೊಟ್ಟು ಎತ್ಕೊಬೇಕಾ? ಸಹಕಾರ ರತ್ನ ಪ್ರಶಸ್ತಿ ಎಲ್ಲ ಎಲ್ಲೆಲ್ಲಿ ಆಂಜನಪ್ಪ ಹೋಗಿದ್ದಾನೋ ಅಲ್ಲೆಲ್ಲ ಲಾಭ ಬಂದೈತೆ, ಪರಿಶುದ್ಧ ಹೋಗಿದ್ದಾನೆ ಅಂದ್ಬಿಟ್ಟು ಕೊಟ್ಟಿರೋದು. ಯಾರು ದುಡ್ಡು ಕೊಟ್ಬಿಟ್ಟು ಪ್ರಶಸ್ತಿ ಕೊಡೋದಿಲ್ಲ. ನಿಮ್ಗೆ ತಾಕತ್ತಿದ್ರೆ ಪ್ರಶಸ್ತಿ ತೆಗೆದುಕೊಳ್ಳಿ. ಅಲ್ಲಿ ಅವರೇ, ಇಲ್ಲಿ ಅವ್ರೆ, ಎಲ್ಲಿ ಬೇಕಾದ್ರೂ. ಇವತ್ತು ಬೆಂಗಳೂರು ಡೈರಿಗೆ ಹೋಗ್ಬೇಕಾದ್ರೂ ಒಂದು ಸೊಸೈಟಿಲಿ ಅಧ್ಯಕ್ಷರಾಗಿದ್ರೆ ಹೋಗಕ್ಕಾಗೋದು. ನಿಂತ್ಕೊಳ್ಳಿ. ಯಾರು ಬೇಡ ಅಂದ್ರು? ನಾವೇನನ್ನು ಕೇಳಿದಿರ ನನಗೆ ಬೇಕು ಡೈರಿ ಅಂದ್ಬಿಟ್ಟು? PLD ಬ್ಯಾಂಕ್ ನಮ್ಗೆ ಬೇಕಂತ ಕೇಳ್ತಿದ್ದೀರಾ? BDCC ಬ್ಯಾಂಕಲ್ಲಿ ಅವ್ರೆ, BDCC ಬ್ಯಾಂಕಲ್ಲಿ 12 ತಾಲೂಕಿನಿಂದ ರೀ ಹಾಕೋದು ಎಲ್ರು. ಕಾಂಗ್ರೆಸ್ ಅವ್ರು ಯಾರು ಇಲ್ಲ. 12 ತಾಲೂಕಿಂದ 5 ಜನ ಹಾಕಿದ್ರು, 2 ವಾಪಸ್ ಎತ್ಕೊಂಡೋದ್ರು. 2 ಸ್ಕೂಟ್ನಿ ಎಲ್ಲೋಯ್ತು. BDCC ಬ್ಯಾಂಕಲ್ಲಿ ಹಾಕ್ನೆ. ನಾವೇನ್ ಬೇಕಂತ ಕೇಳಿದ್ರೆ ನಾಮಿನೇಷನ್ ಹಾಕಿ 12 ತಾಲೂಕಿಂದ ಬೇಡ ಅಂದ್ರ. TAPMS ಅಲ್ಲಿ ಡೈರೆಕ್ಟರ್ ಅವ್ರೆ. TAPMS ನಾವು ಹೋಗಿ ಮುಂಚೆ ಕುತ್ಕೊಂಡಾಗ ಸೇರಿರಲಿಲ್ಲ. 9,000 ಅಡಿ ಮಾರಾಟ ಮಾಡ್ಕೊಂಡಿದ್ದಾರೆ, 1.5 ಕೋಟಿ ನಷ್ಟ ಆಗಿ. ನಾವು ಈಗ ಹೋದ್ಮೇಲೆ ಇಬ್ರು ಇದ್ದೀರಿ, ಕಾಂಗ್ರೆಸ್ ಅವರು, BJP ಅವರು. ಕೇಳ್ಕೊಳ್ಳಿ ಅಲ್ಲಿರೋ ಡೈರೆಕ್ಟರ್ಗೆ ಹೇಗೆ ಅನ್ನೋದು. ಒಂದು ಬಿಲ್ಡಿಂಗ್ ಕಟ್ಟಿದ್ರಿ, ಬಾಡಿಗೆ 1.5 2 ಲಕ್ಷ ಬರ್ತಾ ಐತೆ. ಇವತ್ತು ಕುತ್ಕೊಳ್ಳೋಕೆ ಸೇರಿರಲಿಲ್ಲ TAPMS ಅಲ್ಲಿ. ಇವತ್ತು PLD ಬ್ಯಾಂಕು ಅಷ್ಟೇ ಜಿಲ್ಲೆಯಲ್ಲಿ 1ನೇ ಸ್ಥಾನದಲ್ಲಿ ಐತೆ. ಅಲ್ಲಿರೋ ಡೈರೆಕ್ಟರ್ಗಳೆಲ್ಲ 2 ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಬರ್ತಾ ಐತೆ. ಯಾವುದೇ ಒಂದು ವಾರ್ಷಿಕ ಸಭೆಗೆ ಅಲ್ಲಿ ಖರ್ಚು ಹಾಕ್ಸೋದಿಲ್ಲ ನಾವು ಸೊಸೈಟಿಯಲ್ಲಿ. TAPMS ಅಲ್ಲಿ ಹಾಕ್ಸಲ್ಲ, PLD ಬ್ಯಾಂಕ್ ನಾವೇ ಡೈರೆಕ್ಟರ್ ಹಾಕೊಳ್ಳೋದು. ಆಂಜನಪ್ಪ ಎಲ್ಲೆಲ್ಲಿದ್ದಾನೆ ಅವ್ರಲ್ಲೆಲ್ಲ ನಾವೇ ಹಾಕೊಳ್ಳೋದು. ನಾವು ಇವತ್ತು 5 ವರ್ಷ ನಡೆಸಿದ್ರೆ ಆಡಳಿತ ಮಂಡಳಿ ಸದಸ್ಯರಿದ್ದಾರೆ. ಎಷ್ಟು ಒಂದೇ ಒಂದು ಮೀಟಿಂಗ್ ಅಲ್ಲಿ ಒಂದು ರೆಗ್ಯುಲೇಷನ್ಗೆ ಅವ್ರು ಡೀಸೆಂಟ್ ನೋಟ್ ಬರ್ಸಿಲ್ಲ. ನಾವು ಅಲ್ಲಿ ಕಾಫಿ ಟೀ ಕೂಡ ಆಚೆ ಹೋಗಿ ಕುಡಿತಾ ಇದ್ರಿ. ಮಕ್ಕಳ ದುಡ್ಡು ನೀನು ಖರ್ಚು ಮಾಡಬಾರ್ದು, ನಾವು ಇರಾಗಂಟ ಮಕ್ಕಳ ದುಡ್ಡು ಇವತ್ತು ಖರ್ಚು ಮಾಡಿದ್ರೆ ಅಷ್ಟು ಕೋಟಿ ಇರೋದು. ಮಾತಾಡಿದ್ರೆ ಆಗರಣ 5% ಡೆವಲಪ್ಮೆಂಟ್ ಅಂತ. ಅಲ್ಲಿ ಕಣ್ಣು ಕಾಣಿಸಲ್ಲ ಅಲ್ಲಿ ಡೆವಲಪ್ಮೆಂಟ್ ಆಗಿರೋದು. ಪೇರೆಂಟ್ಸ್ ಇದ್ದಾರೆ, 1000 ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಪೇರೆಂಟ್ಸ್ ಕರೀರಿ. ಒಬ್ಬ ಪೇರೆಂಟ್ಸ್ ಹೇಳ್ಬಿಡ್ಲಿ, ಒಬ್ಬ ಟೀಚರ್ ಹೇಳಲಿ, 80 ಜನ. ಅಲ್ಲಿ ಈಗ ನಾವು ಹೋದಾಗ 12,000 ಕೊಡ್ತಾ ಇದ್ದೆ. 12,000 ಯಾರು ಮಾಡ್ತಾರೆ? ಈಗ 20,000, ಈಗ 13 ಲಕ್ಷ 16 ಲಕ್ಷ ಕೊಡ್ತಾ ಇದ್ದೀರಿ ಸ್ಯಾಲ್ರಿ ಕೊಡೋದು ಬೇಡನ್ರಿ. 10,000 ಇದ್ದಿದ್ದು 20,000 ಮಾಡ್ಬಿಟ್ಟವ್ರೆ. 10,000ಗೆ ನಡ್ಸಕ್ಕಾಗುತ್ತೇನ್ರಿ? 10,000 ವಾಪಸ್ ನಿಮ್ಗೆ ಕೊಡ್ತಾ ಇದ್ದೀರಲ್ಲ. ಏನು ಅದು ಎಷ್ಟು ಬಡವರ ಮೇಲೆ ಆಸಕ್ತಿ ಅಂತ ಹೇಳ್ಬೇಕು. ಪಾಪ 20,000 ಎಲ್ಲಿ ಕಟ್ಟೋದು, ಪಾಪ 1,000 ಎಲ್ಲಿ ಫೀಸ್ ಕಟ್ಟೋದು ಒಬ್ರು ಹೇಳೋದು, ಇನ್ನೊಬ್ರು ಎಲ್ಲ ಆತ್ನೇ ಇರಬೇಕು. ಬೀದರ್ಗುಪೇಟೆ ಏರಿಯಲ್ಲಿ ಬಂದು ನಿಂತ್ಕೊಳ್ಳಿ. ನೀವು RSS ಬ್ಯಾಂಕಲ್ಲಿ ನಿಂತ್ಕೊಳ್ಳಿ. ನೀವು ಬೇಡ ಅಂದವ್ರು ಯಾರು? ನಮ್ಮ ಕಾರ್ಯಕರ್ತರು ನೀವು ಡೆವಲಪ್ಮೆಂಟ್ ಮಾಡ್ತೀರಾ, ನೀವು ಇರ್ಬೇಕು ಅಂದ್ಬಿಟ್ಟು ಕೇಳಿದ್ ಕೊಟ್ಟಿದ್ದೀರಿ. ಅವರೇ ಅಲ್ಲಿ ಮಾಡಬೇಕು, ಇಲ್ಲಿ ಅವರೇ ಮಾಡಬೇಕು. ಯಾರು ನೀವೇ ಮಾಡಿ. ಕಾಂಗ್ರೆಸ್ ಅವರೇ ಬಂದ್ರಿ, ನೀವೇ ಡೈರೆಕ್ಟ್ ಆಗ್ರಿ, ನೀವೇ ಪ್ರೆಸಿಡೆಂಟ್ ಆಗ್ರಿ. ಯಾರು ಬೇಡ ಅಂದ್ರು? ನಿಮ್ಗೆ ಯಾರನ್ನ ಅಡ್ಡ ಹಾಕಿದಾರೇನ್ರಿ? BDCCಗೆ ಅಡ್ಡ ಹಾಕಿದ್ದೀರಾ, ಬೆಂಗಳೂರು ಡೈರಿಗೆ ಅಡ್ಡ ಹಾಕಿದ್ದೀರಾ, TAPMSಗೆ ಅಡ್ಡ ಹಾಕಿದ್ದೀರಾ? ಹೇಳಿ, ಯಾಕೆ ಪರ್ಚ್ಕೊಂತೀರಾ ಮೈ? ಫುಲ್ ಎಲ್ಲ ಭ್ರಷ್ಟರು. ಶಂಕರ್ ರೆಡ್ಡಿ ಹೇಳೋದು ಎಲ್ಲಾ ಭ್ರಷ್ಟರು. ನನ್ನ ಮೇಲೆ ಅಲ್ಲರಿ ಎಲ್ಲಿನೂ ಗೆಲ್ಲಕ್ಕಾಗಿಲ್ಲ ಅಂತಾರ್ರಿ. ನಾನು 30 ಸಾರಿ ಅಪ್ಲಿಕೇಶನ್ ಹಾಕಿರೋದು, 30 ಎಲೆಕ್ಷನ್ ಫೇಸ್ ಮಾಡಿರೋದು. ನಾನು ಸೋತಿದ್ದೀನಿ 3, 27 ಗೆದ್ದಿದ್ದೀನಿ. ನೀನು ಎಷ್ಟು ಫೇಸ್ ಮಾಡಿದ್ದೀಯಾ? ವೇಣುವರು ಎಷ್ಟು ಫೇಸ್ ಮಾಡಿದ್ದಾರೆ? ಎಲ್ಲಿ ಗೆದ್ದಿಲ್ಲ. ಅವ್ರು ಗೊತ್ತಾ ನಾನು ಎಲೆಕ್ಷನ್ ಎಷ್ಟು ಫೇಸ್ ಮಾಡಿದ್ದೀನಿ, ಎಷ್ಟು ಗೆದ್ದಿದ್ದೀನಿ ಅನ್ನೋದು? ಅಲ್ಲಿ ಗೆದ್ದಿಲ್ಲ ಅಂತ ಇವರೇ ಕೇಳ್ತಾ ಇದ್ದಾರಂತೆ. ನನ್ನ ಮೇಲೆ ನಿಂತು ಸೋತು ಬಿಟ್ಟು ದುಡ್ಡು ಕೊಟ್ಬಿಟ್ನಂತೆ. ನೀನೇನ್ ಮಾಡ್ತಾ ಇದ್ದೆ? ನಮ್ಮ ಮಿಸಸ್ ನಾನು ದುಡ್ಡು ಹಂಚ್ಬಿಟ್ಟ. ನಮ್ಮ ಮಿಸಸ್ ಇವತ್ತು ದುಡ್ಡು ಹಂಚಕ್ಕೆ ಬಂದಿಲ್ಲ, ಇವತ್ತು ಇದಕ್ಕೆ ಬಂದಿಲ್ಲ. ನಾನು ಆಪಾದನೆ ಮಾಡ್ತಾ ಇದ್ನಲ್ಲ. ಶಂಕರ್ ರೆಡ್ಡಿ ನನ್ನ ಮೇಲೆ ಸೋತು ಇದು ಮಾಡ್ಬಿಟ್ಟ, 5,000 ಕೊಟ್ಬಿಟ್ಟ, 1,000 ಕೊಟ್ಬಿಟ್ಟ. ಎಲ್ಲ ಭ್ರಷ್ಟ. 90,000% ಭ್ರಷ್ಟನು 5% ಕೆಲಸ ಮಾಡಿಸ್ತಾನೆ. ತೋರಿಸ್ರಿ ಒಂದು ರಾಜಕೀಯ ನಿವೃತ್ತಿ ಆಗ್ಬಿಡ್ತೀನಿ, ತೋರಿಸ್ರಿ. ಅವ್ರೇನ್ ಹೇಳ್ತಾರೆ? ತೋರಿಸ್ತೀನಿ ಅಂದ್ಬಿಟ್ಟು ಲಾಸ್ಟ್ ಏನು ಭ್ರಷ್ಟಾಚಾರ ಅಂದ್ರೆ ಅದೇ 64 ಅನ್ಕೋರಿ, 62 ಲಕ್ಷ ಅದು ಭ್ರಷ್ಟಾಚಾರ ಅದೇನ್ರಿ? ಅದು ನನ್ನ ಪೀರಿಯಡ್ ಅಲ್ಲಿ ಆಗಿರೋದೇನ್ರಿ? ಬಿಲ್ಡಿಂಗ್ ಕಟ್ಟಿರೋದು
ಬಾಡಿಗೆ ರಿಟರ್ನ್ ಮಾಡದೇ ಇರೋದು ಅದು ಭ್ರಷ್ಟ, ಅದೊಂದು. ಆಮೇಲೆ ಇನ್ನೆಲ್ಲ ಪಾಪ ನಮ್ಮ ದೇವೇಗೌಡ್ರಿ ಅಲ್ಲಿ ಯಾರೋ ಪಾಪ ಪುಣ್ಯಾತ್ಮರು ಕೊಟ್ಟಿದ್ದಾರೆ, ಸರ್ವೆ ನಂಬರ್ 57ರಲ್ಲಿ ಭೂದಾನದಲ್ಲಿ ಕೊಟ್ಟಿದ್ದಾರೆ. ಅದು ಪೂರ್ತಿ ಎಲ್ಲ ಹಳ್ಳದಿನ ಇತ್ತು. ನಮಗಿನ ಹಿಂದೆ ಆಡಳಿತ ಮಂಡಳಿಯವರು ಪಾಪ ಒಂದು ಫೆನ್ಸಿಂಗ್ ಹಾಕಿ 5.5 ಲಕ್ಷ ಖರ್ಚು ಮಾಡಿ ಮಠ ಮಾಡಿ ಇಕ್ಕಿದ್ರು ಚಂದ್ರಯ್ಯನವರು. ಆಮೇಲೆ ಇಲ್ಲಿಂದ 3 ಕಿಲೋಮೀಟರ್ ಯಾರಾದ್ರೂ ಮಕ್ಕಳು ಆಟದ ಮೈದಾನಕ್ಕೆ ಹೋಗಕ್ಕಾಗ್ತದೇನ್ರಿ, ನಡೀತಾರೇನ್ರಿ? ವೇಸ್ಟ್ ಆಗಿತ್ತು. ಆಮೇಲೆ ಈತ ಬಂದ, ಸರ್ ನಾನು ಬಾಡಿಗೆ ಕೊಡ್ತೀನಪ್ಪ, ನಮ್ಗೆ ದಾರಿ ಇಲ್ಲ, ದಾರಿ ಇಲ್ದಿದ್ದು ಯಾರನ್ನ ಬಾಡಿಗೆ ಕೊಡ್ತಾರೇನ್ರಿ? ಪುಣ್ಯಾತ್ಮ ದಾರಿ ಮಾಡಿಕೊಟ್ಟ, ದುಡ್ಡು ತೆಗೆದುಕೊಟ್ಟ, ಅದನ್ನ ನಮ್ಮ ಜಮೀನ್ ದಾರಿ ಮಾಡಿಕೊಟ್ಟ, ನಮ್ದು ಭೂ ಪರಿವರ್ತನೆ ಮಾಡಿಕೊಟ್ಟ, ಕನ್ವರ್ಷನ್ ಮಾಡಿಕೊಟ್ಟ, ಎಲ್ಲ ಮಾಡಿಕೊಟ್ಮೇಲೆ ಎಕರೆಗೆ 40,000 ಫಿಕ್ಸ್ ಮಾಡಿ 80,000ಗೆ ಫಿಕ್ಸ್ ಮಾಡಿದ್ರಿ. ಅದಕ್ಕೆ ಹಿಂದೆ ಇರೋದು ಮೈನ್ ರೋಡ್ಗಲ್ಲ, ಭೂ ಪರಿವರ್ತನೆ ಮಾಡಿರೋ 80,000 ಇವತ್ತು ಅಕೌಂಟ್ ಸಪರೇಟ್ ಮಾಡಿಸ್ದೆ, 30 ಲಕ್ಷ ಬಂದೈತೆ, ಬಾಡಿಗೆ 1 ರೂಪಾಯಿ ಮುಟ್ಟಿಲ್ಲ. ಆ ದುಡ್ಡು ನಮಗ್ ಬೇಡ, ಆ ಸಪರೇಟ್ ಇಗ್ಬೇಕಂದ್ರೆ ಕಾರ್ಯದರ್ಶಿಗೆ ಇವತ್ತು 30 ಲಕ್ಷ ಐತೆ. 30 ಲಕ್ಷ ನನ್ನ ಮನೆಗೆ ಬಂತೇನ್ರಿ? ಬಾಡಿಗೆ ಬರಂಗ್ ಮಾಡಿದ ತಪ್ಪೇನ್ರಲ್ಲಿ? ಅದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಆಗೋಣ, ಅದ್ರಲ್ಲಿ ಲಕ್ಷಾಂತರ ರೂಪಾಯಿ ಆಗೋಣ. ಇಲ್ಲೇ ಇದ್ದಾರಲ್ಲ, ಅದಂಗೆ ಲಕ್ಷಾಂತರ ರೂಪಾಯಿ ಆಗೋಣ ಆಗುತ್ತದೆ. 5 ಲಕ್ಷ ಕೊಡ್ತಾ ಇದ್ರಂತೆ ನೀವೆಲ್ಲ ರೈತರು ಎಕರೆಗೆ 5 ಲಕ್ಷ ಕೊಡ್ತಾರೇನ್ರಿ ಬಾಡಿಗೆ? ಖಾಲಿ ಬೈಲಿಗೆ 5 ಲಕ್ಷ ಕೊಡ್ತಾರೇನ್ರಿ? 18 ಲಕ್ಷ ತೇತ್ಕೊಂತಾನೆ. ಇನ್ನ 4 ಎಕರೆ ಐತೆ, ಒಂದು 15 ಕೋಟಿ ಖರ್ಚು ಮಾಡಿದ್ದಾನೆ, ತೇತ್ಕೊಂತಾನೆ. ಆತ್ಮ ಕೊಡೋ ಆತ್ನಿಗೆ ಕೊಡೋ ರೇಟು ನನ್ ಕೊಡಕತ್ತದ. ಬಂಡವಾಳ ಹಾಕಿರೋದು ಇತ್ತು, ನಾವು ಬೇರೆ ಭೂಮಿ ಕೊಟ್ಟಿರೋದು 5 ಲಕ್ಷ ಬರ್ತದೆ. ಇಲ್ಲಿ 80,000 ತೋರಿಸ್ತಾರೆ. ಸರಿ, ಎಲ್ಲ ಹೋಯ್ತೆ, 80,000 ಹೋಯ್ತೆ. ಪೂರ್ತಿ ಒಂದು ಅಕೌಂಟ್ ಅಲ್ಲಿ ಐತೆ, 30 ಲಕ್ಷ ಐತೆ. ಅದ್ರ ಬಗ್ಗೆ ಬೇಕಾದ್ರೆ ಇನ್ನ ಡಿಸೈಡ್ ಅವರೇ ಮಾತಾಡ್ತಾರೆ. ಆಂಜನಪ್ಪ ಅವರು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಗೆಲ್ಲಕ್ಕಾಗಲ್ಲ, ಬರೀ ಸರ್ಕಾರಿ ಕ್ಷೇತ್ರದ ಮಾತ್ರ ಬಂದು ಕೇಳ್ತಾರ. ಅದು ಕ್ಯಾಂಡಿಡೇಟ್ಗೆ ದುಡ್ಡು ಕೊಟ್ಟಿನೇ ಗೆಲ್ಲೋದು ಅಂತ ಹೇಳ್ತಾರೆ ಸರ್. ಅವ್ರಿಗೆ ಗೊತ್ತಿಲ್ಲ. 2 ಸಾರಿ ಪಂಚಾಯತಿ ಮೆಂಬರ್ ಆಗಿರೋದು ನಾನು. ಪಂಚಾಯತಿ ಗೆಲ್ಲಕ್ಕಾಗ್ತಾರೆ. ನಾನು 3 ಸಾರಿ ಪಂಚಾಯತಿಗೆ ನಿಂತಿರೋದು. 1 ಸಾರಿ ಫಸ್ಟ್ ಸಾರಿ ಸೆಕ್ರೆಟರಿ ಆಗಿದ್ದಾಗ ಸೋತಿದ್ದೆ 59 ಓಟಲ್ಲಿ. ನಂತರ 2 ಸಾರಿ ಇದೇ ಶಂಕರ ರೆಡ್ಡಿ ಮೇಲೆನೆ ಗೆದ್ದಿರೋದು. ಪಂಚಾಯತಿಯಲ್ಲಿ 2 ಸಾರಿಗೆ ನಾನು ಹೇಳ್ತಾ ಇದ್ದೀನಲ್ಲ, ನಾನು 30 ಚುನಾವಣೆ ಫೇಸ್ ಮಾಡಿರೋದು, 3 ಚುನಾವಣೆ ಸೋತಿದ್ದೀನಿ. ಒಂದು ಬೆಂಗಳೂರು ಡೈರಿ, ಒಂದು ಪಂಚಾಯತಿ, 1 ಸಾರಿ ತಾಲೂಕ್ ಪಂಚಾಯತಿ. ಇನ್ನು 27 ಗೆದ್ದಿದ್ದೀನಿ. ಇನ್ನು 27 ಗೆದ್ದಿರೋದೆಲ್ಲ. ಹಂಗಾದ್ರೆ ಯಾರು ನಿಂತ್ಕೊಂಡು ಗೆಲ್ಲಂತ ಕ್ಯಾಂಡಿಡೇಟ್ ಇಲ್ಲ? ಏನು ಕ್ಯಾಂಡಿಡೇಟ್ ನಾವೆಲ್ಲ ಪರ್ಚೇಸ್ ಮಾಡಕತ್ತದ? ಎಲೆಕ್ಷನ್ ನಡೀತಲ್ಲ, ಎಲೆಕ್ಷನ್ ಅಲ್ಲೆಲ್ಲ ಓಟ್ ಬಂದಿರೋದು. ಈಗ ನಮ್ಮ ಜಯಭಾರತಿ ಸ್ಕೂಲ್ದು ಮೊನ್ನೆ 5 ವರ್ಷದಲ್ಲಿ ಯಾರು ಎಲೆಕ್ಷನ್ ಆಗಿಲ್ಲ. ಅದ್ರ ಮೇಲೆ VSS ಎಲೆಕ್ಷನ್ ಆಗಿಲ್ಲ. ಯಾರು ಹಾಕಿದ್ರಲ್ಲ ನಾಮಿನೇಷನ್. 2200 ಓಟ್ ಇತ್ತಲ್ಲ, ಜಾಸ್ತಿ ಓಟ್ ಅವ್ರದೇ ಅಲ್ಲ. ಓಟ್ ಯಾರು ಸೇರಿಸಿರೋದು? ತಮಿಳುನಾಡವ್ರು. ನಾವು 5 ವರ್ಷದಲ್ಲಿ ಸೇರಿಸಿದ್ರ? ನಮ್ಮಲ್ಲಿ ಸೇರಿಸಿರೋದು ಈಗ ಅಲ್ಲಿ ಯಾರು ಮಕ್ಕಳು ಓದ್ತಾ ಇದ್ದಾರೋ ಅವ್ರದ್ದು ಮಾತ್ರನೇ ಇರೋದು 880 ಜನ. ಇನ್ನು 110 ಜನ ತಂದ್ಬಿಟ್ಟ. 110 ಜನ ಅವ್ರು ಹೋಗಿದ್ದಾರೆ. ಯಾರು ವರ್ಷದಲ್ಲಿ ಮೆಂಬರ್ಶಿಪ್ ಆಗಿದ್ದಾರೋ ಅವ್ರಿಗೇನು GBM ಬರಂಗಿಲ್ಲ. ಅವ್ರು ಹೋಗಿ ತೆತ್ಕೊಂಡ್ಬಂದಾರೆ. ನಮ್ಗೆ ಅದಕ್ಕೆ ಸಂಬಂಧ ಏನು? ಅವ್ರು ನಾನು 1 ವರ್ಷ ಆಗೈತೆ ನನಗೆ GBM ಬರೋದಿಲ್ಲ ಅಂತ ಹೈಕೋರ್ಟ್ ಹೋಗಿದ್ದಾರೆ, ಕೊಟ್ಟಿದ್ದಾರೆ. ಅದ್ 110 ಸೇರಿಸ್ಬಿಟ್ಟಿದ್ದಾರೆ ಅಂತಾರೆ. ಮತ್ತೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಅಲೈನ್ಸ್ ಮಾಡ್ಕೊಂಡಿದ್ದೀನಿ ಸರ್, ಇಷ್ಟೆಲ್ಲ ಇದ್ರು ಒಂದು ಅದು ಬಹಳ ಮುಖ್ಯ. ಒಂದು ಒಳ ಒಪ್ಪಂದ ಅಲ್ಲ. ಇದೇ ನಮ್ಮ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಚಂದ್ರಣ್ಣವ್ರು ಇರ್ಬೋದು, ನಂತರ ಮಾಜಿ ಇರ್ಬೋದು, ಇವರೆಲ್ಲ ಒಂದು 10 ಜನ ಇವತ್ತು ಸೇರಿದ್ರು. ಎಲ್ಲೇ ಲಾ ಕ್ಲಾಸಿಕಲ್ಲಿ ನನ್ನ ಕರೆಸಿದ್ರು. ರಾಮಲಿಂಗಾರೆಡ್ಡಿ ಕೈಯಲ್ಲಿ ಫೋನ್ ಮಾಡಿಸಿದ್ರು, MLA ಕೈಯಲ್ಲಿ ಫೋನ್ ಮಾಡಿಸಿದ್ರು. ನೋಡಪ್ಪ, ಎಲೆಕ್ಷನ್ ಬೇಡ, ಒಂದು 4 ಸೀಟ್ ಕೊಟ್ಬಿಟ್ಟು ನಂಬರ್ಗೆ ನಾಮಿನೇಟ್ ಮಾಡ್ಕೋಗಂದ್ರು. ಅಲ್ಲಿ ಕರೆಸ್ಮೇಲೆ ತಕ್ಷಣ ನಾನು ಹೇಳ್ಬಿಟ್ಟೆ, ರೈಟ್ ಅಂದ್ರು. ನಂಬರ್ಗೆ ಆಮೇಲೆ ಬಂದು ಹೇಳ್ದೆ ನಾನು, ನೀನು ಯಾರನ್ನು ಕೇಳ್ದಿರಕ್ಕೋ ಹೇಳ್ಬಿಟ್ಟಿದ್ದೆ, ನಿಮ್ಮ ಇದು ರೆಸ್ಪೆಕ್ಟ್ ಕೊಡಬೇಕು. ಆಯ್ತು, ಕೊಡೋಣ. ನೋಡಪ್ಪ, ಇನ್ನೆಲ್ಲೂ ಅವರು ರಾಜಕೀಯ ಮಾಡಲ್ಲ ಅಂತ ಎಲ್ಲ ಇನಾಮಿನೇಟ್ ಮಾಡ್ಕೊಳ್ಳೋಣ, ಹೈಸ್ಕೂಲ್ ಇರ್ಬೋದು, ಇಲ್ಲಿದ್ದಾರೆ ಅಂದ್ಬಿಟ್ಟು ಅದರಿಂದ ಕೊಟ್ಟಿದ ತಕ್ಷಣ ತಿರ್ಗಾ ಮಾಮೂಲು ವರ್ಷ ತೋರಿಸಿದ್ರು. ಎಲ್ಲ ಕಡೆನೂ. ಇನ್ನೇನು ಇದು ಕೋಆಪರೇಟಿವ್ ಅಲ್ಲಿ ನಾವು ಈಗ ಮಾಡ್ಕೊಳ್ಳೋದು ಬೇಡ. ಇದು ಸಾಕ್ಷಿ ಇದ್ದಾರಲ್ಲ ರೀ. 15 ಜನ ಇದ್ರು, 15 ಜನ ಬಂದಿದ್ರು. ನಾನಲ್ಲ ಬಂದಿದ್ದು. ನಮ್ಮನ್ನೇ ನಾನು ಹೋಗಿರಲಿಲ್ಲ. ಅವ್ರನ್ನ ಬನ್ನಿ, ನಾವು ಸೋತೋಗ್ತೀರಿ, ನಾವು ಅಲೈನ್ಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರೇ ಬಂದಿದ್ದು. ನಾನು ಕೋಆಪರೇಟಿವ್ ಅಲ್ಲಿ ಬೇಡ, ಇನ್ನೆಲ್ಲ ಇನಾಮಿನೇಟ್ ಮಾಡ್ಕೊ. ಈಗ ನಾನು ಡೈರಿ ಚುನಾವಣೆಗಳು ಹೇಳ್ತೀನಿ, ಎಲ್ರಿಗೂ ಇನಾಮಿನೇಟ್ ಮಾಡ್ಕೊಂಡು ಹೋಗಿ ಅಂದ್ಬಿಡ್ತೀನಿ. ಎಲ್ಲಾ ದೇಶಗಳು ಮೀಟಿಂಗ್ ಕರೆದಿರ್ತೀನಿ, ಬೇಡ, ರೈತರ ದುಡ್ಡು ಹೋಗುತ್ತೆ, ಇನಾಮಿನೇಟ್ ಮಾಡ್ಕೊಳ್ಳಿ. ಅಲ್ಲಿ ಏನು ನಮ್ಗೇನು ಸ್ಯಾಲರಿ ಕೊಡೋದಿಲ್ಲ, ಅಲ್ಲಿ ತಿನ್ನೋ. ಇವತ್ತು ಪರಿಸ್ಥಿತಿ VSS ಹೆಂಗಿತ್ರಿ ಮೊದಲು? ಲೆಕ್ಕಕೊಳ್ಳಿ. 15 ವರ್ಷದಲ್ಲಿ ಎಷ್ಟಪ್ಪ ಇತ್ತು ಬಿಲ್ಡಿಂಗ್, ಎಷ್ಟು ಲಾಭ ಬರ್ತೈತಿ, ಇವತ್ತು ಎಷ್ಟು ಬರ್ತೈತಿ? ಇಡೀ ಸ್ಟೇಟ್ ಅಲ್ಲಿ ನಂಬರ್ 1 ಅಲ್ಲಿ ಐತೆ. ಇದೆಲ್ಲ ನೋಡೇ ಪ್ರಶಸ್ತಿ ಕೊಟ್ಟಿರೋದು. ಇವತ್ತು PLD ಬ್ಯಾಂಕ್ ಅಲ್ಲಿ ಅವಾರ್ಡ್ ಬಂದೈತೆ, TFMS ಅಲ್ಲಿ ಬಂತು. ಇದೆಲ್ಲ ನೋಡೇನೆ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿರೋದು. ಇವತ್ತು ಬಿದ್ರು. ಆಮೇಲೆ ಕೊಡುಗೆ ಏನು? ಆಂಜನಪ್ಪಂದು ಅಂದ್ಬಿಟ್ಟು, ಯಾರು ಆಂಜನಪ್ಪ 150 ಊರಿಗೂ ಹೋಗಿ ಕೇಳ್ಕೊ ಬನ್ನಿ, ಕೊಡುಗೆ ಏನಾಯ್ತು ಅನ್ನಂತಾರೆ. ಇನ್ಕ್ಲೂಡಿಂಗ್ ಬಿದ್ರಗುಪ್ಪೆಯಿಂದ ಕೇಳ್ಕೊ ಬನ್ನಿ, ಕೊಡುಗೆ ಏನು ಅಂದ್ಬಿಟ್ಟು. ಸಂಘಗಳ ಕೊಡುಗೆ ಏನು, ದೇವಸ್ಥಾನಗಳ ಕೊಡುಗೆ ಏನು, ಬಡವ್ರ ಬಗ್ಗೆ ಮಕ್ಕಳ ಕೊಡುಗೆ ಏನು, ಎಲ್ಲರೂ ನಿಮ್ದು ಹೇಳಿ ಕೊಡುಗೆ. ನಾನು ತೋರಿಸ್ತೀನಿ, ಬನ್ನಿ ನಮ್ಮ ಜೊತೆಲಿ ತೋರಿಸ್ತೀನಿ. ಶಂಕರ ರೆಡ್ಡಿಗೂ ಅವ್ರು ಮಾತಾಡಿದ್ರಲ್ಲ, ತೋರಿಸ್ತೀನಿ ಬನ್ನಿ ನನ್ನ ಕೊಡುಗೆ ಏನನ್ನೋದು. ಪ್ರತಿಯೊಂದು ಊರಲ್ಲೂ ಐತೆ. ಇವ್ರ ಕೊಡುಗೆ ಏನ್ರಿ? ತೋರಿಸ್ಲಿ ಇವ್ರ ಕೊಡುಗೆ ಏನು? ಬಾಯಿ ಐತೆ ಅಂದ್ಬಿಟ್ಟು ಮೀಡಿಯಾದಲ್ಲಿ ಏನೇನ್ರ ಮಾತಾಡೋದಲ್ಲ, ರೆಕಾರ್ಡ್ಸ್ ಬೇಕ್ರಿ. ನಾನು ದಾಖಲೆ ಕೊಡ್ತೀನಿ. ನಾನು ಏನೇನು ಮಾಡಿದ್ದೀನಿ ದಾಖಲೆ ಕೊಡ್ತೀನಿ. ನೀವು ತೋರಿಸಿ ದಾಖಲೆ ಏನಾದ್ರು ಒಂದಿದ್ರೆ ಮಾಡಿರೋದು.
ಬೊಮ್ಮಲ್ ದೊಡ್ಡ ತಂದ್ಬಿಡೋದು ಕಟ್ಬಿಡೋದು ಅದ್ರಲ್ಲಿ ಆ ಬೊಮ್ಮಲ್ ಹೆಸರು ಚಿತ್ರ ಹಾಕ್ಬಿಡು ಆಂಜನೇಯಪ್ಪನ ದೊಡ್ಡ ಹೆಸರು ಹಾಕ್ಬಿಡು. ಸಮಯ ಈಗ ಸಿದ್ದರಾಮಯ್ಯನು ನಮ್ಮ MLA ಅವರೆಲ್ಲ ಅಲ್ಲಿ ಶುದ್ಧ ನೀರಿನ ಕಟ್ಟಿಗೆ ಹಾಕ್ತಾರೆ. ಆ ದುಡ್ಡು ನಾನು ಕಟ್ಟಿರೋ ಟ್ಯಾಕ್ಸ್ ದುಡ್ಡು ಸಮಯ ಅವ್ರ ಫೋಟೋ ಯಾಕೆ ಸಮಯ ಹಾಕ್ತಾರೆ? ಅಕ್ಕಿ ಯಾಕೆ ಸಮಯ? ಕೇಂದ್ರ ಸರ್ಕಾರದವರು. ಸಿದ್ದರಾಮಯ್ಯನ ಫೋಟೋ ಬರ್ತದೆ, ಯಾಕೆ ಸಮಯ ಹಾಕ್ತೀರಾ? ಯಾಕೆ ಹಾಕ್ತೀರಾ? ನೀವು ಹಾಕೋದಿಲ್ಲ. ರಸ್ತೆಗಳು ಉದ್ಘಾಟನೆ ಮಾಡ್ತೀರಾ, ಹಾಕೋದಿಲ್ಲ ಬೋರ್ಡು. ದುಡ್ಡು ಯಾರ್ದು? ನಿಮ್ದು ಸ್ವಂತದ್ದ? ಇಲ್ಲೆಲ್ಲ ಇರೋ ತೆರಿಗೆ ಕಟ್ಟಿರೋ ದುಡ್ಡ ರೀ. ಅದು ಬೊಮ್ಮಲ್ದು. ಅವ್ರು 5 ಲಕ್ಷ ಕೊಟ್ರೆ ನಾವು 15 ಲಕ್ಷದ ಕೆಲಸ ಮಾಡ್ತೀರಿ. ಬೇರೆ ಡೈರೆಕ್ಟರ್ ಇದೆಲ್ಲ ತಂದು ಇಲ್ಲಿ ಕೊಡ್ತೀವಿ, ಹಾಕ್ಸ್ತಾ ಇದ್ದೀರಿ. ಯಾಕೆ ಅವ್ರದೇ ಹೆಸರು ಹಾಕ್ಸ್ಬಿಡ್ಬೇಕಂತ? ಮತ್ತೆ ಶುದ್ಧ ನೀರಿನ ಕಟ್ಟಿಗೆಲ್ಲ ಅವ್ರದ್ದು ಯಾಕೆ ಹಾಕ್ತಾರೆ ಫೋಟೋ? ಕಿತ್ತಾಕ್ಬಿಡ್ರಿ, ಎಲ್ಲಿ ಹಾಕ್ಸ್ಬೇಡಿ. ಕಾನೂನು ಹೋರಾಟ ಮಾಡ್ತೀನಿ ಮುಂದೆ. ಮಾಡ್ಲಪ್ಪ, ನಾವು ಅಪರಾಧ ಮಾಡಿದ್ರೆ, ನಾವು ತಿಂದಿದ್ರೆ ಕಾನೂನು ಹೋರಾಟ ಮಾಡ್ಲಿ, ಸಂತೋಷ. ನಾವು ತಿಂದಿದ್ದೆ ನಾವು ಅನುಭವಿಸ್ತೀರಿ. ಹೋಗ್ಬಿಟ್ಟು ಆ ಪಾಪ ಅಧಿಕಾರಿಗಳು ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾರೆ ನನಗೆ, ನಾನು ಇಲ್ಲಿ ಹಾಕಿದ್ರೇನೆ ಸೈನು 29C ಮಾಡಿದ್ರೇನೆ, ಇಲ್ಲಂದ್ರೆ ಎಲೆಕ್ಷನ್ ಮುಂದೂಡ್ತೇನೆ, ಇಲ್ಲಂದ್ರೆ ನಿಮ್ಗೆ ಬೀದರ್ ಗುಲ್ಬರ್ಗ್ ಹಾಕ್ತೇನೆ. ಮಿನಿಸ್ಟರ್ ಹತ್ರ ಹೋಗಿ ಹೇಳೋದ್ರಿ. ಆ ಕಣ್ಣಲ್ಲಿ ನೀರು ಹಾಕ್ತಾರೆ ನಮ್ಮ ಅಧಿಕಾರಿಗಳು ಪಾಪ. 29C ಅಂದ್ರೆ ಏನ್ರಿ ಅರ್ಥ? ಹಣ ದುರುಪಯೋಗ ಆಗಿರ್ಬೇಕು, ಲಾಸ್ ಆಗಿರ್ಬೇಕು. ಅಲ್ಲಿ ದುರುಪಯೋಗ ಆಗೈತೆ, ಲಾಸ್ ಆಗೈತೆ. ಹೆಂಗ್ರಿ ಮಾಡಿಸ್ತೀರಿ ನೀವು? ಹೋಗಿ ಕುತ್ಕೊಂಡು AR ಹತ್ರ ಕುತ್ಕೊಂಡು ಮಾಡ್ಸಿರೋದು. ನಮ್ಮ ಈಗ ಅಮಾನತ್ ಮಾಡಿದಾರಲ್ಲ, ಅದು ಅಷ್ಟೇ ಮಾಡಲೇಬೇಕು. ಸೆಕ್ರೆಟರಿನ ಏನ್ ಸೆಕ್ರೆಟರಿ ಅದರಲ್ಲೇ ಜೀವನ ಮಾಡ್ತಾ ಇದ್ದಾನೆ. ಇನ್ನು 1.5 ವರ್ಷ ರಿಟೈರ್ಡ್ ಆಗ್ತಾನೆ. ನಾವೇನು ಅಲ್ಲಿ ಇರ್ಲೇಬೇಕಾ? ನಾನು ನಮ್ಮ ಬಸವರಾಜ್ ಅವ್ರಿಗೆ ಎಲ್ರಿಗೂ ಹೇಳಿದೆ, ಬೇಡ ನಾನು 5 ವರ್ಷ ಇದ್ದೀನಿ, ನಾನು ಬೇಡ ಅಂದ್ರೆ, ಇಲ್ಲ ಇನ್ನ 5 ವರ್ಷ ನೀವು ಸೇವೆ ಮಾಡಲೇಬೇಕು. ನಮ್ಮೆಲ್ಲ ಕಾರ್ಯಕರ್ತರು ಇದರಿಂದ ಬಂದಿರೋ ಹೊತ್ತು ಎಲ್ಲ ಅಂಜಪ್ಪನಿಗೆ ಎಲ್ಲ ನಾನು ಕೇಳ್ತಾ ಇಲ್ಲೇ, ಯಾವುದ್ರಲ್ಲೂ ನಾನು ಕೇಳ್ತಾ ಇಲ್ಲೇ. ಅವರು ನಮ್ಮ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ, ದುಡಿತಾ ಇದ್ದಾನೆ, ಅನುಭವ ಐತೆ ಅನ್ಬಿಟ್ಟು ಅವರು ಇದು ಮಾಡಿದ್ದಾರೆ, ಹೋಗ್ತಾ ಇದ್ದೀರಿ. ನಾವು ಅವರು ಏನೋ ದುರುಪಯೋಗ ಮಾಡ್ಕೊಂಡು ಎಲ್ಲ 10 ರೂಪಾಯಿ, ಲಕ್ಷಗಳು ಬೇಡ, 10 ರೂಪಾಯಿ ಮಿಸ್ಯೂಸ್ ಮಾಡಿರೋದೆಲ್ಲ ನಾನು ಇರೋ ಇಲಾಖೆಯಲ್ಲಿ ಅಲ್ಲೆಲ್ಲನಾಗ್ಲಿ ತೋರಿಸ್ಲಿ. ಮೊನ್ನೆ ಮತದಾರ ಬಂಧುಗಳಲ್ಲಿ ವಿನಂತಿ, ನೀವೆಲ್ಲ ಓದಿರೋ ಸ್ಕೂಲು, ಅದು ಒಂದು 5 ವರ್ಷ ಅವಕಾಶ ಕೊಟ್ಟಿದ್ರಿ. ನಮ್ಮ ಕೈಯಲ್ಲಿ ಆದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಿ, ರಿಸಲ್ಟ್ ತರಿಸಿದ್ದೀರಿ. ಮುಂದೆ ಕೆಲಸ ಮಾಡೋದಕ್ಕೆ ನಮ್ಮ 10 ಜನ ಅಭ್ಯರ್ಥಿಗಳನ್ನ ನೀವು ಮತ ಕೊಟ್ಟು ಇನ್ನೊಂದು ಅಭಿವೃದ್ಧಿ ಕೊಡಿಸ್ಬೇಕು ಅಂದ್ಬಿಟ್ಟು ನಾನು ತಮ್ಮಲ್ಲಿ ಎಲ್ಲ ಮತದಾರ ಬಂಧುಗಳಲ್ಲಿ ಮನವಿ ಮಾಡ್ತೀನಿ. ಇವತ್ತೇನು 880 ಜನ ಇರ್ಬೋದು, 210 ಜನ ಇರ್ಬೋದು, ದಯವಿಟ್ಟು ಅವರೆಲ್ಲ ನಾಳೆ ನಡೆಯುವ ಚುನಾವಣೆಯಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆ ಒಳಗಡೆ ಬಂದು ಎಲ್ಲ ನಮ್ಮ 10 ಜನ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮ ಶಾಲೆ ಈಗ ಜಿಲ್ಲೆಯಲ್ಲಿ 1ನೇ ಸ್ಥಾನದಲ್ಲೈತೆ, ರಾಜ್ಯದಲ್ಲಿ 1ನೇ ಸ್ಥಾನಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀರಿ. ಯಾಕಂದ್ರೆ ಮೊನ್ನೆನೇ ಗೊತ್ತಾ ಇತ್ತು, ರಾಜ್ಯದಲ್ಲಿ 625ಕ್ಕೆ 624 ಎರಡು ಬಂದಿತ್ತು. ಎಲ್ಲ ಡಿಸ್ಟ್ರಿಕ್ಟ್ನ ಜಸ್ಟ್ ಪಾಸ್ ಇಲ್ಲ ನಮ್ಮಲ್ಲಿ. ಆ ತರ ಟೀಚರ್ಸ್ಗೆ ನಾವು ಕೈ ಮುಗಿಬೇಕ್ರಿ. ಅವರು ಕೂಡ ನಾವು 20,000 25,000 ಬೆಳಗ್ಗೆ ಸಾಯಂಕಾಲ ಕೆಲಸ ಆದ್ಮೇಲೆ ಮಾಡ್ತಾ ಇದ್ದಾರ್ರಿ ಅವರು. ಆಯ್ತು, 20-25 ನಿಮಿಷ ಸಾಕು. ಒಂದೇ ಒಂದು ನಿಮಿಷ ಅಷ್ಟೇ. ಒಂದೇ ನಿಮಿಷ ಅಷ್ಟೇ, ನಮ್ದೇನು ಜಾಸ್ತಿ ಇಲ್ಲ. ಓಟ್ ಅಷ್ಟೇ ಕೇಳೋದು. ನಾಳೆ ಮಾತಾಡ್ತಿರ್ಬೇಕಾದ್ರೆ, ನಾಳೆ ಮಧ್ಯಾಹ್ನಕ್ಕೆ ನಾನು ಎದ್ದು ಬಿಟ್ಟು ನಾವು ಸೂರ್ಯಣ್ಣ ನಾನು 1 ನಿಮಿಷ ಮಾತಾಡಿ ಸೈಟ್ ಕೊಡ್ತೀನಿ. ಆತ್ಮೀಯ ಮಾಧ್ಯಮ ಮಿತ್ರರಲ್ಲಿ, ಏನು ಮುಂಬರುವ ಚುನಾವಣೆ ಜೈ ಭಾರತಿ ಎಜುಕೇಷನ್ ಟ್ರಸ್ಟ್ನ ನಾಳೆ ಚುನಾವಣೆ ನಡೀತಾ ಇದೆ, ಅದರ ಬಗ್ಗೆ ಇವತ್ತೇನು ಪ್ರೆಸ್ ಮೀಟ್ ಕರೆದಿದ್ದಾರೆ. ಏನು ನಮ್ಮ ಕಾಂಗ್ರೆಸ್ ಮಿತ್ರರು ಆಪಾದನೆ ಮಾಡಿದ್ದಾರೆ, ಇದೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಆ ಥರ ಏನಾದರೂ ಇದ್ರೆ ನಾಳೆ ಗೊತ್ತಾಗುತ್ತೆ ಮತದಾರರು ಯಾರಿಗೆ ತೀರ್ಪು ನೀಡ್ತಾರೆ ಅಂತೇಳಿ. ನಮ್ಮ ಇಂದಿನ ಆಡಳಿತ ಮಂಡಳಿ ಏನಿದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ತುಂಬ ಯಶಸ್ವಿಯಾಗಿ ಈ ಒಂದು ಜೈ ಭಾರತಿ ಎಜುಕೇಷನ್ ಟ್ರಸ್ಟ್ನ ತುಂಬ ಉತ್ತುಂಗಕ್ಕೆ ತೆಗೆದುಕೊಂಡೋಗಿದ್ದಾರೆ. ಅಲ್ಲಿ ಓದ್ತಾ ಇರೋದೆಲ್ಲ ಬಡ ಮಕ್ಕಳು, ಎಲ್ಲರೂ ಅವ್ರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ. ಅಲ್ಲಿ ಏನು 20-25 ಸಾವಿರಕ್ಕೆ ಅಲ್ಲಿ ಒಳ್ಳೆ ಎಜುಕೇಶನ್ ನೀಡ್ತಾ ಇದ್ದಾರೆ. ಅದನ್ನ ಅವರು ನೋಡಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅವರ ಕಾಂಗ್ರೆಸ್ ಏನು ಕಾರ್ಯಕರ್ತರಿದ್ದಾರೆ ಅವ್ರಿಗೆ, ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಅಲ್ಲಿಗೆ ಓಟ್ ಕೇಳೋದಕ್ಕೂ ಅವ್ರಿಗೆ ಇದಾಗುತ್ತೆ. ಅವ್ರ ಕೈಯಲ್ಲಿ 13 ಜನ ಕ್ಯಾಂಡಿಡೇಟ್ ಆಗೋಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಇವಾಗ ಬಂದು ಅವ್ರ ಆಪಾದನೆಗಳು ಮಾಡಿ ಸುಮ್ಮನೆ ಜನಗಳಿಗೆ ದಿಕ್ತಪ್ಪಿಸ್ತಾ ಇದ್ದಾರೆ. ಅದು ಜನಗಳಿಗೂ ಗೊತ್ತು. ಅಲ್ಲಿ ಏನು ಪ್ರಾಮಾಣಿಕ ಓದೋ ಮಕ್ಕಳಿಗೆ ಮತ್ತು ಅವ್ರ ಪೇರೆಂಟ್ಸ್ಗೆ ನಿಯತ್ತಾಗಿ ಅವರು ಯೋಚನೆ ಮಾಡಿ ಓಟ್ ಹಾಕ್ತಾರೆ. ಹಿಂದೇನು ಸಹ 13 ಜನ ನಮ್ಮ ಸದಸ್ಯರು ಗೆದ್ದಿದ್ದಾರೆ. ನಾಳೆ ನಡೆಯೋ ಚುನಾವಣೆಯಲ್ಲೂ ಸಹ ನಮ್ಮ ಎಲ್ಲ ಟೀಮ್ನ ಸಹ ಎಲ್ಲ ಸದಸ್ಯರು ಸಹ ಅತ್ಯಧಿಕ ಮತಗಳಿಂದ ಗೆದ್ದು ಮತ್ತೊಮ್ಮೆ ಸಾಬೀತುಪಡಿಸಲಿದ್ದಾರೆ.
ಏನಿದೆ ಏನು ಭ್ರಷ್ಟಾಚಾರ ಅದಕ್ಕೆಲ್ಲ ಏನು ಆಪಾದನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಆಂಜನೇಯಣ್ಣ ಇರ್ಬೋದು, ಪ್ರಸನ್ನ ಇರ್ಬೋದು, ದಾಖಲೆಗಳು ಸಮೇತ ಇವತ್ತು ಪ್ರೂವ್ ಮಾಡಿದ್ದಾರೆ. ಅದಕ್ಕೆಲ್ಲ ಮತ್ತೆ ನಾಳೆ ಮಧ್ಯಾಹ್ನ 4-5 ಗಂಟೆಗೆ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಯಾರು ಭ್ರಷ್ಟಾಚಾರ ಮತ್ತು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ. ನಾವು ಏನು ಈ ಭಾರತೀಯ ಜನತಾ ಪಾರ್ಟಿ ಏನೆಲ್ಲ 13 ಜನ ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ದಳ ಎರಡು ಸೇರಿ ಇವತ್ತು ಚುನಾವಣೆ ಒಟ್ಟಾಗಿ ಎದುರಿಸ್ತಾ ಇದ್ದೀರಿ. ಮತ್ತೊಮ್ಮೆ ನಾವು ಅತ್ಯಧಿಕ ಮತಗಳಿಂದ ಎಲ್ಲರೂ ಗೆದ್ದು ನಮ್ಮ ಪ್ರಾಮಾಣಿಕತೆಯನ್ನು ಪ್ರೂವ್ ಮಾಡ್ತೀರಿ. ನಮ್ಮ ಮಂಡಲಾಧ್ಯಕ್ಷ ರಘುಪತಿ ಅವರು ಏನು ಆಪಾದನೆ ಮಾಡಿದ್ದಾರೆ ನಮ್ಮ ಕಾರ್ಯದರ್ಶಿ ಮೇಲೆ, ನಿಜಕ್ಕೂ ಅದು ತುಂಬಾ ದುರದೃಷ್ಟಕರ. ಏನು ಅವ್ರ ಹಿಂದೆ ಅವ್ರು ಕಾಂಗ್ರೆಸ್ ಪೀರಿಯಡ್ ಅಲ್ಲಿ ಇದ್ದಾಗ ಮಾತ್ರ ಅವ್ರು ಪ್ರಾಮಾಣಿಕರು, ಇವಾಗ ಬಂದ್ರೆ ಅವರು ಇದಾಗ್ಬಿಟ್ಟು ಭ್ರಷ್ಟಾಚಾರಿ ಅಂತೇಳಿ ಆಪಾದನೆ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಅವರು ತುಂಬಾ ಅವ್ರು ಹೇಳಿರೋ ಅವ್ರ ಮೇಲೆ ಆಪಾದನೆ ಮಾಡಿರೋಂಥ ಪದ ನಿಜಕ್ಕೂ ತುಂಬಾ ಅಸಂವಿಧಾನಿಕವಾದದ್ದು. ಇದನ್ನ ಅವರು ಆ ಮಾತನ್ನು ವಾಪಸ್ ತಗೊಳ್ಬೇಕು. ಮುಂದೆ ಇದೇ ತರ ಅವ್ರು ಮಾತಾಡ್ತಾ ಇದ್ರೆ ಅವ್ರು ನೆಕ್ಸ್ಟ್ ಮುಂದೆ ಅನುಭವಿಸ್ಬೇಕಾಗ್ತದೆ. ಇದೆಲ್ಲ ದುರದೃಷ್ಟಕರ ಸಂಗತಿಗಳು. ಇದು ಅವ್ರ ಹಿಂದೆ ನಮ್ಮ RSS ಬ್ಯಾಂಕ್ ಎಲೆಕ್ಷನ್ ಆದಾಗ ಅವರೇ ಬಂದು ನಮ್ಮ ಹತ್ರ ನಮ್ಮ ಸಹಕಾರ ಸಂಘದ ಚುನಾವಣೆ ನಡೆದಾಗ ಅವರೇ ಬಂದು ಖುದ್ದಾಗಿ ಮುಂದೆ ಎಲೆಕ್ಷನ್ಗಳು ಬೇಡ, ಏನು ಬೇಡ ಅಂತೇಳಿ ಅವರೇ ಇದು ಅವ್ರ ಟೀಮ್ ಎಲ್ಲ ಬಂದು ಕೇಳ್ಕೊಂಡು ಅವರು ಕಾಂಪ್ರಮೈಸ್ ಆಗಿ 4 ಸೀಟ್ಗೆ ಅವ್ರು ತಗೊಂಡೋದ್ರು. ತಗೊಂಡೋಗಿ 8 ದಿವಸಕ್ಕೆ ಮತ್ತೆ ಈ ಶಾಲೆ ಮೇಲೆ ಕೇಸ್ ಹಾಕಿ ಅದನ್ನ ಸೂಪರ್ ಸೀಡ್ ಮಾಡೋದಕ್ಕೆ ಅವರು ವ್ಯವಸ್ಥೆ ಅಧಿಕಾರ ಇದೆ ಅಂತೇಳಿ ದುರುಪಯೋಗ ಮಾಡ್ಕೊಂಡ್ರು. ಇವೆಲ್ಲ ತುಂಬಾ ದಿನ ನಡೆಯೋದಿಲ್ಲ. ಹಿಂದೆನೆ ಡೈರಿ ಎಲೆಕ್ಷನ್ ಬಂದಾಗ ಅದ್ರದ್ದು ಏನಂತ ರಿಸಲ್ಟ್ ಗೊತ್ತಾಗಿ ಇದುವರೆಗೂ ಡೈರಿಯಲ್ಲಿ ಒಂದು ಸಲನೂ ಗೆದ್ದಿಲ್ದಿರೋಂಥ ಬಿಜೆಪಿ 11 ಗೆದ್ದು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಮತ್ತೆ ನಾಳೆ ನಡೆಯೋ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ದಳ ಏನು ಸೇರಿ ಒಗ್ಗಟ್ಟಾಗಿ ಎಲೆಕ್ಷನ್ ಫೇಸ್ ಮಾಡಿ ಮತ್ತೆ ನಾವು ನಾಳೆ 5 ಗಂಟೆಗೆ ಏನಂತೇಳಿ ತೋರಿಸ್ತೀರಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಬನ್ನಿ ಮಾಧ್ಯಮ ಮಿತ್ರರೇ ಮತ್ತು JDS ಮತ್ತು BJP ನನ್ನ ಆತ್ಮೀಯರೇ, ಇಬ್ಬರು ಇವತ್ತು ಅಲಿಯನ್ಸ್ ಆಗಿ ಎಲೆಕ್ಷನ್ ನಡೆಸ್ತಾ ಇದ್ದಾರೆ. ಎಲೆಕ್ಷನ್ ನಡೆಸೋ ವಿಚಾರವಾಗಿ ಇವರು ಏನೋ ಇಲ್ಸಲ್ದು ಮಾತುಗಳೆಲ್ಲ ಕಾಂಗ್ರೆಸ್ನವ್ರು ಮಾತಾಡ್ತಾ ಇದ್ದಾರೆ. ಇವತ್ತು ಭ್ರಷ್ಟಾಚಾರ ಮಾಡಿದ್ದಾರೆ, ಅದು ಮಾಡಿದೆ, ಇದು ಮಾಡಿದ್ದಾರೆ ಅಂತ ಇದ್ದಾರೆ. ಇವತ್ತು ನನಗೆ ಆಂಜನಪ್ಪನವ್ರು ಇವತ್ತು ನಾನು ಅಲ್ಲಿ ಬಂದು ಕಂಪ್ನಿ ವೇರ್ ಹೌಸ್ ಮಾಡಿದೆ. ವೇರ್ ಹೌಸ್ ಮಾಡ್ಬೇಕಾದ್ರೆ ಆಂಜನಪ್ಪನವ್ರು ಹೋಗ್ಬಿಟ್ಟು ನನಗೆ ದಾರಿ ಬೇಕು, ನನಗೆ ದಾರಿ ಇಲ್ಲ ಅಣ್ಣ, ದಾರಿ ಕೊಡು ಅಂತ ಕೇಳಿದೆ. ನಂದು ಮೈನ್ ರೋಡ್ಗಿದೆ, ನಿಮ್ಗೆ ದಾರಿ ಇಲ್ಲ, ಅದು ನಿಮ್ಗೆ ನಾನು ದಾರಿ ಕೊಡ್ತೀನಿ, ನಮ್ಗೆ ನೀವು ದಾರಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಆಂಜನಪ್ಪನವ್ರು ಇದ್ಕೊಂಡು ಇಲ್ಲಪ್ಪ ದಾರಿ ಕೊಡೋಕ್ಕಾಗಲ್ಲ, ಹಂಗೂ ಬೇಕಾದ್ರೆ ಬಾಡಿಗೆ ತಕ್ಕಂಡು ಡೆವಲಪ್ಮೆಂಟ್ ಮಾಡು, ಸ್ಕೂಲ್ಗೂ ಏನೋ ಸ್ವಲ್ಪ ಸಪೋರ್ಟ್ ಮಾಡು, ನೀನು ಓದಿರೋ ಸ್ಕೂಲ್ ಇದು, ಇದಕ್ಕೆ ನಿನ್ ಸಹಾಯ ಸ್ವಲ್ಪ ಇಲ್ಲಿ ಏನೋ ಮಾಡು, ಹೆಲ್ಪ್ ಮಾಡು ಅಂತಂದ್ರು. ಇಲ್ಲಣ್ಣ ನನ್ನ ಜಾಗ 10 ಎಕರೆ ಇದೆ, ಬೇಡ ಅಣ್ಣ ಅಂತಂದೆ. ಇಲ್ಲ ನೀನು ಮಾಡೇಬೇಕು ನೀನು ಅಂತಂದ್ರು. ಆಮೇಲೆ ಆಂಜನಪ್ಪನ ಅಣ್ಣವ್ರು ಮಾತು ನಾನು ಹೋಗ್ಬಿಟ್ಟು ನಾನು ಆಯ್ತಲ್ಲ ನಾನು ಮಾಡ್ತೀನಿ ಅಂತೇಳಿ ಒಪ್ಕೊಂಡೆ. ನಾನು ಮಾಡಿದೆ, ಅದು ಬಾಡಿಗೆ ತಗೊಂಡೆ. ನಾನು ಬಾಡಿಗೆ ತಗೊಂಡು ಆಂಜನಪ್ಪನವರು ಅವತ್ತು ಸುಮಾರು ಕೆಲಸ ಎಲ್ಲ ಮಾಡಿಕೊಟ್ರು. ಇವತ್ತು ಬಂದು ಕಾಂಗ್ರೆಸ್ ಬಂದು ಆರೋಪ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಪಾಪ ಅವ್ರು 10 ರೂಪಾಯಿ ಒಂದು ಟೀ ಕುಡಿಲ್ಲ. ನಾನು ಬೆಂಗಳೂರಿಗೆ ಏನೋ ವಿಚಾರ ಕರ್ಕೊಂಡೋದು, ಅವಾಗ ಹೇಳಿದ್ರು ಟೀ ಕೊಡ್ಸಂಗಿಂತ ನಿನ್ನ ಜೊತೆ ಬರಲ್ಲ ಅಂತ ಹೇಳಿದ್ರು. ಟೀ ಕೂಡ ಕೊಡ್ಸ್ಕೊಡ್ ನೀನು ಅಂದ್ರು. ಯಾಕಣ್ಣ ಅಂದೆ. ಇಲ್ಲ ಬೇಡ ನಾನು ಕುಡಿಯಲ್ಲ, ಅದು ಸ್ಕೂಲ್ ವಿಚಾರವಾಗಿ ಮಾತ್ರ ನೀವು ಕೊಡ್ಸ್ಕೊಡ್, ನೀವು ಸ್ಕೂಲ್ ವಿಚಾರವಾಗಿ ಓದ್ತಾ ಇದ್ದೀರಿ ಅಂತ ಹೇಳಿ. ಸರಿ ಆಯ್ತು ಅಂತ ಹೇಳಿದೆ. ಅಷ್ಟೆಲ್ಲ ನಿಯತ್ತ ನಂಗೆ ಮಾಡ್ಕೊಟ್ರು ಅವರು. ಇವತ್ತು ಅವರು ಕಾಂಗ್ರೆಸ್ ಅವ್ರು ಬಂದ್ಬಿಟ್ಟು ಭ್ರಷ್ಟಾಚಾರ ಮಾಡಿದ್ರೆ ಕಿಕ್ ಬ್ಯಾಕ್ ತಗೊಂತ ಇದಾರೆ ಅಂತ ಹೇಳ್ತಾ ಇದಾರೆ. ಏನ್ ಕಿಕ್ ಬ್ಯಾಕ್ ತಗೊಂತ ಇದ್ದಾರೆ? ಬರ್ಲಿ ದೇವಸ್ಥಾನ ತಗ ಬರ್ಲಿ, ಅವ್ರು ಯಾವ ದೇವಸ್ಥಾನ ಪ್ರಮಾಣ ಮಾಡ್ಬೇಕಂತ ಅವ್ರು ಹೇಳ್ತು ಅಲ್ಲಿ ನಾನು ಬರ್ತೀನಿ. ಇವತ್ತು ಅವರೆಲ್ಲ ಹೇಳೋದು ಇವತ್ತು ಯಾವುದೇ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಬರ್ಲಿ, ತಿರುಪತಿಗೆ ಬರ್ಲಿ, ನಾನು ಬಂದು ಪ್ರಮಾಣ ಮಾಡ್ತೀನಿ. 1 ರೂಪಾಯಿ ಅವ್ಯವರು ಆಂಜನಪ್ಪನವ್ರು ಮಾಡಿಲ್ಲ, ನಟರಾಜ್ ಮಾಡಿಲ್ಲ, ಸ್ಕೂಲಿಂದ ನಾನು ಯಾರಿಗೂ 10 ರೂಪಾಯಿ ನಾನು ಕಿಕ್ ಬ್ಯಾಕ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ರಮಾಣ ಮಾಡ್ತೀನಿ. ನಾನು ಇಷ್ಟೆಲ್ಲ ಇರ್ಬೇಕಂತ ಪಾಪ ಅವ್ರ ಮೇಲೆ ಯಾಕೆ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡೋದು ಸರಿಯಲ್ಲ ಅಂತ ಹೇಳಿ ಕಾಂಗ್ರೆಸ್ ಮಿತ್ರರಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಅವ್ರು ಹೇಳಿದ್ರೆ ಅವರು 18 ಲಕ್ಷ ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಪೇಪರ್ ಮುಖಾಂತರ ತೋರಿಸ್ತಾ ಇದ್ದೀನಿ. 2 ಎಕರೆಗೆ 18 ಲಕ್ಷ ರೂಪಾಯಿ ಬಾಡಿಗೆ ಹೆಂಗ್ ಕಂಪ್ನಿ ಕೊಡಕ್ಕಾಗುತ್ತೆ ನೋಡಿ. ಇಲ್ಲೇ ಇದೆ ನೋಡಿ, ಸರ್ವೆ ನಂಬರ್ ಸಮೇತವಾಗಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಬಾಡಿಗೆ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ನೋಡಿ ಸರ್ವೆ ನಂಬರ್ 3 ಸರ್ವೆ ನಂಬರ್ ಇದೆ, ನಂಜಾಗೂರು ಸೇರಿದೆ. ಈ ಜಾಗದಲ್ಲಿ ನೋಡಿ 8 ಲಕ್ಷ ಚಿಲ್ಲರೆ ಬಾಡಿಗೆ ಕೊಟ್ಟಿದ್ದೀನಿ ನಾನು. 18 ಲಕ್ಷ ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. 18 ಲಕ್ಷ ರೂಪಾಯಿ 2 ಎಕರೆಗೆ ಹೆಂಗ್ ಬಾಡಿಗೆ ಕೊಡ್ತಾರೆ? 1 ಸ್ಕ್ವೇರ್ ಫೀಟ್ಗೆ 40 ರೂಪಾಯಿ 50 ರೂಪಾಯಿ ಯಾರನ್ನ ಬಾಡಿಗೆ ಕೊಡ್ತಾರಾ? ಈ ತರ ಎಲ್ಲ ಆರೋಪ ಬಂದು ಎಲ್ಲ ಸುಳ್ಳು ಆರೋಪಗಳು ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ ಇನ್ನೂ ಒಂದು ಜಾಗ ಬಂದ್ಬಿಟ್ಟು ಜಾಸ್ತಿ ಕಿಕ್ ಬ್ಯಾಕ್ ಕೊಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಮ್ಮ ಚಿಕ್ಕಪ್ಪನವರೇ ಇಲ್ಲಿ ಮೇನ್ ರೋಡ್ ಅಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ಎಲ್ಲಿ? ನಮ್ಮ ಮಾರವಳ್ಳಿ ಮೇನ್ ರೋಡ್ ಭಕ್ತಿಪುರ ಗೇಟ್ ಅಲ್ಲಿ 1000 ಅಡಿ ರೋಡ್ ಪೇಸ್ ಇದೆ. ಅದು 1000 ಅಡಿ ರೋಡ್ ಪೇಸ್ ಇರೋಂತ ಜಾಗನ 1 ರೂಪಾಯಿ 10 ಪೈಸಾ ಪರ್ ಸ್ಕ್ವೇರ್ ಫೀಟ್ ಆಗಿ ಬಾಡಿಗೆ ಕೊಟ್ಟಿದ್ದಾರೆ. ಅದವ್ರು ಚೇಂಜ್ ಆಫ್ ಲ್ಯಾಂಡ್ ಮಾಡ್ಕೊಟ್ಟಿದ್ದಾರೆ, ಕನ್ವರ್ಷನ್ ಮಾಡ್ಕೊಟ್ಟಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟು 1 ರೂಪಾಯಿ 10 ಪೈಸೆ ಕೊಟ್ಟಿದ್ದಾರೆ. ನನಗೆ ಈ ಜಮೀನಿಗೆ ದಾರಿ ಇಲ್ಲ.
ದಾರಿ ಇಲ್ಲ, ರಸ್ತೆ ಇಲ್ಲ, ಚೇಂಜ್ ಆಫ್ ಲ್ಯಾಂಡ್ ಇಲ್ಲ, ಕನ್ವರ್ಷನ್ ಇಲ್ಲ, ಏನೂ ಇಲ್ಲ. ಅಂತ ಜಾಗ ನಾನು ಒಂದು ಸಂಸ್ಥೆ ಚೆನ್ನಾಗಿಲ್ಲ, ನಾವು ಓದಿರೋ ಸ್ಕೂಲ್ ಅದು, ಆ ಸ್ಕೂಲ್ಗೆ ಏನೋ ನಮ್ಮಿಂದ ಒಂದು ಹೆಲ್ಪ್ ಆಗ್ಲಿ ಅಂತ ಅಂದ್ಬಿಟ್ಟು ಆಂಜನಪ್ಪನವ್ರ ಮಾತು ಹೂಗೊಟ್ಟು ನಾವು ಮಾಡಿ ಹೆಲ್ಪ್ ಮಾಡಿದ್ವಿ ಅಷ್ಟೇ. ನಾವು ಅದರಿಂದ ನಾವು ಯಾವುದೇ ಒಂದು ಇದು ಮಾಡ್ತಾ ಇಲ್ಲ, ಅದನ್ನ ಮೋಸನೂ ಮಾಡಿಲ್ಲ, ಅವ್ಯವಹಾರನೂ ಮಾಡ್ತಾ ಇಲ್ಲ. ಈ ತರ ಎಲ್ಲ ಕಾಂಗ್ರೆಸ್ ಸುಳ್ಳು ಅಪಾಂತಿಗಳು ಮಾಡಿ ಎಲ್ಲ ಇದು ಮಾಡ್ತಾ, ಎಲ್ಲ ಆಧಾರ ಪ್ರೂಫ್ ಸಮೇತ ತೋರಿಸ್ತಾ ಇದ್ರು ನೋಡಿ ನಿಮ್ಗೆ. ಇದ್ರನ್ನ ಅದು ನಮ್ಮ ಚಿಕ್ಕಪ್ಪನವ್ರಿಗೆ ಕೊಟ್ಟಿರೋ ಜಾಗ ಇದು, ಅದು ಮೈನ್ ರೋಡ್ 1000 ಅಡಿ ರೋಡ್ ಬೇಸ್ ಇದೆ. ಇಂಥ ಜಾಗ ಕೊಟ್ಟವ್ ಕೂಡ ಹಿಂಗೆಲ್ಲ ಮಾಡ್ತಾ ಇದಾರೆ ಅಂದ್ರೆ ಈ ಸುಳ್ಳು ಆರೋಪ ಮಾಡಿ ಅವರು ಎಲ್ಲಾರನ್ನೂ ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ಅಂತವ್ರಿಗೆ ಬುದ್ಧಿ ಕಲಿಸಿ ನಮ್ಮ ಬಿಜೆಪಿ ಮತ್ತು JDS ಅಭ್ಯರ್ಥಿಗಳು ಮತ ಕೊಟ್ಟು ಇವ್ರು ಜಯಶೀಲರನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಕಲ್ಕಲಿ ಮನವಿ ಮಾಡ್ಕೊಂತ ಇದ್ದೀನಿ. ಮಾಧ್ಯಮ ಮಿತ್ರರಿಗೆ, ನಾನು ಕೂಡ ಪತ್ರಿಕಾ ವಿತರಕನಾಗಿ 28 ವರ್ಷ ಸೇವೆ ಮಾಡಿದ್ದೀನಿ. ನನ್ನ ಸೇವೆಯನ್ನು ಗುರುತಿಸಿ ಅತ್ತಿಬೆಲೆ ನಮ್ಮ ಬಿಜೆಪಿ ಘಟಕದ ಮತ್ತು ನಮ್ಮ ಬಸಣ್ಣನವರ ನೇತೃತ್ವದಲ್ಲಿ ನನ್ನ 2013-14ನೇ ಸಾಲಿನಿಂದ 2018 ಸಾಲಿನವರೆಗೆ ನನ್ನನ್ನು ಆಯ್ಕೆ ಮಾಡಿ 15-16ರಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿ ನನ್ನ ಹಿರಿಯರಾದ ಬಸವರಾಜಣ್ಣವರು ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದಾಗ ನಿನ್ನ ಅವಧಿನಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಆಗಬೇಕು ಅಂತ ಹೇಳಿದಾಗ ನಾನು ಇಂಗ್ಲಿಷ್ ಮೀಡಿಯಂ 2015-16ರಲ್ಲಿ ಪ್ರಾರಂಭ ಮಾಡಿದೆ. ಈ ಕಾಂಗ್ರೆಸ್ ಮಿತ್ರರು ಹೇಳ್ತಿದ್ದಾರೆ ಪ್ರತಿಯೊಂದಕ್ಕೂ ಬಿಜೆಪಿ ಅವರು ಭ್ರಷ್ಟರು ಅಂತ. ಹಿಂದೆ ಇವರು ಅಲ್ಲಿ ಸಂಸ್ಥೆನಲ್ಲಿ ಬರೀ 150-200 ಜನ ಇದ್ದಾಗ ಇವರು ಏನ್ ಮಾಡ್ತಾ ಇದ್ರು? ನಾವು ಆಂಗ್ಲ ಮಾಧ್ಯಮ ಶಾಲೆ ತಂದು ಈಗ ಬೃಹದಾಕಾರವಾಗಿ 1200, 1300, 1500 ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳು ಬಂದಾಗ ಇಲ್ಲಿ ಇವಾಗ ಎಲ್ಲರ ಕಣ್ಣು ಬಂದಿದೆ. 6 ಬಸ್ ತಂದಿದ್ದೀವಿ ನಮ್ಮ ಕಾಲ್ಘಟ್ಟದಲ್ಲಿ. 30 ಜನ 40 ಜನ ಟೀಚರ್ಸು, 30 ಜನ ಡ್ರೈವರು, ಕ್ಲೀನರ್ಸು, 70 ಜನಕ್ಕೆ ನಾವು ಅನ್ನ ಕೊಟ್ಟಿದ್ದೀವಿ. ಯಾರು ಅವ್ರ ಕುಟುಂಬಕ್ಕೆ ಆ ಹಗಲಿರುಳು ದುಡಿತಾ ಇದ್ದಾರೆ. ಆ ದುಡಿಯಂತ ಅವರು ನಮ್ಗೆ ಇವಾಗ ನಮ್ಮ ಜಿಲ್ಲೆನಲ್ಲೇ ಪ್ರಥಮ ಸ್ಥಾನಕ್ಕೆ ತಂದಿದ್ದಾರೆ. ರಾತ್ರಿ 10 ಗಂಟೆವರೆಗೂ ಕಡಿಮೆ ಇರೋ ಮಕ್ಕಳನ್ನ 10 ಗಂಟೆವರೆಗೂ ಇಟ್ಕೊಂಡು ಪಾಠ ಮಾಡ್ತಿದ್ದಾರೆ. ಇವರು ಯಾರಾದ್ರೂ ಇವ್ರ ಮಕ್ಕಳು ಯಾರು ಒಬ್ಬರು ಸೇರಿಸಿದಾರ? ಇವ್ರ ಮಕ್ಕಳು ಒಬ್ಬರು ಸೇರಿಸ್ಲಿ. ಮೊದಲು ನಾನು ಪ್ರಾರಂಭ ಮಾಡಿದ ತಕ್ಷಣ ನನ್ನ ಅಣ್ಣನ ಮೊಮ್ಮಕ್ಕಳು 5 ಜನನ ನಾನು ಫಸ್ಟ್ ಅಡ್ಮಿಷನ್ ಮಾಯಸಂದ್ರ ಮಕ್ಕಳು ಹೋಗಿ ಅವ್ರು ಎತ್ಕೊಂಡು ರಿಜಿಸ್ಟರ್ ಎತ್ಕೊಂಡು ನೋಡ್ಲಿ. ಅವರಿಗೆ ಒಂದು ಮಗು ಸೇರ್ಸೋದಕ್ಕೆ ಅವ್ರಿಗೆ ತಾಕತ್ತಿಲ್ಲ, ಧೈರ್ಯ ಇಲ್ಲ. ಇವರು ಆಂಗ್ಲ ಮಾಧ್ಯಮ ಸ್ಥಾನದಲ್ಲಿ ರಿಸಲ್ಟ್ ಕೊಡಕ್ಕಾಗಲ್ಲ ತಂದ್ಬಿಟ್ಟು ಇವತ್ತು ಜಿಲ್ಲೆನಲ್ಲೇ ಪ್ರಥಮ ಸ್ಥಾನಕ್ಕೆ ತಂದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಂಡಳಿಯವರು. ನಾನು ಅವಧಿನಲ್ಲಿ ಇದ್ರಲ್ಲ ಸ್ವಾಮಿ, ನೀವು 4 ಜನ ಕಾಂಗ್ರೆಸ್ ಅವರು ಡೆಲ್ಲಿಗೆ ಬಂದ್ರಲ್ಲ ಸುಪ್ರೀಂ ಕೋರ್ಟ್ಗೆ, ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಆಯ್ತಲ್ಲ, ತೀರ್ಪು ಬಂತಲ್ಲ. ನೀವು 3 ಜನ ಇಬ್ರು ದೆಹಲಿಗೆ ಬಂದಿದ್ರಲ್ಲ ಸುಪ್ರೀಂ ಕೋರ್ಟ್ಗೆ. ಅವತ್ತು ಏನ್ ಖರ್ಚಾಯ್ತು ಅಂತ ನೀವೇ ಕಣ್ಣಲ್ಲಿ ಕೊಟ್ರ? ನಾವು ಲಾಯರ್ಗೆ ದುಡ್ಡು ಕೊಟ್ಟಿದ್ದನ್ನು ಕಣ್ಣಲ್ಲಿ ನೋಡಿದ್ರಲ್ಲ. ಯಾವ ರಸೀತಿ ಕೊಟ್ರು ಸ್ವಾಮಿ ನಿಮ್ಮ ಇದ್ರಲ್ಲೇ? ನಿಮ್ ಅವತ್ತೇನು ನಿಮ್ ಬಾಯಿ ಏನ್ ಮುಚ್ಕೊಂಡಿತ್ತ? ಇವತ್ತು ಮಾತಾಡ್ತಾ ಇದ್ದೀರಾ 68 ಲಕ್ಷ ಲೂಟಿ ಹೊಡೆದ್ಬಿಟ್ಟಿದಾರೆ ಅಂತ. ಯಾವ ಲಾಯರ್ಗಳು ಕೊಡ್ತಾರ ರಸೀತಿನ? ನೀವು ಅವತ್ತು ಜೊತೆನಲ್ಲಿ ಬಂದ್ರಲ್ಲ, ಬಸಣ್ಣ ಜೊತೆನಲ್ಲಿ ಒಬ್ರು ಹೋಗಿದ್ರಿ, ನನ್ನ ಜೊತೆನಲ್ಲಿ 2 ಬಂದಿದ್ರಿ ನೀವು ಕಾಂಗ್ರೆಸ್ ಮಿತ್ರರು. ಅವತ್ತು ನಾವು 7 ಲಕ್ಷ ಕೊಟ್ಟವಲ್ಲ ಎಲ್ಲ. ನನ್ನ ಜೊತೆನಲ್ಲಿ ಸತ್ಯಣ್ಣವರು ಮತ್ತು ಓಡಿಯಾರ್ ಅವರು ಬಂದಿದ್ರು ದೆಹಲಿಗೆ ಸುಪ್ರೀಂ ಕೋರ್ಟ್ಗೆ. ಅವತ್ತು ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾಗನೇ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು 30 ಕೋಟಿ ರೂಪಾಯಿ ಆಸ್ತಿ ಉಳಿಸಬೇಕಾದ್ರೆ 68 ಲಕ್ಷ ಖರ್ಚಾಗಿದೆ. ಅದರಲ್ಲಿ ನಾವು ಯಾರೊಬ್ಬರಾಗ್ಲಿ, ಯಾಕೆ ಸ್ವಾಮಿ ಅಧ್ಯಕ್ಷ ಓಡಿಯಾರ್ ಆದಾಗಿದ್ದಾಗ 180 ದಿನ ಪ್ರಜಾವಾಣಿ ಪೇಪರ್ 1,80,000 ರೂಪಾಯಿ ನಾನು ಹಾಕ್ಸಿದ್ದೆ ಸ್ವಾಮಿ. ಮಕ್ಕಳಿಗೆ 150 ದಿನ 90,000 ನಾನು ನನ್ನ ಸ್ವಂತ ದುಡ್ಡು ಕೊಟ್ಟಿದ್ದೀನಿ. ನೀವೇ ಇದ್ರಲ್ಲ 90,000 ರೂಪಾಯಿ ಪ್ರಜಾವಾಣಿ ಸಂಸ್ಥೆದು, 90,000 ನನ್ನ ದುಡ್ಡು ಕೊಟ್ಟು ನಾನು ಮಕ್ಕಳಿಗೆ 150 ದಿನ ಪೇಪರ್ ಹಾಕಿದ್ನಲ್ಲ. ಅದು ನಿಮ್ಗೆ ಗೊತ್ತಿಲ್ವಾ? ಮಕ್ಕಳಿಗೆ ನಾನು ಪ್ರತಿ ವರ್ಷ 60,000 70,000 ಫೀಸ್ ಕಟ್ತಾ ಇದ್ದೆ. ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆಲ್ಲಾನು ನೀವು ಕಣ್ಣಾರ ಕಾಣ್ತಾ ಇದ್ರಲ್ಲ, ಬಡ ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದು. ಗೋಪಾಲಪ್ಪ ಫೀಸ್ ಕಟ್ತಾ ಇದ್ದಾನೆ ಅಂತಂದ್ಬಿಟ್ಟು ಮುಸಾಮ್ ರೆಡ್ಡಿ ಅವರ ಅವಧಿನಲ್ಲಿ ನಾವು ಒಂದು 10 ಕೊಠಡಿ ಕಟ್ಟಿದಾಗ ಎಲ್ಲ ಮೊದಲು ನಾವು ದುಡ್ಡು ಹಾಕೋಣ 50,000, ಆಮೇಲೆ ದಾನಿಗಳ ಹತ್ರ ಹೋಗೋಣ ಅಂದಾಗ ಯಾರು ನೀವು ಯಾಕೆ ಸ್ವಾಮಿ ಒಬ್ಬ ನಮ್ಮ ಮಹಿಳಾ ಲೇಡಿ ನಿರ್ದೇಶಕರು ನಾನು ಕೊಡೋದಿಲ್ಲ ಅಂತಂದ್ರಲ್ಲ. ನಾವು ಕೊಟ್ಟಿದ್ದಕ್ಕ ಕಾಸು ಕೊಡ್ದಿರ ಕಲ್ಲಲ್ಲಿ ಹೆಸರಾಕ್ಸ್ಕೊಂಡ್ಬಿಟ್ಟಿರ ಅಂತ ಹೇಳಿದ್ರಲ್ಲ. ಅದು ನಮ್ಮ ಜಯಮನಕ್ಕೆ ಬಂದಿಲ್ಲ, ಬಿಜೆಪಿ RSS ಬಂದಿರತಕ್ಕ ರಕ್ತದಲ್ಲಿ ಬೇರೊಬ್ಬರ ದುಡ್ಡಲ್ಲಿ ನಮ್ಮ ಹೆಸರು ಹಾಕ್ಸ್ಕೊಳ್ಳೋದು ಬಂದಿಲ್ಲ ಸ್ವಾಮಿ. ಇದು ನಾವು ದುಡ್ದಂತ ದುಡ್ಡಲ್ಲಿ ನಾವು ದಾನ ಮಾಡ್ತೀವಿ ಹೊರತು ಬೇರೊಬ್ಬರ ದುಡ್ಡಲ್ಲಿ ದಾನ ಮಾಡಲ್ಲ ಅಂತ ಹೇಳ್ತಾ
ನಾನು ಈಗ ಏನ್ ನಿಂತಿದ್ದಾರೆ ನಮ್ಮ ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ. ಇನ್ನೂ ಇದೆ ನಾನು ಮಾತಾಡೋದು, ಕೆಲವು ಪಾಯಿಂಟ್ಗಳಿದೆ. ಚುನಾವಣೆ ಆದ್ಮೇಲೆ ಮತ್ತೆ ಪ್ರೆಸ್ ಮೀಟ್ ಕರಿತೀವಿ, ಅದಕ್ಕೆ ಉತ್ತರ ಕೊಡ್ತೀವಿ. ನಾಳೆ ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾದ 10 ಜನಕ್ಕೂ ಮತ ನೀಡಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಜಯಶೀಲನ್ನ ಮಾಡಿ ನನ್ನ ಆಡಳಿತ ಮಂಡಳಿಯನ್ನು ಉತ್ತುಂಗಕ್ಕೆ ಕರ್ಕೊಂಡು ಹೋಗಕ್ಕೆ ನೀವು ಸಹಕಾರ ಕೊಡ್ಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಅತಿ ಬೆಲೆಯ ಎಲ್ಲ ಮತದಾರ ಬಂಧುಗಳು ಮತ್ತೆ ಈ ಶಾಲೆಯ ಜಯಭಾರತಿ ಏನು ಎಜುಕೇಷನ್ ಕೋಆಪರೇಟಿವ್ ಸೊಸೈಟಿ ಅಂತ ಇವತ್ತು ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಟೀಕೆ ಮಾಡೋದು ಸಹಜ. ಆದರೆ ಈ ಟೀಕೆಗಳನ್ನ ಹೆಚ್ಚಿಗೆ ಕೆಲಸ ಮಾಡೋರಿಗೆ ತೇಜೋವಧೆ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ಈ ಊರಿನಲ್ಲಿ ತುಂಬ ಎಲೆಕ್ಷನ್ ನಡೆದಿದೆ. ಯಾವುದೇ ಚುನಾವಣೆಯಲ್ಲಿ ಕೂಡ ಯಾವುದೇ ಒಂದು ಸಮಸ್ಯೆ ಇಲ್ದಂಗೆ ಚುನಾವಣೆ ನಡ್ಕೊಂಡು ಹೋಗ್ತಾ ಇದ್ರು ಅನನ್ಯವಾಗಿ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜನತಾದಳ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಗೊತ್ತಿದೆ ಈ ಅತ್ತಿಬೇಲಿನಲ್ಲಿ ಯಾವ್ಯಾವ ಸಂಸ್ಥೆ, ಬ್ಯಾಂಕ್ ಇರ್ಬೋದು, ಸ್ಕೂಲ್ ಇರ್ಬೋದು, ಮತ್ತು ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಎಲ್ಲದರಲ್ಲೂ ಈ ದಿನಗಳಲ್ಲಿ ಹೆಚ್ಚಿಗೆ ಇವತ್ತು ಅಭಿವೃದ್ಧಿ ಹೊಂದ್ತಾ ಇದೆ. ಇವತ್ತು ಜನ ಒಳ್ಳೆ ಆಡಳಿತ ಇದೆ ಅಂತ ಜನನೇ ಇವತ್ತು ಹೇಳ್ಕೊತಾ ಇದ್ದಾರೆ. ಅದರಲ್ಲಿ ಯಾವುದೇ ಸರ್ಕಾರ ಬರುತ್ತೆ ಹೋಗುತ್ತೆ, ಇದನ್ನು ವೈಯಕ್ತಿಕ ದೇಶದಲ್ಲಿ ಯಾವುದೇ ಕೆಲವರಿಗೆ ತೇಜೋವಧೆ ಮಾಡದೆ ನೀವು ಕೊಡ್ತಾ ಇರ್ತಕ್ಕಂಥ ಏನು ನಮ್ಮ ಮಾಧ್ಯಮ ವರ್ಗದ ಸ್ನೇಹಿತರ ಮುಖಾಂತರ ನೀವು ತಪ್ಪಾಗಿ ಕಲ್ಪನೆ ಮಾಡಿ ಜನಗಳಿಗೆ ಮಿಸ್ಯೂಸ್ ಮಾಡ್ತಾ ಇದ್ದೀರಾ. ನೀವೇನಾದರೂ ಸಂಸ್ಥೆನಲ್ಲೋ ಇಲ್ಲ ಇನ್ನೊಂದೋ ಮತ್ತೊಂದೋ ಈ ಸಂಸ್ಥೆನಲ್ಲಿ ತಪ್ಪಾಗಿದೆ ಅನ್ನಂಗಿದ್ರೆ ಕಾನೂನು ಚೌಕಟ್ಟು ಒಳಗಡೆ ತಮ್ಗೆಲ್ರಿಗೂ ಅವಕಾಶ ಇದೆ, ಕಾನೂನು ಹೋರಾಟ ಮಾಡಿ. ಬಟ್ ವೈಯಕ್ತಿಕ ದೇಶದಲ್ಲಿ ನೀವು ಬೇರೆ ರೀತಿಯಲ್ಲಿ ಅವ್ರು ಏನೇನೋ ಒಂದು ಮೀಡಿಯಾ ಮುಂದೆ ಅವರ ಸ್ವಂತ ವಿಚಾರದಲ್ಲಿ ತಾವು ಕೆಲವರಿಗೆಲ್ಲ ತೇಜೋವಧೆ ಮಾಡ್ತಾ ಇದ್ದೀರಾ. ಅದನ್ನ ತಾವು ಹಿರಿಯರಿದ್ದೀರಿ, ಅದನ್ನ ಆ ರೀತಿ ಮಾಡಬಾರ್ದು ಅಂತ ನಾನು ಈ ತತ್ವದ ಮುಖಾಂತರ ಹೇಳ್ತಾ ಇದ್ದೀನಿ. ಇವತ್ತು ಜನ ಆಯ್ಕೆ ಮಾಡ್ತಾರೆ. ಜನ ಯಾವ ರೀತಿ ಆಯ್ಕೆ ಮಾಡ್ತಾರೆ, ಒಳ್ಳೆಯವ್ರು ಯಾರಿದ್ದಾರೆ, ಕೆಟ್ಟವ್ರು ಯಾರಿದ್ದಾರೆ, ಈ ಸಂಸ್ಥೆ ಹೆಂಗ್ ನಡೀತಾ ಇದೆ, ಆಡಳಿತ ಹೆಂಗ್ ಮಾಡ್ತಾರೆ, ಅವ್ರ ನಡವಳಿಕೆ ಏನಿದೆ, ಅದ್ರ ಮೇಲೆ ಇವತ್ತು ಜನ ಆಯ್ಕೆ ಮಾಡ್ತಾ ಇದ್ದಾರೆ. ದುಡ್ಡು ಅಂತಂತಲ್ಲ, ಇದರಲ್ಲಿ ಏನಾದರೂ ಭ್ರಷ್ಟಾಚಾರ ನಡೆದಿದೆ. ಯಾಕಂದ್ರೆ ನಾನು ಕೂಡ 5 ವರ್ಷ ಮುಂದೆ ಆಡಳಿತದಲ್ಲಿ ನನಗೆ ಆಯ್ಕೆ ಮಾಡಿದ್ರು, ನಾನು ಕೂಡ ಅಲ್ಲಿ ಗೆದ್ದಿದ್ದೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಪಾಠ ಮಾಡ್ತಾ ಇರ್ತಕ್ಕಂಥ ಮೇಸ್ಟ್ರು ಟೀಚರ್ಸ್ಗೆ ಅವತ್ತು ಸಂಬಳ ಕೊಡೋದಕ್ಕೂ ಕಷ್ಟ ಇತ್ತು. ಇವತ್ತು ಹೆಚ್ಚಿಗೆ ಇವತ್ತು ಅಭಿವೃದ್ಧಿ ಆಗಿದೆ. ಯಾರು ಇಲ್ಲಿ ಈ ಸಂಸ್ಥೆ ಹೆಸರು ಹೇಳ್ಕೊಂಡು ದುಡ್ಡನ್ನ ಮನೆಗೆ ಎತ್ಕೊಂಡು ಹೋಗೋರು ಯಾರು, ಎಲ್ಲ ಚೆನ್ನಾಗಿರೋರೆ. ಎಲ್ಲ 4-10 ಜನ ಮಕ್ಕಳಿಗೆ ಫೀಸ್ ಕಟ್ಟಿ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸ್ವಂತ ದುಡ್ಡಿನಲ್ಲಿ ಖರ್ಚು ಮಾಡಿ ಈ ಸಂಸ್ಥೆಗಳನ್ನ ಅಭಿವೃದ್ಧಿ ಪಡಿಸೋ ಮುಖಾಂತರ ಹೋಗ್ತಾ ಇದೆ. ಬ್ಯಾಂಕಲ್ಲಿ ಇರ್ಬೋದು, ಇವತ್ತು 400ರಿಂದ 500 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ SRSSN ಬ್ಯಾಂಕಲ್ಲಿ. ಅಲ್ಲೂ ಕೂಡ ಒಳ್ಳೆ ಆಡಳಿತ. ಯಾಕೆ ಜೊತೆನಲ್ಲೇ ಇದ್ರಲ್ಲ, ಯಾಕೆ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಟೀಕೆ ಮಾಡೋದು ಅಂತ ಅವಶ್ಯಕತೆ ಏನಿದೆ? ಟೀಕೆ ಇದ್ರೆ ಅಕಸ್ಮಾತ್ ಏನೋ ತಪ್ಪು ಮಾಡಿದ್ರೆ ಕಾನೂನಿದೆ, ಕಾನೂನು ಚೌಕಟ್ಟು ಮೀರೋದಂದ್ರೆ ಕೋರ್ಟ್ಗೆ ಹೋಗಿ. ಈಗ ಆಲ್ರೆಡಿ ಕೋರ್ಟ್ಗೆ ಹೋಗಿದ್ದೀರ, ಕೋರ್ಟೇ ಡಿಸೈಡ್ ಕೊಟ್ಟಿದೆ. ಕೋರ್ಟೇ ಡಿಸೈಡ್ 2800 ಚಿಲ್ಲರೆ ಓಟ್ ಇತ್ತು, ಇವತ್ತು 900 ಇವ್ರು ಬೇಕು ಅಂತ ಮಾಡಿದ್ರೆ 5 ವರ್ಷಕ್ಕೊಂದ್ಸತಿ ಜನರಲ್ ಬಾಡಿಗೆ 2 ಮೀಟಿಂಗ್ ಬರಬೇಕು. ನೀವು ಮೀಟಿಂಗು ಬರಿಲ್ಲ, ಅಲ್ಲಿ ಬುಕ್ ಸೈನು ಹಾಕಿಲ್ಲ, ನಮ್ಮದ್ ಕಿತ್ತಾಕ್ಬಿಟ್ರು, ಬೇಕು ಅಂತ ಕಿತ್ತಾಕ್ಬಿಟ್ರು ಅಂತ ಹೇಳ್ತೀರಾ. ತಪ್ಪದು. ಎಷ್ಟು ಜನ ನೀವು ಸಿಗ್ನೇಚರ್ ಹಾಕಿದ್ದೀರಾ? ಈಗ ನಮ್ದೇ 6 ಓಟ್ ಇತ್ತು, 3 ಓಟ್ ಇಲ್ಲ, ನಾನು ಹೇಳ್ಬೋದಲ್ಲ. ತಪ್ಪು ನಾನು ಮಾಡಿರ್ಬೇಕಾದಾಗ ಇನ್ನೊಬ್ಬರ ಮೇಲೆ ಯಾಕೆ ನೀವು ಬೆರಳು ತೋರಿಸ್ತೀರಾ? ತಪ್ಪಿದ್ರೆ ಕೇಳಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ನೀವು ಯಾವುದೇ ರೀತಿಯಲ್ಲಿ ಒಂದು ಸಂಸ್ಥೆನಲ್ಲಿ ಅನ್ಯಾಯ ಆಗಿದ್ರೆ ಹಕ್ಕಿದೆ ಕೇಳೋದಕ್ಕೆ. ಜನರಲ್ ಬಾಡಿಗೆ ಬನ್ನಿ, ಅಲ್ಲೇ ಚರ್ಚೆ ಮಾಡಿ. ನೀವು ಮೀಡಿಯಾಗಳಲ್ಲಿ ಮಾತು ಅವ್ರನ್ನ ಬೈಯೋದು ಇವ್ರನ್ನ ಬೈಯೋದು ಬಿಟ್ಬಿಟ್ಟು ಮೀಡಿಯಾ ನಿಮ್ಗೆ ಅವಕಾಶ ಇದೆಯಲ್ಲ, 5 ವರ್ಷದಲ್ಲಿ ನೀವು ಬರ್ಬೋದಲ್ಲ, ಜನರಲ್ ಬಾಡಿಗೆ ಬಂದು ನೀವು ಅಲ್ಲಿ ಚರ್ಚೆ ಮಾಡ್ಬೋದಲ್ಲ. ಭ್ರಷ್ಟಾಚಾರ ಇದ್ರೆ ಆ ವರ್ಷದಲ್ಲಿ ಏನ್ ನಡೆದಿದೆ ಅಲ್ಲೇ ನೀವು ಚರ್ಚೆ ಮಾಡ್ಬೋದಲ್ಲ. ತಪ್ಪಾಗಿದ್ರೆ ಅಲ್ಲೇ ಚರ್ಚೆ ಮಾಡಿ ನೀವು ಅಲ್ಲೇ ಕ್ಲಿಯರ್ ಮಾಡ್ಕೊಬೋದಲ್ವಾ? ಇಷ್ಟು ವರ್ಷ ನೀವು ಜೊತೆನಲ್ಲೇ ಇದ್ರಿ,
10-15 ವರ್ಷ ನೀವು ಜೊತೆನಲ್ಲಿ ಆಡಳಿತ ಮಾಡಿದ್ದೀರಾ. ಈಗ ಹೊರಗಡೆ ಇದ್ದಾಗ ಯಾಕೆ ಇನ್ನೊಬ್ಬರ ಮೇಲೆ ಟೀಕೆ ಮಾಡ್ತೀರಾ? ಅಲ್ಲಿ ನೀವು ಪಾಲ್ದಾರಲ್ವಾ? ಆ ಭ್ರಷ್ಟಾಚಾರದಲ್ಲಿ ಏನಾದರೂ ಆಗಿದ್ರೆ ನೀವು ಜೊತೆಲಿದ್ರಲ್ಲ, ನೀವು ಪಾಲ್ದಾರರಾಗಿರ್ತೀರಲ್ಲ, ಅದನ್ನ ಯಾಕೆ ಮುಚ್ಚಿಕೊಳ್ತೀರಾ? ತಪ್ಪದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಜನ ಹುಷಾರಿದ್ದಾರೆ. ನೀವು ಬೇರೆ ಬೇರೆ ಕಲ್ಪನೆ ಮಾಡಿಕೊಂಡು ಯಾರನ್ನೂ ಟೀಕೆ ಮಾಡೋದು ಬೇಡ. ಇದೇ ಶಾಶ್ವತ ರಾಜಕಾರಣ ಯಾರು ಇರೋದಿಲ್ಲ. ಸರ್ಕಾರ ಬರುತ್ತೆ ಹೋಗ್ತದೆ. ಇದು ಸಂಸ್ಥೆ ಇದೆ. 10,000 ಜನ 1,000 ಜನ ಮಕ್ಕಳು, ಬಡ ಮಕ್ಕಳಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ. ವೈಯಕ್ತಿಕವಾಗಿ ರಾಜಕಾರಣ ಇದ್ದಾಗ ರಾಜಕಾರಣ ಮಾಡೋದಾಗುತ್ತೆ. ಬಟ್ ಯಾವುದೇ ದುರುದ್ದೇಶ ಇಟ್ಕೊಂಡು ಯಾವುದೇ ರೀತಿನಲ್ಲಿ ತಾವು ಈ ರೀತಿ ನೀವು ಹೇಳಕ್ ಹೋಗ್ಬೇಡಿ. ನಾವು ಯಾಕೆಂದ್ರೆ ಈ ಚುನಾವಣೆ ನಾಳೆ ಇದೆ. ಯಾವುದೇ ಎಲ್ಲ ರೀತಿನಲ್ಲೂ ಕೂಡ ಜನ ಆಯ್ಕೆ ಮಾಡ್ತಾರೆ. ನಮ್ಮ ಏನು ಬಿಜೆಪಿ ಮತ್ತು JDS ಒಂದಾಗಿ ಇವತ್ತು ಚುನಾವಣೆಗೆ ಹೋಗಿದ್ದೀವಿ. ನಮ್ಮ ಚುನಾವಣೆಗೆ 7 ಜನ ಏನು ಸಾಮಾನ್ಯ ಕ್ಷೇತ್ರದಲ್ಲಿ ಮೊದಲನೇದು ಆಂಜಿನಪ್ಪ ಅವರು ಕಾರನ್ ಗುರ್ತು, ಎರಡನೇದು ಮುರಳಿ ಮೋಹನ್ ರೆಡ್ಡಿ ಸೀಲಿಂಗ್ ಫ್ಯಾನು, ರಘು ಆರೋಹಳ್ಳಿ ನಲ್ಲಿ ಮತ್ತು ರಂಗಸ್ವಾಮಿ ಆಟೋ ಗುರ್ತು, ಮತ್ತು ವೆಂಕಟೇಶ್ ವಿ ಮೈಸೂರಪ್ಪ ಉಂಗುರದ ಗುರ್ತು, ಮತ್ತು ಶಿವಕುಮಾರ್ ಅತ್ತಿಬೆಲೆ ಸಿಲಿಂಡರ್ ಗುರ್ತು, ಮತ್ತೆ ಸುರೇಶ್ ಸೂರಿ ನಾನು ಬಟ್ ಸೂರ್ಯ ಗುರ್ತು, ಮತ್ತೆ ಅದೇ ರೀತಿ ಮಹಿಳಾ ಮೀಸಲಾತಿ ಜನರಲ್ ಅಲ್ಲಿ 2 ಬಂದಿದೆ. ಕೆ ದೀಪ ಬಳ್ಳೂರು ಅವರು ದ್ರಾಕ್ಷಿ ಗುರ್ತು, ಮತ್ತೆ ಮುನಿರತ್ನ ಬಿಜೆಪಿ ಬಿದಿರುಪೆ ಅದು ಗ್ಯಾಸ್ ಸ್ಟವ್ ಗುರ್ತು. ಇವರಿಬ್ಬರಿಗೂ ಓಟ್ ಹಾಕಬೇಕಾಗುತ್ತೆ. ಪರಿಶಿಷ್ಟ ಮೀಸಲಲ್ಲಿ ಪಿ ನಾರಾಯಣ ಸ್ವಾಮಿ ನಮ್ಮ ಸ್ನೇಹಿತರು, ಅವ್ರಿಗೂ ಕೂಡ ಕುಕ್ಕರ್ ಗುರ್ತಿಗೆ ಓಟ್ ಹಾಕಬೇಕು. ಎಲ್ಲ ಮತದಾರರಿಗೆ ದಯವಿಟ್ಟು ನಾಳೆ 9 ಗಂಟೆನಿಂದ 4 ಗಂಟೆವರೆಗೂ ಮತದಾನ ಇದೆ. ಇದೇ ನಮ್ಮ ಸ್ಕೂಲ್ ಆವರಣದಲ್ಲಿ ತಾವೆಲ್ಲರೂ ಬಂದು ಖುಷಿಯಾಗಿ ಯಾರೇ ಏನು ಹೇಳಿದ್ರು ಕೂಡ, ಏನು ನಮ್ಮ ಸಿಂಡಿಕೇಟ್ ಇದೆ ಎಲ್ಲರೂ ಕೂಡ ಸಿಂಡಿಕೇಟ್ ಯಾವುದೇ ಒಂದು ಮತವನ್ನ ಪಕ್ಕ ಹೋಗದೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರ ಕೊಡಿ. ನಿಮ್ಮ ಈ ಸಂಸ್ಥೆ ಎಲ್ಲ ನಿಮ್ಮ ಸಂಸ್ಥೆನೇ, ಇದು ನಮ್ಮ ಸಂಸ್ಥೆ ಅಲ್ಲ. ಇದು ನೀವು ಆಯ್ಕೆ ಮಾಡಬೇಕಾದಂತ ಸಂಸ್ಥೆನ ನೀವೇ ಉಳಿಸಬೇಕು. ಒಳ್ಳೆಯವರಿಗೆ ಮತ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರ್ತಾ, ಏನು ಅತ್ತಿಬೆಲೆ ಜಯಭಾರತಿ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಮಿತ್ರಗಳು ಅಂದರೆ ನಮ್ಮ ಹಿತೈಷಿಗಳು, ಕಾಂಗ್ರೆಸ್ನ ಹಿತೈಷಿಗಳು, ಭಾರಿ ನಿಷ್ಠಾವಂತರು. ಅವರು ಸತ್ಯ ಅವ್ರ ಬಾಯಲ್ಲೇ ಬರೋದು. ಸತ್ಯ ಹರಿಶ್ಚಂದ್ರ ತುಂಡುಗಳು ಅವರೇ, ಬೇರೊಬ್ಬರಿಲ್ಲ. ಆ ರೀತಿ ಮಾತಾಡಿದ್ದಾರೆ. ಏನಂದರೆ ಅವರ ಅಗ್ರಗಣ್ಯ ನಾಯಕರಾದಂಥ DK ಸುರೇಶು ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನೇ ಅವರು ಒಪ್ಕೊಂಡಿಲ್ಲ ಅಂದಮೇಲೆ ಇನ್ನು ನಮ್ಮನ್ನು ಒಪ್ಕೊಂತಾರ ಅವರು? ಅವರೇ ಸರಿಯಿಲ್ಲ ಅಂದಮೇಲೆ ಅವ್ರ ಬಾಯಲ್ಲೇ ಏನು ಅವ್ರ ಅಗ್ರಗಣ್ಯ ನಾಯಕರೇ ಅವ್ರು ಸರಿಯಿಲ್ಲ ಅಂದಮೇಲೆ ನಮ್ಮ BJP ನಾಯಕರು ಮಾಡುವಂಥ ಕೆಲಸ ಅವ್ರಿಗೆ ಒಪ್ತದ? ಅವ್ರಿಗೆ ಒಪ್ಪಲ್ಲ. ಯಾಕಂದ್ರೆ ಅವರು ಚಾಡಿ ಅದು ಅವ್ರು ಮಾಡ್ಕೊಂಡು ಬರ್ತಾ ಇರೋದು, ಅವ್ರ ಬಾಯಲ್ಲಿ ಬರ್ತಾ ಇರ್ತಕ್ಕಂಥ ಅದು ವಿಚಾರ ಅದು. ಅದೇ ರೀತಿ ನಮ್ಮ ಮಾರಪ್ಪ ಅವರು ಪಾಪ ಭಾರಿ ಪ್ರಬುದ್ಧರಿದ್ದಾರೆ. ಅವರು ಯಾವ ರೀತಿ ಪ್ರಬುದ್ಧರಂದ್ರೆ, ಇದೇ ನಟರಾಜ್ ಅವ್ರ ಹತ್ರ ಅನಿನ್ಯವಾಗಿ ಚಂದಾಗಿದ್ದಾಗ ನಟರಾಜ್ ಅವರು ನಟಿ ಅಂತ ಏನು ಅನಿನ್ಯವಾಗಿ ಒಬ್ರಿಗೊಬ್ರು ಇದಾಗಿದ್ದವರು ಸೆಕ್ರೆಟರಿ ಜೊತೆ ಅಲ್ಲಿ ಹರಾಜು ಬಿಟ್ರು. ಎಲ್ಲಿ ಕಾನೂನುಬದ್ಧವಾಗಿ ಹರಾಜು ಬಿಟ್ರು. ಯಾರು ಈ ಮಾರಪ್ಪ ಅವರು ನನಗೊಂದು ಅಂಗಡಿ ಬೇಕು ಅಂತ ಕೇಳಿದ್ರಂತೆ ನಟರಾಜ್ಗೆ. ಅಣ್ಣ ಆಗಲ್ಲಣ್ಣ, ಟೆಂಡ್ರ್ ಇದು, ಟೆಂಡರ್ ಮುಖಾಂತರ ಅದು ಯಾರು ಬರ್ತದೆ ಹೇಳಕ್ಕಾಗಲ್ಲ ಅಂದಿದ್ದಕ್ಕೆ ಕೋಪ ಮಾಡಿಕೊಂಡು, ಆಗ ಕೋಪ ಮಾಡ್ಕೊಂಡಿರೋದು ಆಂಜನಪ್ಪನ ಮೇಲೆ, ನಟರಾಜ್ ಮೇಲೆ. ನನಗೊಂದು ಅಂಗಡಿ ಮಾಡಿಕೊಟ್ಟಿಲ್ಲ, ಇವನಿಗೆ ನಿನಗೈತೆ ಹೋಗು, ನಾನು ಸ್ವಲ್ಪ ಸೊಸೈಟಿಗಳಲ್ಲಿ ಓಡಾಡ್ತೀನಿ ಅಂತ ಆ ಅಂಗಡಿಗಾಗಿ ಬಂದಂಥ ಮಾರಪ್ಪನವರು ಈಗ ಶಾಲೆಯ ಅವ್ಯವಹಾರಗಳ ಬಗ್ಗೆ ಇಲ್ಲ ಸಲ್ಲದ ಇದನ್ನೆಲ್ಲ ಸೃಷ್ಟಿ ಮಾಡಿ ಇಷ್ಟುದ್ದ ಜೆರಾಕ್ಸ್ ಪೇಪರ್ಗಳು ಇಟ್ಕೊಂಡು ಮುಂದೆ ಇಟ್ಕೊಂಡು ಅವರು ಮಾತಾಡ್ತಾ ಇದ್ದಾರೆ. ಆ ಮಾರಪ್ಪ ಅವ್ರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಮಾರಪ್ಪ ಅವರೇ ದಯವಿಟ್ಟು ತಮ್ಮ ಊರಿನಲ್ಲಿ ಇತ್ತಂತ ಆ ಡೈರಿನ ಮೊದಲು ಅಭಿವೃದ್ಧಿ ಪಡಿಸ್ರಿ. ನೀವು ಏನೇನು ಅಲ್ಲಿ ಆ ಡೈರಿಯಲ್ಲಿ ಪಾಪ ಆ 2 ರೂಪಾಯಿ ಇದು ಹೆಚ್ಚು ಹಣ ಬರ್ತೈತಲ್ಲ ಪ್ರೋತ್ಸಾಹಧನ, ಆ 2 ರೂಪಾಯಿನ ಕೊಡ್ದಿರಾ ಪಾಪ ಅಲ್ಲಿಂದ ನೀವು ಪರಾಭವವಾಗಿ ಈ ಕಡೆ ಅತ್ತಿಬೆಲೆ ಕಡೆ ಬಂದ್ರಿ.
ನಿಮಗೆ ನಮ್ಮ ಮಧ್ಯ ಬೆಲೆಗೆ ಸ್ವಾಗತ ಅಂದರೆ, ಆದರೆ ದಯವಿಟ್ಟು ಇಲ್ಲಿ ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಸ್ಕೂಲು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದೇ ರೀತಿ ನಮ್ಮ ವೇಣು ಅವರು ಹೇಳಿದ್ರು, ಟೌನ್ ಅಧ್ಯಕ್ಷರು, ಏನು ಇಲ್ಲಿ 3,000-4,000 ಓಟು ಲೀಡು ನಮಗೆ ಅಂತ. ಪುಣ್ಯಾತ್ಮ, ಇಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರಣ್ಣ. ಅವ್ರದೇ 4-5,000 ಓಟು ಅಲ್ಪಸಂಖ್ಯಾತರು ಇರೋದ್ರಿಂದ ಅವರು ನಮ್ಮ BJP ವಿರುದ್ಧವಾಗಿ ಮತ ಚಲಾವಣೆ ಮಾಡ್ತಾ ಇದ್ದಾರೆ. ಅದು ನಿಮಗೆ ವರದಾನ. ನಿನ್ನ ಮುಖ ನೋಡಲ್ಲಣ್ಣ, ಅವರು BJPಗೆ ಓಟ್ ಹಾಕಲ್ಲ, ಅದು ನಿಮಗೆ ಕಾಂಗ್ರೆಸ್ಗೆ ಅದು ವರದಾನ. ಅದು ನೋಡ್ಕೊಂಡು ನೀನು ನಮಗೆ ಏನು ಟೌನಲ್ಲಿ ಕಾಂಗ್ರೆಸ್ ಜಾಸ್ತಿ ಬಂದಿದೆ ಅಂತ ಹೇಳಕ್ ಹೋಗ್ಬೇಡ. 2,300 ಓಟು ಲೀಡ್ ಬಂದಿದೆ ಅಂತ ಹೇಳಿದ್ಯಾ, ಅದು ನಿನ್ನಿಂದ ಬಂದಿದ್ದಲ್ಲ. ನಿಮ್ಮ ನಾಯಕರುಗಳು ಈಗ ಮಾತಾಡಿದ್ರಲ್ಲ ಪ್ರೆಸ್ ಮೀಟ್ಗಳು, ಅವರಿಂದ ಬಂದಿದ್ದಲ್ಲ. ನೀವು ಆ ರೀತಿ ಎಲ್ಲ ಮಾತಾಡಂಗಿದ್ರೆ ನಿಮ್ದು ಡೈರಿಯಲ್ಲಾಗ್ಲಿ, ಸ್ಕೂಲಲ್ಲಾಗ್ಲಿ, ಬ್ಯಾಂಕಲ್ಲಾಗ್ಲಿ, ಪುರಸಭೆಯಲ್ಲಾಗ್ಲಿ, ನಿಮ್ದು ಎಲ್ಲಾದ್ರಲ್ಲೂ ನೀವು ಜಯಶೀಲರಾಗ್ತಾ ಇದ್ರಿ. ಆದ್ರೆ ಜನ ನಿಮ್ ಪರವಾಗಿಲ್ಲ, ಜನ ನಮ್ಮ ಪರವಾಗಿರೋದು. ಏನು ಅಲ್ಪಸಂಖ್ಯಾತರು ನಿಮ್ ಪರವಾಗಿರ್ಬೋದು, ಬಹುಸಂಖ್ಯಾತರು ನಮ್ಮ ಪರವಾಗಿದ್ದಾರೆ. ದಯವಿಟ್ಟು ಇದನ್ನ ಸ್ವಲ್ಪ ಮನದಟ್ಟು ಮಾಡ್ಕೋ. ಅದೇ ರೀತಿ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆದಂತ ರಘುಪತ್ ರೆಡ್ಡಿ ಅವರಿಗೆ ನಾನು ಕೇಳ್ಕೊಂತೀನಿ, ತಾವು ಒಂದು ಈ ಮಂಡಲದ ಅಧ್ಯಕ್ಷರು, ನೀವು ಒಂದು ರಾಷ್ಟ್ರೀಯ ಪಕ್ಷದ ಒಬ್ಬ ಅಧ್ಯಕ್ಷ, ನೀವು ಒಬ್ಬ ಸೆಕ್ರೆಟರಿನ ಅವ್ಯ ಶಬ್ದಗಳಲ್ಲಿ ಮಾತಾಡೋದು ನಿಮ್ಗೆ ಶೋಭೆ ಅಲ್ಲ. ಮಾತಾಡ್ಬೇಕಂದ್ರೆ ನಮಗೂ ಬರುತ್ತೆ, ಎಲ್ರಿಗೂ ಬರುತ್ತೆ. ಅದೇ ರೀತಿ ಆ ಮಟ್ಟಕ್ಕೆ ನಾವು ಇಳಿಯಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ದು ಸ್ವಲ್ಪ ಸಂಸ್ಕೃತ ಸುಸಂಸ್ಕೃತ ಅಂತ ರಾಷ್ಟ್ರೀಯ ಪಾರ್ಟಿ, ನಾವು ಆ ರೀತಿ ಮಾತಾಡಲ್ಲ. ನಿಮ್ಮ ಬಾಯಲ್ಲಿ ಆ ರೀತಿ ಬರಬಾರ್ದು, ಇನ್ನು ಮುಂದಕ್ಕೆ ಆ ರೀತಿ ಬರಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಶಂಕರರೆಡ್ಡಿ ಅವರು ಅಷ್ಟೇ, ಶಂಕರರೆಡ್ಡಿ ಅವರು ಜಾಸ್ತಿ ಮಾತಾಡಿದಷ್ಟು ನಮಗೆ ಅನುಕೂಲ. ಯಾಕಂದ್ರೆ ಅವ್ರು ಯಾವಾಗ ಪ್ರೆಸ್ ಮೀಟ್ ಕರೆದು ನಮ್ಮ ಬಗ್ಗೆ ಏನಾನ ಮಾತಾಡ್ತಾ ಇದ್ರೆ ಜನ ಅದು ತಿಳ್ಕೊಂಡು ಶಂಕರರೆಡ್ಡಿ ಉಲ್ಟಾ ಮಾತಾಡ್ತಾನೆ ಅನ್ನೋ ರೀತಿಯಲ್ಲಿ ತಿಳ್ಕೊಂಡು ಜನ ನಮಗೆ ಫೇವರ್ ಆಗಿರ್ತಾರೆ. ಅದ್ ಬಿಡಿ, ಶಂಕರರೆಡ್ಡಿ ಅವರು ತಮಾಷೆಗೂ ಮಾತಾಡ್ತಾರೆ. ಅವರೇ ಹೇಳಿದ್ರಲ್ಲ, ಯಾರು ನಾವು ಶಂಕರರೆಡ್ಡಿ ಅವರೇನೆ ಯಾರು DK ಸುರೇಶ್ ಅವರು ಮತ್ತೆ ರಾಮಲಿಂಗಾರೆಡ್ಡಿ ಅವ್ರನ್ನ ಒಪ್ಕೊಂಡಿಲ್ಲ, ನಮ್ಮನ್ನ ಒಪ್ಕೊಂತಾರ? ಅಂತ ಮಹಾನ್ ನಾಯಕ ಅವರು ಶಂಕರರೆಡ್ಡಿ ಅವರು. ಇರ್ಲಿ, ಅದೆಲ್ಲ ನಾವು ಮಾತಾಡೋದು ಬೇಡ. ದಯವಿಟ್ಟು ಮತಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಜಯಭಾರತಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಮ್ಮ 10 ಜನ ಸದಸ್ಯರನ್ನ ಭಾರಿ ಬಹುಮತದಿಂದ ಜಯಶೀಲರನ್ನಾಗಿ ಮಾಡ್ಬೇಕಂದ್ಬಿಟ್ಟು ತಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಎರಡು ಸದಸ್ಯ ನಮ್ಮ ಸೂರ್ಯ ಅವರು ನಿಂತಿದ್ದಾರೆ. ಜನತಾದಳದಲ್ಲಿ ನಮ್ಮ ಆಂಜನಪ್ಪನವರು ಇರ್ಬೋದು, ಮುರಳಿ ರೆಡ್ಡಿ ಅವರು, ರಘು ಅವರು, ರಂಗಸ್ವಾಮಿ ಅವರು, ವೆಂಕಟೇಶ್ ಅವರು, ಶಿವಕುಮಾರ್ ಅವರು, ಸೂರ್ಯ ಅವರು, ದೀಪಾ ಅವರು, ಮುನರತ್ನ ಅವರು, P. ನಾರಾಯಣಸ್ವಾಮಿ ಅವರು, ಈ 10 ಜನಕ್ಕೆ ಮತ ನೀಡಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ಇಬ್ಬರನ್ನು ಜಯಶೀಲರನ್ನಾಗಿ ಮಾಡಬೇಕಂತ ಮಾಧ್ಯಮದ ಮುಖೇನ ನಾನು ಕೋರ್ಕೊಳ್ತೇನೆ. ನಾಳೆ ಜಯಭಾರತಿ ಸಹಕಾರ ಸಂಘ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮಿತ್ರರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಹಲವು ನಿರಾಧಾರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಅವ್ರು ಎಷ್ಟು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಒಂದೇ ಒಂದು ಉದಾಹರಣೆ ನಿಮ್ಗೆ ತೋರಿಸಿ ಹೇಳ್ತೀನಿ. ಅದರ ಜೊತೆಯಲ್ಲಿ ಕಂಪ್ಲೀಟ್ ಅವ್ರು ಏನೆಲ್ಲ ಆರೋಪಗಳು ಮಾಡಿದ್ದಾರೆ, ಎಲ್ಲ ನಿರಾಧಾರ ಸುಳ್ಳು ಆರೋಪಗಳನ್ನೋದ್ರ ಬಗ್ಗೆ ನಮ್ಮ ನಾಯಕರುಗಳೆಲ್ಲ ದಾಖಲೆಗಳನ್ನು ನಿಮಗೆಲ್ಲ ತೋರಿಸಿ ಹೇಳಿದ್ದಾರೆ. ಈಗ ಅವರೊಂದು ಮಾತು ಹೇಳಿದ್ದಾರೆ, 110 ಓಟ್ನ ಅಕ್ರಮವಾಗಿ ಸೇರಿಸಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ತಾವೇ ಯಾವಾಗ ಒಂದು ಪ್ರಶ್ನೆ ಕೇಳಿದ್ರಿ. ಈಗ 110 ಓಟು ನೋಡಿ, ಹೈಕೋರ್ಟ್ ಆದೇಶದ ಅನ್ವಯ ಬಂದಿರತಕ್ಕಂಥ 110 ಓಟು ಅಂದ್ರೆ ಹೈಕೋರ್ಟ್ ಆದೇಶನೇ ಅಕ್ರಮ ಅಂತನ ಅವರ ಮಾತಿನ ಹೇಳಿಕೆ, ಅವರ ಮಾತಿನ ಅರ್ಥ. ಇದು ಹೈಕೋರ್ಟ್ ಆದೇಶ ಆಗಿರೋದು. ಆಮೇಲೆ ಬಹಳಷ್ಟು ಜನರಿಗೆ ಮತದಾರನ ತೆಗೆದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಡೈರಿಯಲ್ಲಿ 400 ಚಿಲ್ಲರೆ ಇತ್ತು, 484, 500 ಓಟ ಇತ್ತು. ಅವ್ರದೇ ಆಡಳಿತ, ಡೈರಿಯಲ್ಲಿ ಅವ್ರದೇ ಆಡಳಿತ 5 ವರ್ಷ. ಕಳೆದ ಚುನಾವಣೆಯಲ್ಲಿ 113 ಓಟ, 112 ಓಟ ಇತ್ತು, 84 ಓಟು. ಮಿಕ್ಕಿದ ಓಟೆಲ್ಲ ಯಾಕೆ ಅವ್ರದೇ ಆಡಳಿತ ಇತ್ತಲ್ಲ, ಎಲ್ಲರದು ಮಾಡಿಸ್ಬೋದಿತ್ತಲ್ಲ. ನೋಡಿ, ಕಾನೂನು, ಸರ್ಕಾರಿ ಕಾನೂನು, ಸಹಕಾರಿ ಕಾನೂನುಗಳು ಏನಂದ್ರೆ 5 ವರ್ಷದ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ವಾರ್ಷಿಕವಾಗಿ ವರ್ಷದಲ್ಲಿ ಒಂದು ಬಾರಿ ನಡೆಯುವಂತ ಎಲ್ಲ ಸರ್ವ ಸದಸ್ಯರ ಸಭೆಗೆ ಬಂದು ಯಾವ ಸದಸ್ಯರು 2 ಬಾರಿ ಸಹಿ ಹಾಕಿರೋದಿಲ್ವಾ, ಸೈನ್ ಮಾಡಿರೋದಿಲ್ವಾ ಅಂತವ್ರದ್ದು ಮತದಾನದ ಹಕ್ಕು ಅವ್ರಿಗಿರೋದಿಲ್ಲ ಅನ್ನೋದು ಸಹಕಾರಿ ನಿಯಮ. ಅದನ್ನ ಅಷ್ಟು ಅವರು ತಿಳುವಳಿಕೆ ಇಲ್ದಿರ ಸೆಕ್ರೆಟರಿ ತೆಗೆದುಬಿಟ್ಟಿದ್ದಾರೆ, ಬಿಜೆಪಿ ಲೀಡರ್ಗಳು ತೆಗೆದುಬಿಟ್ಟಿದ್ದಾರೆ. ನಿಮ್ದೇ ಡೈರಿ 5 ವರ್ಷ ನೀವೇ ಇದ್ರಿ, ಯಾಕೆ ತೆಗೆದ್ರಿ? ಈ ಅವ್ರು ಮಾಡಿರತಕ್ಕಂಥ ಈ ಆರೋಪಗಳಿಂದನೇ ಅದು ಸಂಪೂರ್ಣವಾಗಿ ನಿರಾಧಾರವಾದಂತ ಸುಳ್ಳು ಆರೋಪಗಳಂತೇಳಿ ಸ್ಪಷ್ಟ ಆಗುತ್ತೆ. ಅವರು ಯಾಕೆ ಈ ಮಟ್ಟಕ್ಕೆ ಇಳಿದಿದ್ದಾರೆ ಅಂದ್ರೆ, ಅತಿ ಬೆಲೆಯಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆಯಲ್ಲಿ ಅವರಿಲ್ಲ.
1974ರಲ್ಲಿ ಅತ್ತಿಬೆಲೆ ಡೈರಿ ಪ್ರಾರಂಭ ಆಗಿತ್ತು. ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ 13ರಲ್ಲಿ 11 ಸ್ಥಾನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇದೇ ಮೊದಲನೇ ಬಾರಿಗೆ. ಯಾಕೆ ಗೆದ್ರು ಅಂದ್ರೆ ಈಗಾಗಲೇ ಜಯಭಾರತಿ ಸಹಕಾರ ಶಿಕ್ಷಣ ಸಂಸ್ಥೆ ಮತ್ತೆ ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸಹಕಾರ ಸಂಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಆಡಳಿತ ಮಂಡಳಿ ನಡೆಸಿದಂತಹ ಉತ್ತಮವಾದ ಅಭಿವೃದ್ಧಿ ಪರ ಕೆಲಸಗಳನ್ನು ನೋಡಿದಂತಹ ಅತ್ತಿಬೆಲೆ ಜನ ಇದೇ ರೀತಿ ಬ್ಯಾಂಕ್ ಇದನ್ನ ನಮ್ಮ ಡೈರಿಯನ್ನು ಅಭಿವೃದ್ಧಿ ಮಾಡಲಿ ಅನ್ನೋ ಕಾರಣಕ್ಕಾಗಿ ಸುಮಾರು 50 ವರ್ಷದ ನಂತರ 74ರಲ್ಲಿ ಪ್ರಾರಂಭವಾದಂತಹ ಡೈರಿ 49-50 ವರ್ಷದ ನಂತರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬಂದಿದ್ದಾರೆ. ಅದೇ ರೀತಿ ಜಯಭಾರತಿ ಶಾಲೆ ಆಗ್ಬೋದು, ಎಲ್ಲ ಸ್ಥಳೀಯ ಸಂಸ್ಥೆಗಳು, ಯಾವುದೇ ಸ್ಥಳೀಯ ಸಂಸ್ಥೆಯಲ್ಲಿ ಅವರಿಲ್ಲ. ಅತ್ತಿಬೆಲೆಯಲ್ಲಿ ಎಲ್ಲ ಬಿಜೆಪಿ ಅಭಿವೃದ್ಧಿ ಪರ ನೀತಿಯನ್ನ ನೋಡಿ ಎಲ್ಲ ರೈತ ಬಾಂಧವರು, ಜನಸಾಮಾನ್ಯರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲ ನೀಡ್ತಾ ಬರ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಈ ಶಾಲೆಯಲ್ಲೂ ಸಹ ನಾವು ಸೋಲ್ತೀವಿ ಅನ್ನೋ ಕಾರಣಕ್ಕಾಗಿ ತೀರಾ ಹತಾಶರಾಗಿ ಆರೋಪಗಳಿದ್ರೆ ನೇರವಾಗಿ ಚರ್ಚೆಗೆ ಬರೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ನಾವು ದಾಖಲೆಗಳನ್ನ ತಗೊಬರ್ತೀವಿ, ನೀವು ದಾಖಲೆಗಳನ್ನ ತಗೊಬನ್ನಿ, ಚರ್ಚೆ ಮಾಡೋಣ. ಅದು ಬಿಟ್ಟು ನಾವು ಸೋಲ್ತೀವಿ ಅನ್ನೋ ಕಾರಣಕ್ಕಾಗಿ ತೀರಾ ಹತಾಶರಾಗಿ ವೈಯಕ್ತಿಕವಾಗಿ ನಿಂದನೆ ಮಾಡುವಂತ ಮಟ್ಟಕ್ಕೆ, ಕೀಳು ಮಟ್ಟಕ್ಕೆ ದಯವಿಟ್ಟು ಇಳಿಯಕ್ಕೆ ಹೋಗಬೇಡಿ. ಸೆಕ್ರೆಟರಿ ಅವರು ಸರಿ ಇಲ್ಲ, ಆಂಜಿನಪ್ಪನವರು ಸರಿ ಇಲ್ಲ. ನಿಮ್ಮ ಆರೋಪಗಳಿದ್ರೆ ನಾವು ಸಿದ್ಧ ಇದ್ದೀವಿ. ನೀವು ಆರೋಪ ಏನಿದೆ ನೇರವಾಗಿ ಕೂತ್ಕೊಳ್ಳೋಣ ಬನ್ನಿ. ಅದು ಬಿಟ್ಬಿಟ್ಟು ಅವರಲ್ಲಿ ವೈಯಕ್ತಿಕವಾಗಿ ನಿಂದನೆ ಮಾಡೋ ಮಟ್ಟಕ್ಕೆ ಇಳಿಬೇಡಿ. ಒಬ್ಬ ರಾಷ್ಟ್ರೀಯ ಪಕ್ಷದ ಜವಾಬ್ದಾರಿಯುತ ನಾಯಕರುಗಳು ನೀವು ಆಗಿದ್ದೀರಿ. ತಲೆ ಹಿಡಿಕ ಅನ್ನುವಂಥ ಶಬ್ದವನ್ನ ಒಬ್ಬ ಸೆಕ್ರೆಟರಿಗೆ ಬಳಸುವಂಥದ್ದು ತೀರಾ ಅಸಂಬದ್ಧವಾದದ್ದು. ಇನ್ನು ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದೇ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೆ ಎಲ್ಲರಿಗೂ ಬರುತ್ತಲ್ಲ, ಆದ್ರೆ ಆ ಮಟ್ಟಿಗೆ ನಾವು ಯಾವತ್ತೂ ಇಳಿಯೋದಿಲ್ಲ. ವೈಯಕ್ತಿಕ ನಿಂದನೆ ಬೇಡ. ಆಂಜಿನಪ್ಪನವ್ರ ಮೇಲೆ ವೈಯಕ್ತಿಕವಾಗಿ ನಿಂದನೆ ಮಾಡೋದು, ನಟರಾಜ್ ಅವ್ರ ಮೇಲೆ ವೈಯಕ್ತಿಕವಾಗಿ ನಿಂದನೆ ಮಾಡೋದು. ನಟರಾಜ್ ಎಲ್ಲಿದ್ರು? ನಿಮ್ ಜೊತೆ ಎಲ್ಲ ಇದ್ದಿದ್ದು. ಅವರು ಅಲ್ಲಿದ್ದಾಗ ಒಳ್ಳೆಯವರು. ಯಾವಾಗ ನೀವು ನಿಮ್ಮ ಅಭಿಪ್ರಾಯಗಳನ್ನ ಅವರ ಮೇಲೆ ಏರೋದಕ್ಕೆ ಪ್ರಾರಂಭ ಮಾಡಿದ್ರಿ, ಅವರು ಅದನ್ನ ಒಪ್ಕೊಳ್ಳಿಲ್ಲ. ಕಾರ್ಯದರ್ಶಿಯಾಗಿ ಅವ್ರಿಗೆ ಏನ್ ಕೆಲಸ ಇದೆ ಜವಾಬ್ದಾರಿಯುತವಾಗಿ ಅದನ್ನು ಮಾಡ್ಕೊಂಡು ಹೋಗೋದಕ್ಕೆ ನೀವು ಬಿಡ್ಲಿಲ್ಲ. ನಮ್ಮ ಮಾತು ಕೇಳಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದೀರಿ. ಅವ್ರು ಏನೋ ಕೋಟಿಗಳು ತಿಂದ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಿ. ಅವ್ರ ಬಾಡಿಗೆ ಮನೆಯಲ್ಲಿರೋದು, ಸ್ವಂತ ಮನೆ ಶಿಥಿಲ ಆಗಿರೋದ್ರಿಂದ ಅಲ್ಲಿ ಬಿಟ್ಟು ಬಾಡಿಗೆ ಮನೆಯಲ್ಲಿದ್ದಾರೆ. ನಿಮ್ಮ ಆರೋಪಗಳೇನಿದೆ ನೇರವಾಗಿ ಚರ್ಚೆ ಆಗಲಿ, ಸಾರ್ವಜನಿಕವಾಗಿ ಚರ್ಚೆ ಆಗಲಿ. ಅದಕ್ಕೆ ಉತ್ತರ ಕೊಡೋದಕ್ಕೆ ಆಡಳಿತ ಮಂಡಳಿ ಸಿದ್ಧ ಇದ್ದೀರಿ. ವೈಯಕ್ತಿಕವಾಗಿ ಯಾರನ್ನೂ ನಿಂದನೆ ಮಾಡುವಂತ ಕೆಲಸ ಮಾಡಬೇಡಿ. ನೀವು ಪದೇ ಪದೇ ಇದೇ ರಿಪೀಟ್ ಆದ್ರೆ ಇದು ಅದೇ ನಿಮ್ಮ ಭಾಷೆಯಲ್ಲಿ ನಾವು ಎಷ್ಟು ವೇಗವಾಗಿ ಗೋಡೆಗೆ ಚೆಂಡಿ ನಾವು ಒಗಿತೀವೋ ಅಷ್ಟೇ ವೇಗವಾಗಿ ನಮ್ಮ ಕಡೆನೆ ಬರ್ತದೆ. ಅದರಿಂದ ಯಾರಿಗೂ ವೈಯಕ್ತಿಕವಾಗಿ ಇದನ್ನ ನಿಂದನೆ ಮಾಡುವಂತ ಕೆಲಸ ಮಾಡಬೇಡಿ. ಈಗ ನೀವೇನ್ ಮಾಡ್ತಾ ಇದ್ದೀರಿ, ಈ ಸುಳ್ಳು ಆರೋಪಗಳನ್ನ ಮಾಡೋದ್ರ ಮೂಲಕ ಜನರ ಮನಸ್ಸನ್ನ ನಾವು ತಪ್ಪಿಸಬಹುದು, ಅವರ ದಿಕ್ಕನ್ನು ತಪ್ಪಿಸಬಹುದು, ಅವರಲ್ಲಿ ಸುಳ್ಳು ಮಾಹಿತಿಯನ್ನ ತುಂಬಬಹುದು. ನಾಳೆ ಚುನಾವಣೆಯಲ್ಲಿ ಎಲ್ಲಾ ಪ್ರಯತ್ನಗಳಾಗ್ತಿ. ಈಗ ಎಲ್ಲ ಪ್ರಯತ್ನಗಳಾದ ಮೇಲೆ ಈ ರೀತಿ ಸುಳ್ಳು ಮಾಹಿತಿಗಳನ್ನು ಹಂಚೋದ್ರ ಮೂಲಕ, ನಿರಾಧಾರ ಆರೋಪಗಳನ್ನ ಮಾಡೋದ್ರ ಮೂಲಕ ಜನರ ಮನಸ್ಸನ್ನ ಸೆಳಿಬೇಕು ಅಂತೇಳಿ ನೀವೇನ್ ಪ್ರಯತ್ನ ಮಾಡ್ತಾ ಇದ್ದೀರಿ. ಈ ಪ್ರಯತ್ನದಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗ್ತೀರಿ. ಜನ ಈಗಾಗಲೇ ನೋಡಿದ್ದಾರೆ. ಅತ್ತಿಬೆಲೆ ಮತ್ತು ಸುತ್ತಮುತ್ತಲಿನ ಜನ ಎಲ್ಲರೂ ಭಾರತೀಯ ಜನತಾ ಪಕ್ಷದ ಆಡಳಿತವನ್ನು ನೋಡಿದ್ದಾರೆ. ಹಂಗಾಗಿ ನಾಳೆನೂ ಕೂಡ ಎಲ್ಲ ಅತ್ತಿಬೆಲೆ ಸುತ್ತಮುತ್ತಲಿನ ಎಲ್ಲ ಮತದಾರರಲ್ಲಿ ನಾವೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈಗೇನು ಆಡಳಿತ ಇದೆ, ಈಗ ನೀವು ಸುತ್ತಮುತ್ತ ಅತ್ತಿಬೆಲೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅತ್ತಿಬೆಲೆ ಜಯಭಾರತಿ ಶಾಲೆ ಇವತ್ತು 1200 ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅತ್ತಿಬೆಲೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು 20 ಖಾಸಗಿ ಶಾಲೆಗಳಿರ್ಬೋದು. ನೀವು ಯಾವುದೇ ಶಾಲೆಯಲ್ಲಿ 100% ರಿಸಲ್ಟ್ ಬಂದಿರೋದನ್ನ ಕಳೆದ ವರ್ಷದಲ್ಲಿ ಏಪ್ರಿಲ್ ಬಂದಿರೋದನ್ನ ತೋರಿಸಿ ನೋಡೋಣ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು 20-25 ಖಾಸಗಿ ಶಾಲೆಗಳಿರ್ಬೋದು. ಎಷ್ಟು ಫೀಸ್ ತಗೋತಾರೆ ಅವರು? ಸರ್ಕಾರನೇ ಈಗ ಇಂಗ್ಲಿಷ್ ಮೀಡಿಯಂ ಅನ್ನ ಒಂದು ಮಾಧ್ಯಮವಾಗಿ ಕಲಿಸಬೇಕು ಅಂತೇಳಿ ನಿರ್ಧಾರ ಮಾಡಿದೆ. ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿ ಮಾಡಿದೆ. RTI ಅನ್ನ 25% ಸೀಟ್ಗಳನ್ನ ಬಡವರಿಗೆ ಕಲಿಸಬೇಕು ಇಂಗ್ಲಿಷ್ ಮಾಧ್ಯಮದಲ್ಲಿ ಅನ್ನೋದು ಸರ್ಕಾರದ ಉದ್ದೇಶ. ಪ್ರತಿಯೊಬ್ಬ ಬಡವನು ಇಂಗ್ಲಿಷ್ ಕಲಿಬೇಕು ಅನ್ನೋದು ಸರ್ಕಾರದ ಆಶಯ. ಇವತ್ತು ಅನ್ನದ ಭಾಷೆಯಾಗಿ ಇಂಗ್ಲಿಷ್ ಬೆಳೀತಾ ಇದೆ. ಯಾಕೆ ಬಡವ್ರ ಮಕ್ಕಳು ಇಂಗ್ಲಿಷ್ ಕಲಿಬಾರ್ದ? ಕನ್ನಡ ಶಾಲೆನೂ ಉಳಿಬೇಕು. ಹಂಗಾಗಿ ಕನ್ನಡ ಶಾಲೆಯನ್ನು ಇಲ್ಲಿ ಜಯಭಾರತಿ ಶಾಲೆಯಲ್ಲಿ ಉಳಿಸುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ. ಆ ಶಾಲೆಗೂ ಅಡ್ಮಿಷನ್ ಆಗ್ತಾ ಇದ್ದಾವೆ. ಯಾರೋ ಬಡವ್ರ ಮಕ್ಕಳು ಇವತ್ತು ಆಸೆ ಬಿಟ್ಟು ನಾವು ಇಂಗ್ಲಿಷ್ ಶಾಲೆಗೆ ಬರ್ತೀವಿ ಅಂತೇಳಿ ಸೇರ್ತಾ ಇದ್ದಾರೆ. ತಪ್ಪೇನು?
100% ರಿಸಲ್ಟ್ ಬರ್ತಾ ಇದೆಯಲ್ಲ, ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆಯಲ್ಲ ಜಯಭಾರತಿ ಶಾಲೆಯಲ್ಲಿ. ನಿರಾಧಾರ ಆರೋಪನ ನಮ್ಮ ಅಧ್ಯಕ್ಷರ ಮೇಲೆ ಆಂಜನಪ್ಪನವ್ರು ಹೇಳ್ತಾ ಇದ್ದಾರೆ. 27 ಲಕ್ಷ ಅವರು ಸ್ವಂತ ದುಡ್ಡಿಂದ ಕೊಟ್ಟು ಒಂದು ಹೊರಗೆ ಮೈದಾನದಲ್ಲಿ ಒಂದು ಸಭಾಂಗಣ ಮಾಡಿದ್ದಾರೆ. ಶಾಲಾ ಕಾರ್ಯಕ್ರಮಗಳಲ್ಲಿ ನಡೀತವೆ. ಮಕ್ಕಳು ಬಿಸಿಲಲ್ಲಿ ಕಾಯೋದು, ಮಳೆಯಲ್ಲಿ ನೆನೆಯೋದು ತಪ್ಪಿದೆ. ನೀವು ಯಾವುದೂ ನಿಮ್ಮಲ್ಲಿ ರುಜುವಾತು ಮಾಡುವಂತ ಆರೋಪಗಳಿಲ್ಲ, ಎಲ್ಲ ಸುಳ್ಳು ಆರೋಪಗಳು. ಈ ಆರೋಪಗಳಿಗೆ ಜನ ಮನ್ನಣೆ ನೀಡೋದಿಲ್ಲ. ನಿಮ್ಮನ್ನ ಜನ ಖಂಡಿತವಾಗಿ ನಿಮ್ಮ ಆರೋಪಗಳನ್ನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳ್ತಾ ನಾನು ಸಮಸ್ತ ಅತ್ತಿಬೆಲೆ ಸುತ್ತಮುತ್ತ ಜನರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತೇನು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳದ ನೇತೃತ್ವದಲ್ಲಿ ನಾಳೆ ಚುನಾವಣೆ ನಡೀತಾ ಇದೆ. ಈ ಅಭ್ಯರ್ಥಿಗಳು ನಿಂತಿದ್ದಾರೆ. ಈ ಎಲ್ಲ ಅಭ್ಯರ್ಥಿಗಳಿಗೂ ತಮ್ಮೆಲ್ಲರ ಮತಗಳನ್ನು ನೀಡುವುದರ ಮೂಲಕ ಈ ಇನ್ನಷ್ಟು ಉತ್ತಮವಾದಂತಹ ಆಡಳಿತ ಕೊಡೋದಕ್ಕೆ ತಾವೆಲ್ಲನೂ ಶಕ್ತಿ ತುಂಬಬೇಕು ಅಂತೇಳಿ ಎಲ್ಲರನ್ನೂ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಜಯಭಾರತಿ ಶಿಕ್ಷಣ ಸಂಸ್ಥೆಯ ಚುನಾವಣೆಯ ಪ್ರಯುಕ್ತ ಕರೆದಿರುವಂತಹ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಚುನಾವಣೆ ಅಭಿವೃದ್ಧಿಯ ಚುನಾವಣೆ, ಅಭಿವೃದ್ಧಿ ಮತ್ತು ನಿರಾಭಿವೃದ್ಧಿಯ ವಿರುದ್ಧ ನಡೀತಾ ಇರುವಂತಹ ಚುನಾವಣೆ. ನಮ್ಮದೇನಿದ್ರೂ ಸಹ ಕೇವಲ ಮಾತಿನಲ್ಲಲ್ಲ, ಕೆಲಸದಲ್ಲಿ ನಮ್ಮ ಒಂದು ಚುನಾವಣೆ ನಡೀತಾ ಇರೋದು. ಕಳೆದ 50 ವರ್ಷದಿಂದ ನಡೆದುಕೊಂಡು ಬಂದಂತಹ ಚುನಾವಣೆಗಳಲ್ಲಿ ಎಲ್ಲ ಒಂದು ಚುನಾವಣೆಗಳಲ್ಲೂ ಅವರದೇ ಆದಂತಹ ಒಂದು ಕೊಡುಗೆಗಳನ್ನು ಬಂದಂತಹ ಎಲ್ಲ ಮಿತ್ರರು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಒಂದು ಭಾರತೀಯ ಜನತಾ ಪಕ್ಷದ ಅವಧಿಯಲ್ಲಿ ಆದಂತಹ ಅಧ್ಯಕ್ಷರು ಈ ಒಂದು ಶಾಲೆಯ ಬಗ್ಗೆ ಹೆಚ್ಚಿನ ಒಂದು ಒಲವನ್ನು ಮಡಗಿ ಒಂದು ಕಟ್ಟಡ ಇರ್ಬೋದು, ಒಂದು ವಾಣಿಜ್ಯ ಕಟ್ಟಡ ಇರ್ಬೋದು, ಎಲ್ಲ ಒಂದು ನಿರ್ಮಾಣ ಹಂತದಲ್ಲಿ ಒಂದು ಬಡಬಗ್ಗರ ಮಕ್ಕಳಿಗೆ ಏಳಿಗೆ ಆಗುವ ನಿಟ್ಟಿನಲ್ಲಿ ವಿಶೇಷವಾಗಿ ದೀನದಲಿತರ ಮಕ್ಕಳು ಹೆಚ್ಚಾಗಿ ನಮ್ಮ ಶಾಲೆಯಲ್ಲಿ ಓದ್ತಾ ಇರುವಂತಹ ಒಂದು ಶಾಲೆ ಇದು. ದೀನದಲಿತರ ಮಕ್ಕಳನ್ನ ಪೋಷಿಸುವ ನಿಟ್ಟಿನಲ್ಲಿ ನಾವು ಈ ಒಂದು ಚುನಾವಣೆಯನ್ನ ಹಮ್ಮಿಕೊಂಡಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ಬಹಳ ಹೆಚ್ಚಿನ ಒಂದು ಶಕ್ತಿಯಾಗಿ ನಮ್ಮ ಒಂದು ಕಾರ್ಯಕರ್ತರು ಬಂದು ಈ ಒಂದು ಚುನಾವಣೆಯನ್ನು ಎದುರಿಸಿದ್ದಾರೆ. ಈ ಒಂದು ಆರೋಪ ನಿರಾರೋಪಗಳು ಬಹಳ ಸಹಜವಾಗಿ ಚುನಾವಣೆ ಬಂದಾಗ ಇದ್ದೇ ಇರ್ತೈತೆ. ಆರೋಪ ಯಾವಾಗಿಂದ ಬಂತು? ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಾಗಿಂದ ಆರೋಪಗಳು ಬಂತು. ಅದಕ್ಕೆ ಹಿಂದಿನ ಯಾವುದೇ ಆರೋಪ ಇರಲಿಲ್ಲ, ಯಾವುದೇ ಭ್ರಷ್ಟಾಚಾರ ಇರಲಿಲ್ಲ. ಕಳೆದ ಒಂದು ಚುನಾವಣೆಯಲ್ಲಿ ಏನೋ ಒಂದು ಆರೋಪವನ್ನು ಮಾಡ್ತಾ ಇರೋಂಥ ವ್ಯಕ್ತಿಗಳು ಅವರ ಒಂದು ವೈಯಕ್ತಿಕ ಅಭಿಪ್ರಾಯನ ಅವರೇ ಮನದಟ್ಟು ಮಾಡ್ಕೊಂಡ್ಲಿ. ಮಹನೀಯರು ಏನೇನೋ ಒಂದು ಚುನಾವಣೆಯಲ್ಲಿ ಒಂದು ಪಟ್ಟುಗಳನ್ನು ಹಾಕಿದ್ರು. ಪಟ್ಟುಗಳನ್ನು ಹಾಕಿ ಸಹ ಮತದಾರರು ನಮ್ಮ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಿದ್ರು. ಅದನ್ನ ಅರಿಗಿಸ್ಕೊಳ್ಳಲಾರದೆ ಇವತ್ತು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆರೋಪ ಬಿಟ್ಟು ಬನ್ನಿ ಮಿತ್ರರೇ, ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಚುನಾವಣೆಗೆ ಬನ್ನಿ, ಚುನಾವಣೆಯನ್ನು ಎದುರಿಸಿ, ನಿಮಗೂ ಮತದಾರರು ಅಭಿಪ್ರಾಯ ನಿಮಗೂ ಪರವಾಗಿ ಕೊಟ್ಟಾಗ ಅದನ್ನ ಸ್ವಾಗತ ಮಾಡ್ತೇವೆ. ಬಂದು ಅದನ್ನ ಸ್ವಾಗತ ಮಾಡಿ. ದಯಮಾಡಿ ಎಲ್ಲ ಒಂದು ಮತದಾರರ ಬಂಧುಗಳಲ್ಲಿ ನಾವು ಕಳಕಳಿಯ ಮನವಿಯನ್ನ ಮಾಡಿಕೊಳ್ಳೋದಿಷ್ಟೇ, ಯಾರೇ ಒಂದು ನಮ್ಮ ಮೇಲೆ ಆರೋಪ ನಿರಾರೋಪಗಳನ್ನ ಮಾಡಿದಾಗ ಅದಕ್ಕೆ ಕಿವಿಗೊಡದೆ ತಾವೆಲ್ಲರೂ ಸಹ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಿ ಅಭಿವೃದ್ಧಿಯ ಕಡೆ, ಏನು ನಮ್ಮ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಅಭಿವೃದ್ಧಿಯ ಕಡೆ ಶಿಕ್ಷಣ ಸಂಸ್ಥೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಒಂದು ಕಾಲಘಟ್ಟದ ಅಧ್ಯಕ್ಷರುಗಳು ಆ ಒಂದು ನಿಟ್ಟಿನಲ್ಲಿ ನೀವು ಸಹಕಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಆ ಮಿತ್ರರಿಗೂ ಸಹ ಸ್ವಾಗತ ಮಾಡ್ತೇವೆ. ಬನ್ನಿ, ಪತ್ರಿಕೆಗಳಲ್ಲಿ ಇನ್ನೊಂದ್ರಲ್ಲ ಬಹಿರಂಗವಾಗಿ ನಿಮ್ಮ ಚರ್ಚೆಗೆ ಬನ್ನಿ. ನಿಮಗೆ ಸವಾಲನ್ನು ಹಾಕ್ತಾ ಇದ್ದೇವೆ. ಚುನಾವಣೆ ನಡೆದಂತ ನಂತರ ಒಂದು ದೊಡ್ಡ ಸಭೆ ಮಾಡೋಣ, ಬನ್ನಿ, ಏನಾದರೂ ಲೋಪದೋಷಗಳಿದ್ರೆ ಇಲ್ಲೇ ಸರಿಪಡಿಸ್ಕೊಳ್ಳೋಣ ಅಂತೇಳಿ ಮನವಿ ಮಾಡ್ಕೊಳ್ತಾ ಎಲ್ಲ ಒಂದು ಮತದಾರರಿಗೆ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಭಿವೃದ್ಧಿಗೆ ಮತ ನೀಡಿ, ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ.